ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಭಕ್ತಮಾನಸ ಹಂಸಾಯ ಸಚ್ಚಿದಾನಂದರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ ನಮಃ. ಅಪ್ಪ ಅವರ ಪಾದಾರವಿಂದಗಳಲ್ಲಿ ವಂದಿಸುತ್ತಾ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಇಂದಿನ ಸತ್ಸಂಗವನ್ನು ಆರಂಭ ಮಾಡ್ತಾ ಇದ್ದೇನೆ. ಸತ್ಸಂಗದಲ್ಲಿ ನಾವೆಲ್ಲರೂ ಶ್ರೀಪಾದವಲ್ಲಭರ ಚರಿತ್ರೆಯನ್ನು ಕೇಳ್ತಾ ಬರ್ತಾ ಇದ್ದೇವೆ. ಕಳೆದ ವಾರ ನಾವು ನರಸಾವಧಾನಿಗಳ ವೃತ್ತಾಂತವನ್ನು ಕೇಳಿದ್ವಿ. ನರಸಾವಧಾನಿಗಳು ಹೇಗೆ ಅವರ ಒಂದು ದುರ್ಗುಣವನ್ನು ಪ್ರದರ್ಶನೆ ಮಾಡಿದ್ರು, ಎಷ್ಟೇ ಅವರಲ್ಲಿ ಸಾಧನೆಯ ಬಲ ಇದ್ದರೂ ಕೂಡ ಆ ಗುಣದಿಂದ ಅವರ ಒಂದು ಏನು ಸಾಧನೆ ಇತ್ತೋ ಅದೆಲ್ಲ ನಶಿಸಿ ಹೋಯಿತು. ಅವರು ಮಾಡಿದ ತಪ್ಪು ಅಂದರೆ ಎದುರಿಗೆ ಎಲ್ಲ ಸತ್ಯ ಕಾಣ್ತಾ ಇದ್ದರೂ ಕೂಡ ಶ್ರೀಪಾದವಲ್ಲಭರನ್ನು ಸತ್ಯ ಅಂತ ಒಪ್ಕೊಳ್ಳಿಲ್ಲ. ಅಷ್ಟೇ ಅಲ್ಲದಲ್ಲೇ ತಪ್ಪು ಪ್ರಚಾರಗಳನ್ನು ಸಾಕಷ್ಟು ಮಾಡಿದ್ರು. ಹೀಗೆಲ್ಲ ಮಾಡಿದ್ದು ಕಳೆದ ವಾರ ನಾವು ನೋಡಿದ್ವಿ. ಅಲ್ಲಿಂದ ಮುಂದಕ್ಕೆ ಅವರು ಏನು ಮರಣ ಹೊಂದಿದ್ರು ನರಸಾವಧಾನಿಗಳು, ಅವರನ್ನು ಬದುಕಿಸ್ಕೊಂಡು ಸ್ಮಶಾನದಿಂದ ಅವರನ್ನು ಇನ್ನೇನು ಚಿತೆಗೆ ಬೆಂಕಿ ಇಡಬೇಕು ಅವ್ರ ಮಗ ಅಂದಾಗ ಶ್ರೀಪಾದವಲ್ಲಭರು ಅವರನ್ನು ಭ್ರೂಮಧ್ಯದಲ್ಲಿ ಸ್ಪರ್ಶಿಸಿ ಅವರಿಗೆ ಹಿಂದಿನದು ಮುಂದಿನದು ಎಲ್ಲ ಒಂದು ಜ್ಞಾಪಕಕ್ಕೆ ತಿಳುವಳಿಕೆಗೆ ಬರೋ ಹಾಗೆ ಮಾಡ್ತಾರೆ. ಮಾಡಿ ಅಲ್ಲಿಂದ ಅವರು ನರಸಾವಧಾನಿಗಳು ಮನೆಗೆ ಹಿಂತಿರುಗ್ತಾರೆ. ಈಗ ಆ ಒಂದು ಅಧ್ಯಾಯದಿಂದ ನಾವು ಮುಂದಕ್ಕೆ ಸಾಗ್ತಾ ಇದ್ದೇವೆ. ಇದನ್ನೆಲ್ಲ ತಿರುಮಲ ದಾಸರು ಈ ಕಥೆಯನ್ನೆಲ್ಲ ಶಂಕರ ಭಟ್ರಿಗೆ ಹೇಳ್ತಾ ಇದ್ದಾರೆ. ಶಂಕರ ಭಟ್ರು ಶ್ರೀಪಾದವಲ್ಲಭರ ದರ್ಶನಕ್ಕೆ ಅಂತ ಕನ್ಯಾಕುಮಾರಿಯಿಂದ ಹೊರಟವರು. ಅವರು ಕುರುವಪುರವನ್ನು ಸೇರಬೇಕು. ಆ ಸೇರೋ ದಾರಿ ಮಧ್ಯದಲ್ಲೇ ಸಾಕಷ್ಟು ವಿಚಾರಗಳನ್ನು ಶ್ರೀಪಾದವಲ್ಲಭರು ಅವರಿಗೆ ತಿಳಿಯುವಂತೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಸಿದ್ಧ ಪುರುಷರ ದರ್ಶನವನ್ನು ಕೂಡ ಅವರು ಪಡಿತಾ ಇದ್ದಾರೆ. ಜೊತೆಗೆ ತೀರ್ಥಕ್ಷೇತ್ರಗಳ ಒಂದು ದರ್ಶನವನ್ನು ಕೂಡ ಮಾಡ್ತಾ ಬರ್ತಾ ಇದ್ದಾರೆ. ಹೀಗೆ ದಾರಿಯಲ್ಲಿ ಶ್ರೀಪಾದವಲ್ಲಭರ ಪರಮ ಭಕ್ತರಾದ ತಿರುಮಲದಾಸರು ಸಿಕ್ಕು ತಿರುಮಲದಾಸರು ಈ ಎಲ್ಲ ವೃತ್ತಾಂತವನ್ನು ಚರಿತ್ರೆಯನ್ನು ಅವರಿಗೆ ತಿಳಿಸ್ತಾ ಇದ್ದಾರೆ. ಹಾಗೆ ಇವರು ಬರೆಯೋದಕ್ಕೆ ಆರಂಭ ಮಾಡಬೇಕು, ಅದು ಶ್ರೀಪಾದವಲ್ಲಭರ ಆಜ್ಞೆ ಅಂತ ಕೂಡ ಅವರಿಗೆ ತಿಳಿಸಿದ್ದಾರೆ. ನರಸಾವಧಾನಿಗಳ ವೃತ್ತಾಂತವನ್ನು ಕೂಡ ತಿರುಮಲದಾಸರೇ ಸ್ವತಃ ತಿಳಿಸ್ತಾ ಇದ್ದಾರೆ. ಹಾಗೆ ಇದು ತಿರುಮಲದಾಸರೇ ತಿಳಿಸುವಂಥ ಮುಂದಿನ ಕತೆ ಶಂಕರ ಭಟ್ಟರಿಗೆ ಅವರು ಹೇಳ್ತಾ ಇದ್ದಾರೆ. ಮಗು ಶಂಕರ ಭಟ್ಟ ಶ್ರೀವಲ್ಲಭರ ದಿವ್ಯ ಚರಿತ್ರೆ ಅನ್ನೋದು ಅದು ಅಮೃತ, ಅಶ್ರುತ, ಅಪೂರ್ವ, ಅತರ್ಕ್ಯ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅದು ಹಿಂದೆಂದೂ ಯಾರೂ ಕೇಳಿರೋಲ್ಲ, ಹಾಗೆಯೇ ಅದು ಮುಂದಕ್ಕೆ ಆ ಥರದ್ದು ಒಂದು ಯಾರೂ ಕೇಳೋದು ಇಲ್ಲ ಅಂತ, ಅದು ಎಲ್ಲೂ ಇರಲಿಲ್ಲ, ಮುಂದೆ ಎಲ್ಲೂ ಇರಲ್ಲ ಅಂಥ ಒಂದು ದಿವ್ಯವಾದ ಚರಿತ್ರೆ. ಆಮೇಲೆ ಅದು ಅತರ್ಕ್ಯ. ಅದರಲ್ಲಿ ಯಾಕೆ ಅತರ್ಕ್ಯ ಅಂತ ಹೇಳ್ತಾರೆ ಅಂತಂದರೆ, ನಮಗೆ ಸಾಕಷ್ಟು ವಿಚಾರಗಳು ಒಂಥರ ತರ್ಕಕ್ಕೆ ಬಂದುಬಿಡುತ್ತೆ ಮನಸ್ಸಿಗೆ. ಯಾಕೆ ಅಂದರೆ ನಮ್ಮ ಬುದ್ಧಿಗೆ ಅದರ ಒಂದು ಆಳದ ಅರಿವು ಆಗೋದಿಲ್ಲ. ಏಕೆಂದರೆ ನಮ್ಮ ಬುದ್ಧಿಗೆ ಒಂದು ಲಿಮಿಟೇಷನ್ ಇದೆ. ಅದು ಒಂದು ಮಟ್ಟಕ್ಕೆ ಮಾತ್ರ ಅದು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಅದರಿಂದ ಮುಂದಕ್ಕೆ ಅದು ಅರ್ಥ ಮಾಡ್ಕೋಬೇಕು ಅಂದರೆ ನಮ್ಮ ಬುದ್ಧಿಗೆ ಅದರ ಒಂದು ಶಕ್ತಿ ಚೈತನ್ಯ ಇರೋದಿಲ್ಲ. ಆದ್ದರಿಂದ ನಮ್ಮ ಬುದ್ಧಿ ಮಟ್ಟದಲ್ಲೇ ನಾವು ಇಲ್ಲಿರುವ ವಿಚಾರಗಳನ್ನು ಯೋಚನೆ ಮಾಡಿದಾಗ ಅದು ನಮಗೆ ಸಾಕಷ್ಟು ತರ್ಕ ಒಳಗಡೆ ಆರಂಭ ಆಗಿಬಿಡುತ್ತೆ. ಅಂದರೆ ಇದು ಹೇಗೆ ಹಂಗಾಗತ್ತೆ, ಅದು ಹೇಗೆ ಹೀಗಾಗಿ ಆಯಿತು, ಅದು ಹೆಂಗೆ ಇದು ಹೆಂಗೆ ಅನ್ನುವ ಸಾಕಷ್ಟು ತರ್ಕ ಆಗುತ್ತೆ. ಅಂದರೆ ಆಗೋದು ತಪ್ಪು ಅಂತಲ್ಲ, ಸಾಕಷ್ಟು ತರ್ಕ ಎಲ್ಲರಿಗೂ ಓದಿದವ್ರಿಗೆ ಎಲ್ಲರಿಗೂ ಆಗುತ್ತೆ. ಆದರೂ ಅದನ್ನು ಓದಬೇಕು. ಏಕೆಂದರೆ ಅದು ಅಭೂತಪೂರ್ವ. ಯಾಕೆಂದರೆ ನಮಗೆ ಇಷ್ಟೇ ನಾವು ಒಂದು ವಲಯದಲ್ಲಿ ಸೀಮಿತ, ಬುದ್ಧಿ ವಲಯದಲ್ಲಿ ನಾವು ಸೀಮಿತ ಆಗಿರ್ತೀವಿ. ಆ ಬುದ್ಧಿಯಿಂದ ಇನ್ನೂ ಹಿಂದಕ್ಕೆ ಆ ಪರಮಾತ್ಮ ಇರೋದು ಒಂದು ಚೂರಾರು ನನಗಿದು ಗೊತ್ತಾಗಲಿಲ್ಲಪ್ಪ ಅಂದಾಗ ಮಾತ್ರ ನಾವು ಅವನಲ್ಲಿ ಆ ಬುದ್ಧಿ ಶರಣಾಗತಿ ಆಗತ್ತಂತೆ. ಆ ಒಂದು ಮಟ್ಟಕ್ಕೆ ಹೋಗಬೇಕು ಅಂದರೆ ಶ್ರೀಪಾದವಲ್ಲಭರ ಚರಿತ್ರೆಯ ಪರಿಚಯ ನಮಗಾದಾಗ ಸ್ವಲ್ಪನಾದರೂ ಬುದ್ಧಿ ಶರಣಾಗತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಈ ರೀತಿಯಾಗಿ ಹೇಳ್ತಾರೆ. ಇಂಥ ಒಂದು ಅಪಾರವಾದ ಚರಿತ್ರೆಯನ್ನು ಸುಮ್ಮನೆ ಬರೆಯೋದಕ್ಕೆ ಯಾರಿಗೂ ಸಿಗೋದಿಲ್ಲ. ಅದು ಸ್ವತಃ ಶ್ರೀಪಾದರ ಅನುಗ್ರಹ ನಿನ್ನ ಮೇಲೆ ಇರೋದ್ರಿಂದನೇ ನಿನಗೆ ಆ ಭಾಗ್ಯ ಲಭಿಸಿದೆ. ಎಷ್ಟು ಜನ ಮಹಾಪಂಡಿತರು ಇರ್ತಾರೆ ಆಗಿನ ಕಾಲದಲ್ಲಿ, ಸಾಕಷ್ಟು ಮಹಾಪಂಡಿತರುಗಳು ಇರ್ತಾರೆ, ಅವರಿಗೆಲ್ಲರಿಗೂ ಲಭಿಸಿಲ್ಲ ಈ ಭಾಗ್ಯ. ಶಂಕರ ಭಟ್ರು ಸ್ವತಃ ಹೇಳ್ಕೊಂಡಿದ್ದಾರೆ, ನಾನು ಪಂಡಿತನಲ್ಲ ಅಂತ ಹೇಳ್ತಾರೆ. ಆದರೆ ಶ್ರೀಪಾದವಲ್ಲಭರು ಶಂಕರ ಭಟ್ರನ್ನ ಅವ್ರ ಚರಿತ್ರೆ ಬರೆಯೋಕ್ಕೆ ಅಂತ ಆರಿಸ್ಕೊಂಡಿರ್ತಾರೆ. ಇಲ್ಲಿ ನಾವು ನೋಡಬೇಕು. ಅಂದರೆ ಅವರಿಗೆ
ಒಂದು ಆ ಭಕ್ತಿ ಮಾತ್ರ ಬೇಕು. ಆ ಪಾಂಡಿತ್ಯದ ಒಂದು ಗರ್ವ ಅದು ಯಾವುದು ಇರೋರನ್ನೆಲ್ಲ ಯಾರನ್ನೂ ಆರಿಸ್ಕೊಳ್ಳಿಲ್ಲ ಅವರು. ಎಷ್ಟೇ ಪಾಂಡಿತ್ಯ ಇರೋರನ್ನು ಬಿಟ್ಟು ಶಂಕರ ಭಟ್ರನ್ನ ಈ ಒಂದು ಚರಿತ್ರೆಗೆ ಆರಿಸ್ಕೊಂಡ್ರು ಅಂದರೆ ಅದು ಅವರ ಪರಮ ಅನುಗ್ರಹ, ಸುಮ್ಮನೆ ಸಿಗೋ ಅಂಥದ್ದಲ್ಲ ಅಂತ ತಿರುಮಲದಾಸರು ಶಂಕರ ಭಟ್ರಿಗೆ ಹೇಳ್ತಾರೆ. ಅದು ಮಹಾಸಂಕಲ್ಪ ಅವರದು, ಶ್ರೀಪಾದವಲ್ಲಭರದು ಅಂತ ಹೇಳ್ತಾರೆ. ಹೀಗೆ ಹೇಳ್ತಾ ಹೋಗ್ತಾರೆ ತಿರುಮಲದಾಸರು. ಈ ನರಸಾವಧಾನಿಗಳು ಏನೋ ಮರಣ ಹೊಂದ್ತಾ ಇರ್ತಾರೆ, ಅವರನ್ನು ಬದುಕಿಸ್ಕೊಂಡು ಬರ್ತಾರೆ ಶ್ರೀಪಾದವಲ್ಲಭರು. ಆ ನಂತರ ಕೂಡ ಅವರಿಗೆ ಒಂದು ಶಕ್ತಿ ಇತ್ತು, ಅವರೇನು ನರಸಾವಧಾನಿಗಳಿಗೆ, ಅದು ಕ್ಷೀಣವಾಗುತ್ತಾ ಬಂದ್ಬಿಡುತ್ತೆ. ಅಂದರೆ ಅವರಿಗೆ ಎಂಥ ಒಂದು ಶಕ್ತಿ ಅವರನ್ನು ಪಡ್ಕೊಂಡಿದ್ರು ಅಂದರೆ, ನಾನು ಮುಂಚೆನೇ ಹೇಳಿದೆ ಬಗಳಾಮುಖಿಯ ಒಂದು ಅನುಗ್ರಹ ಅವರಿಗೆ ಇತ್ತು. ಬಗಳಾಮುಖಿ ದೇವಿ ಅವರನ್ನು ಬಿಟ್ಟು ಹೋಗ್ತಾಳೆ, ಶ್ರೀಪಾದವಲ್ಲಭರಲ್ಲಿ ಲೀನವಾದ್ಲು. ಯಾಕೆ ಅಂದರೆ ಅವರು ಸ್ವತಃ ಶ್ರೀಪಾದವಲ್ಲಭರನ್ನು ನೀನು ಹೋಗು ಅಂತ ಹೇಳಿಬಿಡ್ತಾರೆ. ಆದ್ದರಿಂದ ಶ್ರೀಪಾದವಲ್ಲಭರು ಸರ್ವ ದೇವಿ ದೇವತಾ ಸ್ವರೂಪರು ಅಂತ ಅವ್ರನ್ನ ಹೋಗು ಅಂದರೆ ಇವರಲ್ಲಿದ್ದ ಅನುಗ್ರಹ ಏನು ಹೊಂದಿದ್ರು ಆ ದೇವಿ ಕೂಡ ಇವರಿಂದ ಹೊರಟು ಹೋಗ್ಬಿಟ್ಲು. ಅಷ್ಟೇ ಅಲ್ಲದೆ ಅವರಿಗೆ ಎಂಥ ಒಂದು ಶಕ್ತಿಯನ್ನು ಪಡ್ಕೊಂಡವರಿಗೆ ಹೀಗಾಯಿತು ಅಂತ ನಾವು ತಿಳ್ಕೊಳ್ಬೇಕು. ಅವರು ನರಸಾವಧಾನಿಗಳು ಧ್ಯಾನಕ್ಕೆ ಕುಳಿತುಕೊಂಡ್ರು ಅಂದರೆ ಅವರು ಧ್ಯಾನದಲ್ಲಿ ಯಾವ ಮನುಷ್ಯನನ್ನು ಧ್ಯಾನಿಸ್ತಾ ಇದ್ರೋ, ಎಷ್ಟು ದೂರ ಇದ್ದರೂ ಆ ಮನುಷ್ಯ ಅವ್ರ ಹತ್ರಕ್ಕೆ ಬರಲೇಬೇಕಂತೆ. ಆ ರೀತಿವಾದ ಒಂದು ಶಕ್ತಿ ಇತ್ತಂತೆ ನೋಡಿ ನರಸಾವಧಾನಿಗಳಿಗೆ. ಅಂದರೆ ಎಂಥ ಶಕ್ತಿ ಪಡ್ಕೊಂಡ್ರೂ ಕೂಡ ಎಲ್ಲ ಶಕ್ತಿಗಳ ನಮಗೇನೇ ಆ ಶಕ್ತಿ ಇದೆ ಈ ಶಕ್ತಿ ಇದೆ, ನಾವು ಅಷ್ಟೊಂದು ಧ್ಯಾನದಲ್ಲಿ ನಾವು ಮುಂದುವರೆದಿದ್ದೇವೆ ಅಂದರೂ ಕೂಡ ಆ ಪರಮಾತ್ಮ ಅನ್ನೋನು ಎಷ್ಟು ದೂರ ನಮ್ಮಿಂದ ಅಂತ ಅನ್ನೋದು. ಅಂದರೆ ಅವನ ಒಂದು ಶಕ್ತಿಯನ್ನು ನಾವು ತಲುಪಲು ಅದು ಎಷ್ಟು ನಮಗೆ ಶಕ್ತಿ ಬಂದಿದೆ ಅಂದರೂ ಅದು ನಾವು ಇನ್ನೂ ಅಲ್ಲಿಗೆ ತಲುಪಿಲ್ಲ. ಅಂದರೆ ಈ ಸಿದ್ಧಿಗಳು ಅಂತ ಏನು ಹೇಳ್ತಾರೆ, ಅದ್ರ ಬಗ್ಗೆ ಇಲ್ಲಿ ನಾವು ಮಾತಾಡ್ಬೋದು. ಅಂದರೆ ಈ ಸಿದ್ಧಿಗಳನ್ನು ಎಷ್ಟನ್ನ ಪಡ್ಕೊಂಡ್ರೂ ಕೂಡ ಅದು ಆ ಪರಮಾತ್ಮನನ್ನು ಪಡೆಯುವುದಕ್ಕೆ ಸಮ ಅಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಹಾಗೆ ಇವರಿಗೆಂಥ ಒಂದು ಧ್ಯಾನದಲ್ಲಿ ಅಂತ ಇದ್ದರೂ ಕೂಡ ಅವರಿಗೆ ಎಲ್ಲವೂ ನಶಿಸ್ತಾ ಬಂದ್ಬಿಡ್ತು. ಆ ಶಕ್ತಿ ಎಲ್ಲ ಈಗ ಅವರಲ್ಲಿ ಏನೂ ಇರಲಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ ಶಕ್ತಿ. ಹಿಂದೆ ಜನರು ಅವರನ್ನು ನೋಡಿದ್ರೆ ಭಯ ಪಡ್ತಾ ಇದ್ರಂತೆ, ಏನೋ ಪ್ರಶಂಸೆ ಮಾಡಿ ಅಟ್ಟಕ್ಕೆ ಏರಿಸ್ತಾ ಇದ್ರಂತೆ. ಅಂಥವರು ಈಗ ಅವರನ್ನು ಗಣನೆಗೆ ತೆಗೆದುಕೊಳ್ಳಲ್ಲ. ಆ ರೀತಿ ಆಗಿದೆ ನರಸಾವಧಾನಿಗಳ ಪರಿಸ್ಥಿತಿ. ಅದಲ್ದಲೇ ಅವರು ಸಿಕ್ಕಾಗೆಲ್ಲ ಮನಸ್ಸಿಗೆ ಬಂದ ಹಾಗೆ ಮಾತನಾಡಿ ಅವರಿಗೆ ಹಿಂಸೆಯನ್ನುಂಟು ಮಾಡ್ತಾರಂತೆ. ಜೊತೆಗೆ ಆರ್ಥಿಕ ಪರಿಸ್ಥಿತಿ ಅಂತೂ ತುಂಬಾ ಕ್ಷೀಣಿಸ್ತಾ ಹೋಗುತ್ತೆ. ಕಡೆಗೆ 2 ಹೊತ್ತಿಗೆ ಊಟಕ್ಕೂ ಕೂಡ ತೊಂದರೆ ಆಗ್ತಾ ಬಂದ್ಬಿಡುತ್ತೆ ಅವರ ಪರಿಸ್ಥಿತಿ. ಯಾವಾಗಲೂ ಅವರಿಗೆ ಗೋಳಾಡ್ತಾನೆ ಇರ್ತಾರೆ. ಯಾಕೆಂದರೆ ಅವ್ರು ಹಾಗೆ ಇದ್ದವರು, ಹಾಗೆ ಬದುಕಿದವರು. ಇಂಥ ಒಂದು ಸ್ಥಿತಿ ಅವರಿಗೆ ಮನೆಯಲ್ಲಿ ಬಂದ್ಬಿಡುತ್ತೆ. ಈ ಸ್ಥಿತಿಯಿಂದ ಅವರು ತುಂಬ ಬಳಲ್ತಾ ಇರ್ತಾರೆ. ಆಗ ಬಾಪನಾರ್ಯರು ಅವರ ಮೊಮ್ಮಗನನ್ನು ಅಂದರೆ ಶ್ರೀಪಾದವಲ್ಲಭರನ್ನು ಎತ್ತಿಕೊಂಡು ಅವ್ರ ಮನೆಗೆ ಹೋಗ್ತಾ ಇರೋದನ್ನು ನೋಡ್ತಾರೆ. ಅವರ ಮಗಳ ಮನೆ ಸಮೀಪದಲ್ಲೇ ಬಾಪನಾರ್ಯರ ಮನೆ ಇರುತ್ತೆ. ಅಂದರೆ ಶ್ರೀಪಾದವಲ್ಲಭರ ತಂದೆ ತಾಯಿ ಏನಿರ್ತಾರೆ ಅವ್ರ ಮನೆ ಸಮೀಪದಲ್ಲೇ ಅವರ ತಾತನ ಮನೆ ಅಂದರೆ ತಾಯಿಯ ತಂದೆ ಮನೆ ಕೂಡ ಇರುತ್ತೆ. ಶ್ರೀಪಾದವಲ್ಲಭರು ತಮ್ಮ ಮನೆಗಿಂತ ತಾತನ ಮನೆಯಲ್ಲೇ ಜಾಸ್ತಿ ಇರ್ತಾ ಇದ್ರು. ಹಾಗೆ ಆ ಊರಿನಲ್ಲಿ ನರಸಿಂಹವರ್ಮರು ಅಂತಿದ್ರು, ಹಾಗೆಯೇ ವೆಂಕಟಪ್ಪ ಶ್ರೇಷ್ಠಿಗಳು ಅಂತ ಇದ್ದರು. ಇವರ ಮನೆಗಳಿಗೂ ಸಾಕಷ್ಟು ಬಾರಿ ಹೋಗ್ತಾ ಇದ್ರು. ಬಹಳಷ್ಟು ಪ್ರೀತಿ ಶ್ರೀಪಾದವಲ್ಲಭರಿಗೆ ನರಸಿಂಹವರ್ಮರನ್ನು ಹಾಗೂ ವೆಂಕಟಪ್ಪ ಶ್ರೇಷ್ಠಿಗಳನ್ನು ಕಂಡರೆ. ಅವರಿಗೆ ಏನಕ್ಕೆ ಅಂತಂದರೆ ಅವರಿಗೆ ಆ ಒಂದು ಕುಟುಂಬದ ನಂಟು ಅನ್ನೋದು, ಅಂದರೆ ಆ ಕುಟುಂಬದಲ್ಲಿ ಸಾಕಷ್ಟು ಸತ್ಕಾರ್ಯಗಳನ್ನು ಮಾಡಿರ್ತಾರೆ. ಸಾಕಷ್ಟು ಭಕ್ತಿಯುತ ಕುಟುಂಬ, ನಿಷ್ಠೆ ನೇಮ ಉಳ್ಳಂಥ ಧರ್ಮಯುತವಾಗಿ ಬದುಕ್ತಾ ಇರುವಂಥ ಕುಟುಂಬಗಳು. ಆ ಕುಟುಂಬಗಳು ಅಲ್ಲದೆ ಶ್ರೀಪಾದವಲ್ಲಭರ ಮೇಲೆ ಅವರಿಗೆ ಭಾಳಷ್ಟು ಪ್ರೀತಿ ಇತ್ತು. ಹಾಗಾಗಿ ಅವರು ಆ ಮನೆಗಳಿಗೆ ಭಾಳಷ್ಟು ಬಾರಿ ಯಥೇಚ್ಛವಾಗಿ ಹೋಗ್ತಾ ಇರ್ತಾರಂತೆ. ನರಸಾವಧಾನಿಗಳು ನೋಡ್ತಾರೆ, ಆ ತಾತನ ಹೆಗಲ ಮೇಲೆ ಇದ್ದ ಶ್ರೀಪಾದರನ್ನು ನೋಡಿ ಚಿಕ್ಕ ಮಗು ಇನ್ನೂ ಆ ಮಗುವನ್ನು ಎತ್ಕೊಂಡು ಮುದ್ದಾಡಬೇಕು ಅಂತ ಅವರಿಗೆ ಆಸೆ ಆಗುತ್ತೆ. ನರಸಾವಧಾನಿಗಳಿಗೆ ಹೀಗೆ ಅನ್ನಿಸ್ತು ಅಂತ ಶ್ರೀಪಾದವಲ್ಲಭರಿಗೆ ಗೊತ್ತಾಗುತ್ತೆ. ಅವ್ರಿಗೆ ಗೊತ್ತಾಗದೇ ಇರೋದು ಯಾವುದೂ ಇಲ್ಲ. ಅವ್ರ ಕಡೆ ನೋಡಿ ಮುಗುಳ್ನಗ್ತಾರಂತೆ. ಆ ನಗು ಹೇಗಿತ್ತು ಅಂದರೆ ಒಂಥರ ಎಂಥವ್ರನ್ನೂ ಹಿಡಿದು ಇಡೋ ಅಂಥ ಒಂದು ಸಮೋಹಕ ಶಕ್ತಿ ಉಳ್ಳಂಥ ನಗು. ಆಮೇಲೆ ನರಸಾವಧಾನಿಗಳು ಅಲ್ಲಿಂದ ಮುಂದಕ್ಕೆ ಸಾಮಾನು ತಗೊಂಬರೋಣ ಅಂತ ಶ್ರೇಷ್ಠಿಯವರ ಮನೆಗೆ ಹೋಗ್ತಾರಂತೆ. ಅಲ್ಲಿ ಶ್ರೀಪಾದವಲ್ಲಭರು ಶ್ರೇಷ್ಠಿಯವರ ತೊಡೆ ಮೇಲೆ ಮಲಗಿರೋದನ್ನು ನೋಡ್ತಾರಂತೆ. ಹಾಗೆಯೇ ಶ್ರೀಪಾದವಲ್ಲಭರು ನರಸಾವಧಾನಿಗಳ ನನ್ನ ಕಡೆ ನೋಡಿ ಮತ್ತೆ ನಗ್ತಾರಂತೆ.
ನರಸಾವಧಾನಿಗಳು ಸಾಮಾನು ತಂದು ಮನೆಯಲ್ಲಿಡ್ತಾರಂತೆ. ಮತ್ತು ಅಲ್ಲಿಂದ ನರಸಿಂಹವರ್ಮರ ಮನೆಗೆ ಹೋಗ್ತಾರಂತೆ. ಅಲ್ಲಿ ಶ್ರೀಪಾದವಲ್ಲಭರು ವರ್ಮರ ಭುಜವನ್ನು ಏರಿ ಕೂತಿರೋದನ್ನು ನೋಡ್ತಾರಂತೆ. ಮತ್ತೆ ಶ್ರೀಪಾದವಲ್ಲಭರು ಇವರ ಕಡೆ ನೋಡಿ ಒಂದು ರೀತಿ ವಿಲಾಸವಾಗಿ ನಕ್ಕರಂತೆ. ಈ ರೀತಿ ಅಲ್ಲಿ ನೋಡಿದ್ರೆ ತಾತನ ಭುಜದ ಮೇಲೆ ಕುಳಿತು ತಾತನ ಮನೆಗೆ ಹೋದರು. ಇಲ್ಲಿ ನೋಡಿದ್ರೆ ಶ್ರೇಷ್ಠಿಗಳ ಮನೆಗೆ ಹೋದರೆ ಶ್ರೇಷ್ಠಿಗಳ ಮನೆಯಲ್ಲಿ ಶ್ರೇಷ್ಠಿಗಳ ತೊಡೆ ಮೇಲೆ ಮಲಗಿದ್ರು. ಇತ್ತ ಕಡೆ ವರ್ಮರ ಮನೆಗೆ ಹೋದರೆ ನರಸಿಂಹವರ್ಮರ ಜೊತೆಗೆ ಕೂತಿದ್ರು. ಇದೇನಿದು ಶ್ರೀಪಾದವಲ್ಲಭರು ಈ ಎಲ್ಲ ಕಡೆ ಒಂದೇ ಬಾರಿ ಇದಾರಲ್ಲ ಅಂತ ಅವರಿಗೆ ಬಹಳ ನರಸಾವಧಾನಿಗಳಿಗೆ ಆಶ್ಚರ್ಯ ಆಯಿತು. ಇದೇನು ನನಗೇನು ಕನಸು ಕಾಣ್ತಾ ಇದ್ದೀನಾ ಅಥವಾ ಇದೇನು ಮಾಯನಾ ಅಂತ ಹೇಳ್ಬಿಟ್ಟು ಅವರಿಗೆ ಅನ್ನಿಸ್ತು. ಅಂದರೆ ಎಲ್ಲ ಕಡೆ ಒಂದೇ ಸಲದಲ್ಲಿ ಆ ಪರಮಾತ್ಮ ಇರಬಲ್ಲ ಅಂತ ಇದು ನಿದರ್ಶನ. ಅಂದರೆ ಸಾಕಷ್ಟು ನಾವು ಮಹಾತ್ಮರ ಚರಿತ್ರೆಯಲ್ಲಿ ಕೂಡ ಕೇಳಿರ್ತೇವೆ. ಈಗ ಅಪ್ಪ ಅವರು ಕೂಡ ಅಪ್ಪ ಅವ್ರ ಚರಿತ್ರೆಯಲ್ಲಿ ಭರಮಸಾಗರದಲ್ಲಿ ಅಪ್ಪ ಅವರು ಇದ್ದಾಗ ಇತ್ತ ಕಡೆ ನುಲೇನೂರಿನಲ್ಲಿ ಅವರ ತಾಯಿ ದೋಸೆಯನ್ನು ಮಾಡ್ತಾ ಇದ್ದರೆ ಅಪ್ಪ ಅವರು ಅಲ್ಲೂ ಇದ್ರಂತೆ, ಇಲ್ಲಿ ಬಂದು ದೋಸೆಯನ್ನು ತಿಂದುಕೊಂಡು ಹೋಗ್ತಾ ಇದ್ರಂತೆ. ಅವರ ತಾಯಿಗೆ ಅದು ಗೊತ್ತಾಗ್ತಿರ್ಲಿಲ್ವಂತೆ. ಅದು ಹೇಗೆ ಅಂತ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ ಅಂತ ಅಪ್ಪ ಅವರೇ ಸ್ವತಃ ಹೇಳ್ತಾರೆ. ಅಂದರೆ ಆ ಮಹಾತ್ಮ ಮಹಾಪುರುಷರು ಅಂತ ನಾವು ಏನು ಹೇಳ್ತೀವಿ, ಅವರು ಒಂದು ಕಾಲಕ್ಕೆ ಒಂದು ಸ್ಥಳಕ್ಕೆ ಸೀಮಿತರಾದವರು ಅಲ್ಲ ಅನ್ನೋದು ನಮ್ಗೆ ಇಲ್ಲಿ ಎಲ್ಲ ಕಡೆ ಒಂದೇ ಸಲ ಅವರು ಪ್ರತ್ಯಕ್ಷ ಆಗ್ತಾರೆ ಅನ್ನೋದನ್ನು ನಾವು ಇಲ್ಲಿ ಅವ್ರು ಅಲ್ಲಿದ್ದಾರೆ ಅಂದರೆ ಇಲ್ಲಿಲ್ಲಪ್ಪ, ಇಲ್ಲಿದ್ದಾರೆ ಅಂದರೆ ಅಲ್ಲಿಲ್ಲಪ್ಪ ಅಂತ ನಾವು ಅಂದ್ಕೊಳ್ಳೋ ಹಾಗೆ ಇಲ್ಲ. ಇದಕ್ಕೆ ಸಾಕಷ್ಟು ಉದಾಹರಣೆ ನಮ್ಮಪ್ಪ ಅವರ ಚರಿತ್ರೆಯಲ್ಲೇ ಸಿಗತ್ತೆ. ಇದೇ ರೀತಿಯಾದ ಒಂದು ಅನುಭವ ನರಸಾವಧಾನಿಗಳಿಗೆ ಕೂಡ ಅವರು ಸ್ವತಃ ಕಣ್ಣಿಂದ ನೋಡ್ತಾರೆ. ಈ ಊರಿನ ಜನಗಳು ಏನು ಮಾಡ್ತಾಯಿದ್ರು, ತುಂಬ ವಿಧವಾಗಿ ಮಾತಾಡ್ಕೊಳ್ತಾ ಇದ್ರಂತೆ. ಏನಂದರೆ ಸ್ವಯಂಭುವ ದತ್ತನ ವಿಗ್ರಹ ಕೂಡ ಮಾಯ ಆಗಿತ್ತು, ಅಲ್ಲಿ ಇರಲಿಲ್ಲ ಅಂತ ನಾನು ಕಳೆದ ಅಧ್ಯಾಯದಲ್ಲಿ ನಿಮಗೆ ಹೇಳಿದ್ದೆ. ಅದು ಮಾಯ ಆಗಿದ್ದಕ್ಕೆ ಏನು ಕಾರಣ ಅಂತ ಎಲ್ಲ ಜನ ಮಾತಾಡಿಕೊಂಡು ಇವರೇ ಕಾರಣ ಈ ನರಸಾವಧಾನಿಗಳು ಅಂತ ಅವ್ರ ಮೇಲೆ ಆ ಒಂದು ಆಪಾದನೆ ಬಂದಿತ್ತು. ಅವ್ರ ಕಾರಣ ಇರೋದಿಲ್ಲ ಅದಕ್ಕೆ, ಆದರೂ ಆಪಾದನೆ ಅವ್ರ ಮೇಲೆ ಬಂದಿರುತ್ತೆ. ಅವಧಾನಿಗಳಿಗೆ ಏನು ಎಲ್ಲ ಆಪಾದನೆಗಳನ್ನು ತಡ್ಕೊಂಡು, ಜೊತೆಗೆ ಆ ಬಡತನ, ವಿಪರೀತ ಬಡತನ, ಅಂಥ ಸಿರಿವಂತರಾಗಿದ್ದವ್ರಿಗೆ ಬಡತನ, ಅದನ್ನು ತಡ್ಕೊಂಡು ಜನದ ಮಾತನ್ನು ಎಲ್ಲ ತಡ್ಕೊಂಡು ಅವರಿಗೆ ಒಂದು ರೀತಿ ಹುಚ್ಚು ಹಿಡ್ದಂಗೆ ಆಗ್ಬಿಡ್ತು. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಅದು ನಿವಾರಣೆ ಹೇಗಾಗುತ್ತೆ ಅನ್ನೋದು ಅವರಿಗೆ ದಾರಿ ಕೂಡ ಗೊತ್ತಾಗ್ತಿಲ್ಲ. ಇಂಥ ಅವಧಾನಿಗಳ ಸ್ಥಿತಿ, ದುಃಖದ ಸ್ಥಿತಿಯನ್ನು ಅವ್ರ ಹೆಂಡತಿ ನೋಡಿ ಬಹಳ ಅವರಿಗೆ ಬೇಜಾರಾಗುತ್ತೆ. ಹೇಗಿದ್ರು ಇವರು ಹೇಗಾಗಿದ್ದಾರೆ ಅಂತ ಆಕೆಗೆ ಬಹಳ ಬೇಜಾರಾಗುತ್ತೆ. ಆ ದುಃಖವನ್ನು ಹೇಳ್ಕೊಳ್ಬೇಕು ಅಂತ ದೇವರ ಮನೆ ಮುಂದೆ ಕೂತ್ಕೊಂಡು ಮನದೊಳಗೆ ಆಕೆ ಹೇಳ್ತಾರಂತೆ. ಅಲ್ಲಿ ಅವರ ಯಜಮಾನರು ಬಂದು, ಅಂದರೆ ನರಸಾವಧಾನಿಗಳು ಬಂದು ಅಲ್ಲಿ ಕುಳಿತುಕೊಳ್ತಾರೆ. ಅವರಿಬ್ಬರಿಗೆ ಒಂದು ದೃಶ್ಯ ಕಾಣುತ್ತೆ ದೇವರ ಮನೆಯಲ್ಲಿ. ಅವರಿಗೆ ಬಹಳ ಆಶ್ಚರ್ಯವಾಗ್ಬಿಡುತ್ತೆ. ಅಲ್ಲಿ ಶ್ರೀಪಾದವಲ್ಲಭರು ಕಾಣಿಸ್ತಾರೆ. ಹಲೋ ಸುನೀತಾ, ಕೇಳಿಸ್ತಿಲ್ಲ ಕಣೆ. ಹಲೋ 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 ಸುನೀತಾ, ಕೇಳಿಸ್ತಿಲ್ಲ, ಕಟ್ ಆಗ್ತಾ ಇದೆ. ಈಗ ಕೇಳಿಸ್ತಾ ಇದೆಯಾ? ಹಾ, ಈಗ ಕೇಳಿಸುತ್ತೆ ವಾಯ್ಸ್. ಅದೇ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು. ಅವರಿಗೆ ಶ್ರೀಪಾದವಲ್ಲಭರು ಅವರ ದೇವರ ಮನೆಯಲ್ಲಿ ಕಾಣಿಸ್ಕೊತಾರೆ. ಅದು ಅವ್ರಿಗೆ ಬಹಳ ಆಶ್ಚರ್ಯ ಆಗ್ಬಿಡುತ್ತೆ. ಆಗ ಅದು ಅವರನ್ನು ನೋಡಿ ತುಂಬ ಆನಂದನೂ ಕೂಡ ಆಗತ್ತೆ. ಆ ಆನಂದಕ್ಕೆ ಕೊನೆಯೇ ಇಲ್ಲ, ಅಷ್ಟು ಆನಂದ ಆಗ್ಬಿಡುತ್ತೆ. ಅವ್ರ ದೇವ್ರ ಮನೆಯಲ್ಲಿ ಶ್ರೀಪಾದವಲ್ಲಭರು ಕಾಣಿಸ್ಕೊಂಡ್ರು ಅಂತ. ಆವಾಗ ಅವರು ಕೇಳ್ತಾರೆ, ಗಂಡ ಹೆಂಡತಿ, ಅವರು ದಂಟಿನ ಸೊಪ್ಪನ್ನು ಕೇಳೋದಕ್ಕೆ ಬಂದಿದ್ದರು ಕಳೆದ ವಾರ. ನಾನು ಹೇಳಿದ್ದೆ, ಶ್ರೀಪಾದವಲ್ಲಭರು ಸ್ವತಃ ದಂಟಿನ ಸೊಪ್ಪು ಬೇಕು ಅವಧಾನಿಗಳ ಮನೆಯಲ್ಲಿ ಬೆಳೆದಿರೋದು ಅಂತ ಕೇಳಕ್ಕೆ ಬಂದಿದ್ದರು. ಆದರೆ ಅವರು ಕೊಟ್ಟಿರೋದಿಲ್ಲ. ಈಗ ಕೇಳ್ತಾ ಇದ್ದಾರೆ ಗಂಡ ಹೆಂಡತಿ, ದಂಟಿನ ಸೊಪ್ಪನ್ನು ಅಡುಗೆ ಮಾಡ್ತೀವಿ, ಊಟ ಮಾಡ್ತೀರಾ ಅಂತ ಶ್ರೀಪಾದವಲ್ಲಭರನ್ನು ಬಹಳ ಪ್ರೀತಿಯಿಂದ ಕೇಳ್ಕೊತಾ ಇದ್ದಾರೆ. ಆದರೆ ಈಗ ಶ್ರೀಪಾದವಲ್ಲಭರು ಅದಕ್ಕೆ ಒಪ್ಪಲ್ಲ, ಬೇಡ ಅಂತ ಹೇಳ್ತಾರೆ. ನಾನು ಈಗ ಅದನ್ನು ಸ್ವೀಕರಿಸಲ್ಲ, ಕಾಲ ಕರ್ಮ ಕಾರಣ ಎಲ್ಲ ಮತ್ತೆ ಕೂಡಿ ಬರಬೇಕು, ಆಗ ಮಾತ್ರ ಅಲಭ್ಯ ಯೋಗವು ಪ್ರಾಪ್ತವಾಗತ್ತೆ ಅಂತ. ಒಮ್ಮೆ ಅವರಿಗೆ ಕೂಡಿ ಬಂದಿತ್ತು ಯೋಗ. ಅವರೇ ಸ್ವತಃ ಮನೆ ಮುಂದೆ ಬಂದು ದಂಟಿನ ಸೊಪ್ಪನ್ನು ಕೊಡು ಅಂತ ಕೇಳಿದಾಗ ಇವರು ವಿವೇಕವನ್ನು ತೆಗೆದುಕೊಳ್ಳಲಿಲ್ಲ, ಅದನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಆದ್ದರಿಂದ
ಆ ಅವಕಾಶ ಕಳೆದು ಹೋಯಿತು ನಿಮಗೆ. ಅದು ಮತ್ತೆ ಬರಬೇಕು ಅಂದರೆ ಕಾಲ ಕರ್ಮ ಕಾರಣ ಎಲ್ಲ ಕೂಡಿ ಬರಬೇಕು, ಆಗಲೇ ನಾನು ಸ್ವೀಕರಿಸೋದು ಅಂತ ಹೇಳ್ತಾರೆ. ಆದರೆ ಅವರು ಬೇಡಿಕೊಂಡಿದ್ದಕ್ಕೆ ಶ್ರೀಪಾದವಲ್ಲಭರು ಒಂದು ಸಮಾಧಾನವನ್ನು ಹೇಳ್ತಾರೆ. ಈಗ ಈ ಜನ್ಮದಲ್ಲಿ ನಾನು ಸ್ವೀಕರಿಸಲ್ಲ, ಮುಂದಿನ ಜನ್ಮದಲ್ಲಿ ಅಂದರೆ ನರಸಿಂಹ ಸರಸ್ವತಿಯಾಗಿ ಏನು ಜನಿಸ್ತಾರೆ ಶ್ರೀಪಾದವಲ್ಲಭರು, ಆಗ ಇವರು ಕೂಡ ಮತ್ತೆ ಜನಿಸಿರ್ತಾರೆ, ನರಸಾವಧಾನಿಗಳು ಮತ್ತು ಅವರ ಪತ್ನಿ. ಆಗ ನಾನೇ ನಿಮ್ಮನೆಗೆ ಬಂದು ಸೊಪ್ಪಿನ ಅಡಿಗೆಯನ್ನು ಮಾಡಿ ಆಗ ನಾನು ಭೋಜನ ಸ್ವೀಕಾರ ಮಾಡ್ತೇನೆ ಅಂತ ಅವರಿಗೆ ವಾಗ್ದಾನ ಮಾಡ್ತಾರೆ. ನರಸಿಂಹ ಸರಸ್ವತಿಗಳ ಚರಿತ್ರೆಯಲ್ಲಿ ಗುರುಚರಿತ್ರೆಯನ್ನು ಓದಿರೋರಿಗೆ ಈ ವಿಚಾರ ಮತ್ತೆ ಬರುತ್ತೆ, ಸೊಪ್ಪಿನ ಅಡುಗೆಯನ್ನು ಊಟ ಮಾಡಿದ್ರು ಅಂತ ಬರುತ್ತೆ ನೋಡಿ, ಅದರಲ್ಲಿ ಗೊತ್ತಾಗತ್ತೆ. ಅದು ಇಲ್ಲೇ ಬರುವ ಕಥೆಯ ಅದು ಇಲ್ಲೇನು ಹೇಳ್ತಾರೆ, ವಾಗ್ದಾನ ಮಾಡ್ತಾರೆ, ಅದೇ ನರಸಿಂಹ ಸರಸ್ವತಿಗಳ ಚರಿತ್ರೆಯಲ್ಲಿ ಕೂಡ ಅವರು ಬಂದು ಸ್ವೀಕರಿಸಿದ್ರು ಅಂತ ಬರುತ್ತೆ. ಮತ್ತೆ ಹೇಳ್ತಾರೆ ಅವರು ಗಣೇಶ ಚತುರ್ಥಿ ದಿನ ಅವತರಿಸಿದ್ರು ಅಂತ ನಾನು ಹೇಳಿದ್ದೆ. ಗಣೇಶ ಚತುರ್ಥಿ ದಿನ ಅವತರಿಸಿದ್ರಿಂದ ಅವರಲ್ಲಿ ಆ ಗಣೇಶನ ಅಂಶ ಅಂತ ಇರುತ್ತಲ್ಲ, ಆ ಗಣೇಶನ ಅಂಶದಿಂದ ಗಜಾನನ ಅಂತ ಒಬ್ಬ ಮಹಾತ್ಮರು ಕೆಲವು ಶತಮಾನಗಳ ನಂತರ ಪೀಠಿಕಾಪುರದ ಹತ್ರನೇ ಜನಿಸುವವರು ಅಂತ ಹೇಳ್ತಾರೆ. ಇಲ್ಲಿ ಗಜಾನನ ಮಹಾರಾಜರ ಬಗ್ಗೆ ಹೇಳ್ತಾ ಇದ್ದಾರೆ. ಗಜಾನನ ಮಹಾರಾಜರು ಇಲ್ಲಿ ಇನ್ನೂ ಜನಿಸೇ ಇಲ್ಲ. ನಾನು ಹೇಳ್ತಾನೆ ಬರ್ತಾ ಇದ್ದೇನೆ, ಇಲ್ಲಿ ಚರಿತ್ರೆಯಲ್ಲಿ ಬರ್ತಾನೆ ಇದೆ. ಬಹಳಷ್ಟು ಮಹಾತ್ಮರು, ಶ್ರೀಧರ ಸ್ವಾಮಿಗಳ ಬಗ್ಗೆ ಬಂತು, ಶ್ರೀಧರ ಸ್ವಾಮಿಗಳು ಜನಿಸೇ ಇರಲಿಲ್ಲ ಅವಾಗಿನ್ನು, ಅದ್ರ ಬಗ್ಗೆ ಸದಾಶಿವ ಬ್ರಹ್ಮೇಂದ್ರರ ಬಗ್ಗೆ ಬಂತು. ಹಾಗೆಯೇ ನೋಡಿ ಮತ್ತೆ ಇಲ್ಲಿ ಗಜಾನನ ಮಹಾರಾಜರ ಹೆಸರು ಬಂದಿದೆ. ಅವರ ಜನನ ಇನ್ನೂ ಬಹಳಷ್ಟು ಶತಮಾನಗಳ ನಂತರ ಆಗುತ್ತೆ ಅಂತ ಬರೆದಿದ್ದಾರೆ, ಆದರೆ ಇಲ್ಲಾಗಲೇ ಅದು ಬಂದ್ಬಿಟ್ಟಿದೆ ಹೆಸರು. ಅವರು ಹೇಳ್ತಾರೆ ಶ್ರೀಪಾದವಲ್ಲಭರು, ಸೂರ್ಯ ಚಂದ್ರರ ಒಂದು ಗತಿಯನ್ನು ಬೇರೆ ಏನಾದರೂ ಮಾಡ್ಬೋದು, ಸಾಧ್ಯವಾಗಬಹುದು ಬೇರೆ ಮಾಡೋಕ್ಕೆ, ಆದರೆ ಎಂಥ ಪರಿಸ್ಥಿತಿ ಆದರೂ ಶ್ರೀಪಾದರ ವಾಗ್ದಾನವನ್ನು ಬೇರೆ ಮಾಡಲು ಸಾಧ್ಯ ಇಲ್ಲ, ಯಾರಿಗೂ ಅದು ಸಾಧ್ಯ ಇಲ್ಲ. ಯಾಕೆ ಅಂದರೆ ಅವರ ಆದೇಶವನ್ನೇ ಅನುಸರಿಸುತ್ತಂತೆ ಪಂಚಭೂತಗಳು. ಹಾಗೆ ಸಮಸ್ತ ಜೀವಿಗಳು ಕೂಡ ಅವರು ಏನು ನಿರ್ಧಾರ ಮಾಡ್ತಾರೋ ಆ ನಿರ್ಧಾರದಂತೆಯೇ ಸಮಸ್ತ ಜೀವಿಗಳ ಜೀವನ ಎಲ್ಲ ರೂಪಿತವಾಗಿರುತ್ತೆ. ಅವರು ವಾಗ್ದಾನ ಮಾತ್ರ ಮಾಡಿದ್ರು ಅಂದರೆ ಅದನ್ನು ಪರಿಪಾಲನೆಯಲ್ಲಿ ಅವರು ಭಾಳ ದೃಢ ವ್ರತರು, ಸತ್ಯವ್ರತರು. ಏನೇ ಪ್ರಪಂಚ ಅಲ್ಲಾಡಿ ಹೋದರೂ ಕೂಡ, ಯುಗಗಳು ಕಳೆದು ಹೋದರೂ ಕೂಡ ಅವರ ಲೀಲೆ ಅನ್ನೋದು ಮಾತ್ರ ಯಾವಾಗಲೂ ಸತ್ಯ ಆಗಿರುತ್ತೆ, ನಿತ್ಯವಾಗಿರುತ್ತೆ ಅಂತ ಹೇಳ್ತಾರೆ. ಈಗ ಅವರು ಪೂಜಾ ಮಂದಿರದಲ್ಲಿ ಏನು ದರ್ಶನ ಕೊಡ್ತಾರೆ, ನಂತರ ಅವರಿಗೆ ಭಾಳಷ್ಟು ವಿಚಾರಗಳನ್ನು ಆ ಪತಿ ಪತ್ನಿಯರಿಗೆ ತಿಳಿಸ್ಕೊಡ್ತಾರೆ. ಅವರಿಗೆ ಉಪದೇಶಗಳನ್ನು ಭಾಳಷ್ಟು ಮಾಡ್ತಾರೆ. ಅದು ಈ ಉಪದೇಶಗಳು ಅವರಿಗೆ ಮಾಡಿದ್ದು ಅಂತಲ್ಲ, ಇದು ಎಲ್ಲ ಭಕ್ತರಿಗೂ ಕೂಡ ತುಂಬ ಉಪಯುಕ್ತವಾಗಿರುವಂತಹ ಉಪದೇಶಗಳು. ಇದರಲ್ಲಿ ಸಾಕಷ್ಟು ಒಂದು ಗಹನವಾದ ವಿಚಾರಗಳು ಬರುತ್ತೆ. ನಾನು ಮುಂಚೆನೇ ಹೇಳ್ದಂಗೆ ತರ್ಕಕ್ಕೆ ಬರೋವಂಥ ವಿಚಾರಗಳು ಶ್ರೀಪಾದವಲ್ಲಭರ ಚರಿತ್ರೆಯಲ್ಲಿ ಹೇರಳವಾಗಿ ಇದೆ. ಇದು ಹೇಗಾಗತ್ತೆ, ಅದು ಹೇಗೆ ಅಂತ. ಆದ್ದರಿಂದ ನನಗೂ ಸಾಕಷ್ಟು ಅದು ಓದಿದಾಗೆಲ್ಲ ತರ್ಕಗಳು ಬರ್ತಾನೆ ಇರುತ್ತೆ. ಆದರೆ ಇಲ್ಲೆಲ್ಲೂ ತರ್ಕ ಬಂತು ಅಂತ ಒಂದೇನು ಅಂದರೆ ಇದು ಸುಳ್ಳು ಅಂತ ನಾವು ಹೇಳೋಕ್ಕಾಗಲ್ಲ. ಅಂದರೆ ನಮಗೆ ಎಲ್ಲಿಯಾದ್ರೂ ಈಗ ನಮಗೆ ಯಾವುದೋ ಒಂದು ಕಾಣಿಸ್ತಾ ಇಲ್ಲ ಅಂತಂದರೆ, ಎಷ್ಟೋ ದೂರದಲ್ಲಿರುವ ಒಂದು ನಕ್ಷತ್ರ ನಮಗೆ ಕಾಣಿಸ್ತಿಲ್ಲ ಅಂದರೆ ಅದು ಇಲ್ಲ ಅಂತಲ್ಲ. ಹಾಗೆ ನಮ್ಮ ಒಂದು ಮಿತಿಯಲ್ಲಿ ಯಾವುದು ಬರೋದಿಲ್ವೋ ಅದು ಸುಳ್ಳು ಅಂತ ನಾವು ಹೇಳೋಕ್ಕಾಗಲ್ಲ. ಆ ಒಂದು ವಿಚಾರವನ್ನು ನಾವಿಲ್ಲಿಟ್ಟುಕೊಂಡು ನಮಗೆ ಆದರೂ ಅರ್ಥ ಆಗ್ತಿಲ್ಲ, ಅದರ ಅನುಭವ ಇಲ್ಲ ಅಂತ ನಾವು ಹೇಳ್ಕೋಬೋದು ಹೊರತುನೋ ಅದು ಸುಳ್ಳು ಅನ್ನೋದು ತುಂಬ ತಪ್ಪಾಗುತ್ತೆ. ಏಕೆಂದರೆ ಸ್ವತಃ ಶ್ರೀಪಾದವಲ್ಲಭರೇ ಹೇಳಿದ್ದಾರೆ, ಈ ಚರಿತ್ರೆ ಅನ್ನೋದು ಪದ ಪದ ಅಕ್ಷರ ಸಹ ಸತ್ಯವಾದದ್ದು, ಇದನ್ನು ಅಲ್ಲಗಳೆಯುವಂತೆ ಇಲ್ಲ ಅಂತ ಸ್ವತಃ ಅವರೇ ಹೇಳಿದ್ದಾರೆ. ಯಾವುದೇ ಮಹಾತ್ಮರ ಚರಿತ್ರೆ ಆಗಲಿ ಅದರಲ್ಲಿ ನಮಗೆ ಒಂದು ವೇಳೆ ಗೊಂದಲ ಅಂತ ಏನಾದರೂ ಬಂತು ಅಂದರೆ ಅದನ್ನು ಅಲ್ಲಗಳೆಯೋಕ್ಕೆ ನಾವು ಹೋಗಬಾರ್ದಂತೆ, ಅದು ಮಹಾ ಪಾಪ ಆಗುತ್ತೆ. ಆದರೆ ನಮಗೆ ಗೊತ್ತಿಲ್ಲಪ್ಪ, ನಮಗೆ ಅರ್ಥ ಆಗ್ತಿಲ್ಲ, ನಮಗೆ ಆ ಒಂದು ಅರ್ಥ ಆಗುವಂಥ ಒಂದು ಹಂತಕ್ಕೆ ನಾವು ಏರಿದ ಮೇಲೆ ಆ ಸ್ವತಃ ಪರಮಾತ್ಮನೇ ಅರ್ಥ ಮಾಡಿಸ್ತಾನಂತೆ. ಆ ಸ್ವತಃ ಮಹಾತ್ಮರನ್ನೇ ಆಗಲಿ ನಾವು ನಮಗೆ ಒಂದು ವೇಳೆ ಅವರಲ್ಲಿ ಏನೋ ಒಂದು ನಮಗೆ ಸರಿ ಬರ್ತಿಲ್ಲ ಅಂತ ಅನ್ಸಿದ್ರೆ, ಅಥವಾ ಯಾವುದೋ ಒಂದು ವಿಚಾರದಲ್ಲಿ ಅವ್ರ ಬಗ್ಗೆ ನಮಗೆ ಗೊಂದಲ ಬಂದರೆ ಅವ್ರನ್ನ ಹಳೆಯಕ್ಕೆ ಹೋಗಬಾರ್ದಂತೆ. ನಮಗೆ ಏನೋ ನಮ್ಗೆ ಅರ್ಥ ಆಗ್ತಿಲ್ಲ ಅಂತ ನಾವು ಸುಮ್ಮನಾಗಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಕಡೆ
ಓದಿ ತಿಳ್ಕೊಂಡಿರೋ ಅಂಥದ್ದು. ನಾನು ತುಂಬ ಅದನ್ನು ಬಹಳಷ್ಟು ಕಡೆ ಬಹಳಷ್ಟು ಮಹಾತ್ಮರೇ ಸ್ವತಃ ಹೇಳಿದ್ದಾರೆ ಈ ವಿಚಾರವನ್ನು, ಇಲ್ಲ ಅಂದರೆ ಅದು ಮಹಾಪಾಪ ಆಗುತ್ತೆ ಅಂತ. ಹಾಗೆಯೇ ಇಲ್ಲಿ ಕೂಡ ಸಾಕಷ್ಟು ವಿಚಾರಗಳು ಬರುತ್ತೆ. ನನ್ನ ಒಂದು ಪರಿಮಿತಿಯಲ್ಲಿ ನಾನು ಏನು ಹೇಳ್ಬೋದೋ ಅದನ್ನು ಹೇಳ್ತೀನಿ. ಏಕೆಂದರೆ ಸ್ವತಃ ಶ್ರೀಪಾದ ವಲ್ಲಭರೇ ಹೇಳಿದಾಗ ಮಾತ್ರ, ನಮ್ಮ ಒಳಗಡೆ ಸ್ಫುರಿಸಿದಾಗ ಮಾತ್ರ ನಮಗೆ ಅರ್ಥ ಆಗುವಂಥ ವಿಚಾರಗಳು. ಅದು ಓಪನ್ ಒಳಗಡೆಯಿಂದ ಆಗಬೇಕು. ಅದು ಆಗ್ದಲೇ ಸುಮ್ಮನೆ ಬರೀ ಬಾಯಿ ಮಾತಿನಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಕೂಡ ಎಷ್ಟೊಂದು ಆಗೋದಿಲ್ವಂತೆ. ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟು ಮಾತ್ರ ಹೇಳ್ತೀನಿ ಅಂತ ತಮ್ಮೆಲ್ಲರಿಗೂ ನಾನು ಒಂದು ವಿಚಾರವನ್ನು ತಿಳಿಸ್ತಾ, ಹಾಗೆಯೇ ಇನ್ನೇನಾದರೂ ಯಾರಿಗಾರು ಇಲ್ಲಿ ಇರೋರಲ್ಲಿ ಒಂದು ವೇಳೆ ತಮಗೆ ಅದು ತಿಳಿದಿದ್ರೆ ನನಗೆ ಕೂಡ ತಿಳಿಸಿ, ನಾನು ಕೂಡ ತಿಳ್ಕೊಬೇಕು ಅಂತ ಕಾಯ್ತಾ ಇದ್ದೀನಿ. ಅದನ್ನು ಕೂಡ ಹೇಳಿ ಮುಂದುವರಿತೀನಿ. ಈಗ ಅವರು ನರಸಾವಧಾನಿಗಳು ಪ್ರಶ್ನೆಗಳನ್ನು ಹಾಕ್ತಾರೆ. ಅವರ ಪ್ರಶ್ನೆ, ಮೊದಲ ಪ್ರಶ್ನೆ ಏನು ಅಂದರೆ, ನೀನು ಯಾರು? ನೀನೇನು ದೇವತೆನಾ? ನೀನೇನು ಯಕ್ಷನಾ? ನೀನೇನು ಮಾಂತ್ರಿಕನಾ ಅಂತ ಕೇಳ್ತಾರೆ. ಅದಕ್ಕೆ ಉತ್ತರ ನೋಡಿ ಏನಿರುತ್ತೆ ಅಂತಂದರೆ, ನಾನು ನಾನೇ ಅಂತ ಹೇಳ್ತಾರೆ ಶ್ರೀಪಾದವಲ್ಲಭರು. ಅಂದರೆ ಇಲ್ಲಿ ಒಂದು ವಿಚಾರ ಏನು ಅಂತಂದರೆ, ನಾನು ನಾನೇ ಅಂದರೆ ಏನು ಅಂದರೆ, ಇವಾಗ ಈ ಏನು ಪರಮಾತ್ಮನನ್ನು ಅಪ್ರಮೇಯ ಅಂತ ಹೇಳ್ತೀವಿ, ಕೇಳಿರ್ಬೋದು ಎಲ್ಲರೂ. ಅಪ್ರಮೇಯ, ಸ್ವಪ್ರಕಾಶ ಅಂತೆಲ್ಲ ಕೇಳಿರ್ತೀವಿ. ಆ ಅಪ್ರಮೇಯ ಅಂದರೆ ಯಾವುದಕ್ಕಾದರೂ ಒಂದಕ್ಕೆ ಹೋಲಿಸಿ ಹೀಗೆ ಇದಾನೆ ಅಂತ ಒಂದು ಪ್ರಮೇಯ ಪ್ರಮಾಣಗಳನ್ನು ಕೊಟ್ಟು ಹೇಳಕ್ಕೆ ಬರಲ್ವಂತೆ ಆ ಪರಮಾತ್ಮನನ್ನು. ನಾವು ಪ್ರಾಪಂಚಿಕವಾಗಿ ಏನನ್ನಾದರೂ ತಣ್ಣಗಿದೆ ಅಂದರೆ, ಓ ಇದು ಮಂಜುಗಡ್ಡೆ ಅಷ್ಟು ತಣ್ಣಗಿದೆ ಅಂತ ಹೋಲಿಕೆ ಮಾಡಿ ಹೇಳ್ಬಿಡ್ತೀವಿ. ಓ ಇದ್ರಂಗಿದೆ, ಓ ಇದು ಬೆಂಕಿ ಹಾಗೆ ಸುಡ್ತಾ ಇದೆ ಅಂತ ಹೇಳ್ತೀವಿ. ಈ ಏನೋ ಒಂದು ಹೋಲಿಕೆಗೆ ಬರೋ ಅಂಥದ್ದು ಈ ಪ್ರಾಪಂಚಿಕವಾದದ್ದು. ಆದರೆ ಆ ಪರಮಾತ್ಮ ಯಾವುದಕ್ಕಾದರೂ ಹೋಲಿಸೋಣ ಅಂತಂದರೆ, ಇವನು ಹಿಂಗಿದ್ದಾನೆ ಅಂತ ಹೇಳೋಣಪ್ಪ, ವಿವರಣೆ ಮಾಡೋಣ ಅಂದರೆ ಅದನ್ನು ವಿವರಣೆ ಮಾಡೋಕ್ಕೆ ಬರಲ್ಲ, ಯಾವುದಕ್ಕೂ ಹೋಲ್ಸೋಕ್ಕೆ ಬರಲ್ವಂತೆ ಅವನನ್ನು. ಅದಕ್ಕೆ ಅವನು ಅಪ್ರಮೇಯ ಅಂತ ಹೇಳ್ತಾರೆ. ಹಾಗಾಗಿ ಅವನು ನೀನು ಅದ ಅಂತ ಕೇಳಿದ್ರೆ ಅವನು ಇದು ಅದು ಅಂತ ಹೇಳಲ್ಲ, ಅವನು ನಾನು ನಾನೇ ಅಂತೇಳಿ. ಯಾಕೆಂದರೆ ಅವನಿಗೆ ಯಾವುದು ಹೋಲಿಕೆನೇ ಇಲ್ಲ. ಆದ್ದರಿಂದ ಅವರು ನಾನು ನಾನೇ ಅಂತ ಹೇಳ್ತಾರೆ. ಇಷ್ಟೇ ಅಲ್ದಲೇ ಇನ್ನೂ ಒಂದು ವಿಚಾರ ನಾವು ಗಮನಿಸಬೇಕಾಗಿರೋದು, ಬಹಳ ಸುಂದರವಾಗಿರೋ ವಿಚಾರ ಅಂತಂದರೆ, ಇಲ್ಲಿ ಪ್ರಾಪಂಚಿಕವಾಗಿ ಲೌಕಿಕವಾಗಿಯೇ ನಾವು ಹೋಲಿಕೆ ಮಾಡ್ತೀವಿ ಅಂತಲೇ ಅಂದ್ಕೊಂಡ್ರೂ ಕೂಡ ನೋಡಿ, ಈಗ ನಾವೆಲ್ಲರೂ ಕೂಡ ಇವಾಗ ನಾವು ಯಾರು ಇನ್ನೊಬ್ಬರಿಗೆ, ಆ ಪರಮಾತ್ಮ ಅವನು ಹೆಂಗಿದಾನೋ ಹಾಗೆ ಅವನು ಸೃಷ್ಟಿನೆಲ್ಲ ಮಾಡಿದ್ದಾನೆ ಅಂತ ಸಾಕಷ್ಟು ಬಾರಿ ಹೇಳ್ತಾರೆ. ಈಗ ಒಬ್ಬೊಬ್ಬರನ್ನ ಒಂದೊಂದು ಥರ ಸೃಷ್ಟಿ ಮಾಡಿದ್ದಾನೆ. ಇವರು ಇದ್ದಂಗೆ ಎಕ್ಸಾಕ್ಟ್ ಕಾಪಿ ಇವರೇ ಇವರು ಅಂತ ಹೇಳೋಕ್ಕಾಗಲ್ಲ. ಏನೋ ಒಂಚೂರು ಹೋಲಿಕೆ ಇದೆಯಪ್ಪ ಅಂತ ಹೇಳ್ಬೋದೇ ಹೊರತು, ಪ್ರತಿ ಒಬ್ಬರೂ ಒಂದು ವ್ಯಕ್ತಿ ಅಂತಂದರೆ ಅಲ್ಲಿ ಒಂದು ವ್ಯಕ್ತಿತ್ವ. ಆ ವ್ಯಕ್ತಿತ್ವ ಅನ್ನೋದು ಎಲ್ಲ ವಿಭಿನ್ನ. ಆ ವ್ಯಕ್ತಿಯ ನಾಮಗಳು ಏನೋ ರೂಪಗಳು ವಿಭಿನ್ನ ಆಗಿರುತ್ತೆ, ಹಾಗೆ ಆ ವ್ಯಕ್ತಿತ್ವ ಕೂಡ ವಿಭಿನ್ನ. ಅಷ್ಟೇ ಅಲ್ಲದಲ್ಲೇ ಒಬ್ಬೊಬ್ಬರು ಮನೆಯಲ್ಲೇ ಇದ್ದಂತೆ ಇನ್ನೊಬ್ರು ಇರಲ್ಲ, ಒಬ್ಬೊಬ್ಬರು ಪರಿಸ್ಥಿತಿ ಇದ್ದಂತೆ ಇನ್ನೊಬ್ಬರು ಪರಿಸ್ಥಿತಿ ಇಲ್ಲ. ಆ ಒಂದೊಂದು ಮನೆಯಲ್ಲಿರೋ ರೀತಿ ನೀತಿಗಳಂತೆ ಇನ್ನೊಂದು ಮನೇಲಿ ರೀತಿ ನೀತಿ ಇಲ್ಲ. ಹೀಗೆ ಸಮಾಜದ ವ್ಯವಸ್ಥೆ ಆ ಪರಮಾತ್ಮನ ಸೃಷ್ಟಿ ಅಂತ ನಾವು ನೋಡಿದಾಗ ಅವನು ಯಾರಿಗೂ ಮೋಸ ಮಾಡಿಲ್ಲ. ಅವನು ಹೇಗಿದ್ದಾನೋ ಹಾಗೇನೆ ಪ್ರತಿಯೊಬ್ಬರನ್ನು ಸೃಷ್ಟಿ ಮಾಡಿದ್ದಾನೆ. ನಾವು ಎಲ್ಲರೂ ಕೂಡ ವಿಭಿನ್ನರೇ. ಇವಾಗ ವಿಭಿನ್ನತೆ ಇಲ್ಲ ಅಂದರೆ ಎಲ್ಲ ಒಂದೇ ಆಗ್ಬಿಡ್ತೀವಿ. ಎಷ್ಟು ವಿಭಿನ್ನತೆ ಕೊಟ್ಟಿದ್ದಾನೆ, ಎಷ್ಟು ಹೂವುಗಳನ್ನು ಸೃಷ್ಟಿ ಮಾಡಿದಾನೋ ಅಷ್ಟು ಹೂವುಗಳು ವಿಭಿನ್ನ. ಹಾಗೆ ಇದು ಚೆನ್ನಾಗಿದೆಯಪ್ಪ, ಅದು ಚೆನ್ನಾಗಿಲ್ಲಪ್ಪ ಅಂತ ನಮ್ಮ ತಲೆಯಲ್ಲಿ ಯಾಕೆ ಬರುತ್ತೆ ಅಂದರೆ, ನಮಗೇನೋ ಒಂದ್ರ ಮೇಲೆ ಒಲವು ಇರುತ್ತೆ, ಅಥವಾ ಒಂದ್ರ ಕಡೆ ನಮ್ಮ ಮನಸ್ಸು ಬಾಗುತ್ತೆ. ಆದ್ದರಿಂದ ನಾವು ಅಲ್ಲಿ ಚೆನ್ನಾಗಿಲ್ಲ, ಇವ್ರು ಒಳ್ಳೆಯವರು, ಇವ್ರು ಕೆಟ್ಟವರು ಅಂತ ನಾವು ಅದನ್ನು ನಮ್ಮ ಒಂದು ಇತಿಮಿತಿಗಳಲ್ಲಿ ಗುರುತಿಸ್ಕೊಳ್ತೀವಿ ಹೊರತು, ಆದರೆ ಅದು ನಿಜವಾಗ್ಲೂ ಪರಮಾತ್ಮನ ಸೃಷ್ಟಿ ಅಂತ ನೋಡಿದಾಗ ನಾವು ಅಲ್ಲಿ ಏನು ಚೆನ್ನಾಗಿಲ್ಲ ಅನ್ನೋದು ವಿಚಾರನೇ ಇಲ್ಲ. ಎಲ್ಲ ವಿಭಿನ್ನತೆ, ಪ್ರತಿಯೊಂದು ವಿಭಿನ್ನ. ಒಂದು ಮೋಡ ಇದ್ದಂಗೆ ಇನ್ನೊಂದು ಮೋಡ ಇರೋದಿಲ್ಲ ನೋಡಿ, ಎಷ್ಟು ಆ ವಿಭಿನ್ನ. ಅಂದರೆ ಪ್ರತಿಯೊಂದು ವಸ್ತುವು ಅವನ ಅಂಶವೇ. ಅದರಿಂದ ಪ್ರತಿಯೊಂದು ಅವನು ಒಂದ್ರ ಥರ ಇನ್ನೊಂದು ಮಾಡೇ ಇಲ್ಲ, ಎಲ್ಲ ಆ ವಿಭಿನ್ನತೆ ಕೊಟ್ಟೆ ಸೃಷ್ಟಿಸಿದ್ದಾನೆ. ಆದ್ದರಿಂದ ನೀನು ಯಾರು ಅಂದರೆ ನಾನೇ, ನನಗೆ ಹೋಲಿಕೆ ಇಲ್ಲ ಅಂತ ಅವರು ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಈ ಒಂದು ಸೃಷ್ಟಿಯಲ್ಲಿ ಅಣುವಲ್ಲೂ ಲೀನ ಆಗಿರುವ ಒಂದು ಆದ್ಯ ಶಕ್ತಿ ನಾನೇ ಅಂತ ಹೇಳ್ತಾರೆ. ಪಶು ಪಕ್ವಾದಿಗಳನ್ನು ಮೊದಲುಗೊಂಡು ಎಲ್ಲ ಸಮಸ್ತ ಪ್ರಾಣಿಕೋಟಿಯಲ್ಲೂ ಮಾತೃಸ್ವರೂಪ ಹಾಗೂ ಪಿತೃಸ್ವರೂಪ ಆಗಿ ಇರುವವನು ನಾನೇ. ಹಾಗೆ ಸಮಸ್ತ ಸೃಷ್ಟಿಗೆ ಗುರು ಸ್ವರೂಪನೂ ಕೂಡ
ನಾನೇ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ರಮಣ ಮಹರ್ಷಿಗಳು ಒಂದು ಒಂದು ಕಡೆ ಹೇಳ್ತಾರೆ, ನೀವು ಯಾರು ಅಂತ ರಮಣ ಮಹರ್ಷಿಗಳನ್ನು ಅವರ ಭಕ್ತರೊಬ್ಬರು ಪ್ರಶ್ನೆ ಮಾಡಿದಾಗ ಅವ್ರು ಹೇಳ್ತಾರೆ, ಒಂದು ಚಿಕ್ಕ ಹುಳುವಿನಿಂದ ಹಿಡಿದು ಬ್ರಹ್ಮ ವಿಷ್ಣು ಮಹೇಶ್ವರರ ಒಳಗಡೆ ಇರುವ ಆ ಚೈತನ್ಯ ಸ್ವರೂಪವೇ ನಾನು ಅಂತ ಹೇಳ್ತಾರೆ ರಮಣ ಮಹರ್ಷಿಗಳು. ಅಂದರೆ ಅಲ್ಲಿ ಚಿಕ್ಕ ಒಂದು ಹುಳುವಿನಲ್ಲಿ ಏನೋ ಒಂದು ಚೈತನ್ಯ ಇದೋ ಆ ಬ್ರಹ್ಮ ವಿಷ್ಣು ಮಹೇಶ್ವರರಾದಿ ಅಲ್ಲಿವರೆಗೂ ಆ ಚೈತನ್ಯಕ್ಕೆ ಭೇದ ಇಲ್ಲ. ಇಲ್ಲಿ ಗಾತ್ರ ಸ್ವರೂಪ ಇಲ್ಲಿದೆ ಅಲ್ಲಿದೆ, ಆ ಬ್ರಹ್ಮ ಅಂದರೆ ಶಿವ ಅಂದರೆ ದೊಡ್ಡವನು, ಅದೆಲ್ಲ ಬೇರೆ ಬೇರೆ ಆದರೆ ಆ ಚೈತನ್ಯ ಮಾತ್ರ ಅದಕ್ಕೆ ಭೇದ ಇಲ್ಲ. ಇಲ್ಲಿ ಒಂದು ಚಿಕ್ಕ ಹುಳುವಿನಲ್ಲಿ ಚೈತನ್ಯ ಅದು ಒಂಚೂರು ಪರ್ಸೆಂಟೇಜ್ ಕಡಿಮೆ ಇದೆ, ಮನುಷ್ಯರಲ್ಲಿ ಸ್ವಲ್ಪ ಜಾಸ್ತಿ ಇದೆ, ಅಥವಾ ಆ ಈಶ್ವರನಲ್ಲಿ ತುಂಬಾ ಜಾಸ್ತಿ ಇದೆ ಅಂತ ಇಲ್ಲ. ಅವನು ಎಲ್ಲರೊಳಗಡೆನೂ ಸಮನಾಗಿ ಇದ್ದಾನೆ. ಅದಕ್ಕೆ ಅವನಿಗೆ ಸರ್ವಾಂತರ್ಯಾಮಿ, ಎಲ್ಲರೂ ಸಮನಾಗಿದ್ದಾನೆ. ಸಮಪ್ರಮಾಣ ಸರ್ವಾಂಗಾಯ ನಮಃ ಅಂತ ಅಪ್ಪನ ಒಂದು ಅಷ್ಟೋತ್ತರದಲ್ಲಿ ಬರುತ್ತೆ. ಎಲ್ಲ ಕಡೆ ಸಮನಾಗಿ ಇರುವವನು ಅವನು ಅಂತ. ಎಲ್ಲೂ ಅವನು ಹೆಚ್ಚು ಕಡಿಮೆ ಅಂತ ಇಲ್ಲೇ ಇಲ್ಲ. ಇಲ್ಲಿ ಹೆಚ್ಚಿದ್ದಾನೆ, ಅಲ್ಲಿ ಕಮ್ಮಿ ಇದ್ದಾನೆ. ಪ್ರತಿ ಕಣ ಕಣದಲ್ಲೂ ಸಮನಾಗಿ ಇರುವವನು. ಆಮೇಲೆ ಎಲ್ಲ ಒಂದು ಪಿತೃ ಸ್ವರೂಪ, ಸರ್ವ ಜಗತ್ತಿಗೂ ಪಿತೃ ಮಾತೃ ಸ್ವರೂಪ ಆಗಿರುವವನು ಅವನೇ. ಹಾಗೆ ಗುರು ಸ್ವರೂಪ ಕೂಡ ಅವನೇ, ನಾನೇ ಅಂತ ಅಲ್ಲಿ ಶ್ರೀಪಾದವಲ್ಲವರು ಹೇಳ್ತಾರೆ. ಮುಂದಿನ ಪ್ರಶ್ನೆ ಕೇಳ್ತಾರೆ, ಅಂದರೆ ನೀನು ಏನು ದತ್ತಪ್ರಭುಗಳ ಅವತಾರನ ಅಂತ ಕೇಳ್ತಾರೆ ನರಸಾವಧಾನಿಗಳು. ನಿಸ್ಸಂಶಯವಾಗಿ ನಾನು ದತ್ತನೇ ಅಂತ ಹೇಳ್ತಾರೆ. ನಾನು ಯಾಕೆ ಶರೀರ ಧರಿಸಿ ಬಂದಿದ್ದೀನಿ ಅಂದರೆ, ನೀವುಗಳು ಶರೀರಧಾರಿಗಳು ಆಗಿರೋದ್ರಿಂದ ನೀವುಗಳಿಗೆ ನಿಮಗೆ ಗುರುತು ಸಿಗಲಿ ಅಂತ ನಾನು ಶರೀರ ಧರಿಸಿ ಬಂದಿದ್ದೇನೆ. ಆದರೆ ವಾಸ್ತವವಾಗಿ ನಾನು ನಿರ್ಗುಣನು, ನಿರಾಕಾರನು, ನನಗೆ ಆಕಾರ ಇಲ್ಲ, ಗುಣ ಇಲ್ಲ. ಇದನ್ನು ಧರಿಸಿ ಬಂದಿರೋದು ನಿಮಗೋಸ್ಕರ ಅಂತ ಅವರು ಹೇಳ್ತಾರೆ. ಅದಕ್ಕೆ ಅವ್ರು ಪ್ರಶ್ನೆ ಹಾಕ್ತಾರೆ, ಅಂದರೆ ನಿನಗೆ ಆಕಾರನೂ ಇಲ್ಲ ಗುಣನೂ ಇಲ್ಲ ಅಲ್ವಾ ಅಂತ ಕೇಳ್ತಾರೆ. ಅಂದರೆ ಆಕಾರ ಇಲ್ಲ ಗುಣ ಇಲ್ಲ ಅಂತಂದರೆ ನಮಗನ್ಸುತ್ತೆ ಅಲ್ಲೇನೂ ಇಲ್ಲ ಅಂತ. ನಾವು ಹಾಗೆ ಸುಮ್ಮನೆ ಯೋಚನೆ ಮಾಡಿದ್ರೆ ನಮ್ಮ ಬುದ್ಧಿ ಒಂದು ಏನು ಅರ್ಥ ಮಾಡ್ಕೊಳ್ಳುತ್ತೆ ಅಂದರೆ, ಒಂದು ರೂಪ ಇರುತ್ತೆ, ಒಂದು ನಾಮ. ಈಗ ಒಂದು ಆ್ಯಪಲ್ ಅಂದರೆ ನಮಗೆ ಆ್ಯಪಲ್ ಕಣ್ಮುಂದೆ ಬರುತ್ತೆ ರೂಪ ಅದರದ್ದು, ಇಂಥದಕ್ಕೆ ಆ್ಯಪಲ್ ಅಂತೀವಿ ಅಂತ. ಯಾವುದೇ ಒಂದು ಹೇಳಿ ಹೆಸರನ್ನ, ಅದಕ್ಕೊಂದು ರೂಪ ಕಣ್ಮುಂದೆ ಬರುತ್ತೆ. ಸರಿ, ರೂಪನೂ ಇಲ್ಲಪ್ಪ, ಹೆಸರು ಇಲ್ಲಪ್ಪ, ಏನೂ ಇಲ್ಲಪ್ಪ ಅಂದರೆ ಏನು ಕಣ್ಮುಂದೆ ತರಿಸ್ಕೊಳ್ಳೋಣ ನಾವು? ಅದು ನಮ್ಮ ಬುದ್ಧಿ ವರ್ಕ್ ಆಗೋದೇ ಹಾಗೆ ವರ್ಕ್ ಆಗುತ್ತೆ. ಅದಕ್ಕಿಂತ ಮೀರಿದ್ದನ್ನು ನಮ್ಮ ಬುದ್ಧಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಯಾವ ಹಂತದಲ್ಲಿರ್ತೀವೋ ಆ ಹಂತದಲ್ಲಿ ಸಾಧ್ಯವಾಗದೇ ಇರ್ಬೋದು. ಆದ್ದರಿಂದ ಆಕಾರ ಇಲ್ಲ ಗುಣ ಇಲ್ಲ ಅಂದರೆ ಯಾರೂ ಇಲ್ಲ ಅಂತ, ಅಲ್ಲೇನೂ ಇಲ್ಲ ಅನ್ನೋ ಭಾವನೆ ನಾವು ಬಂದ್ಬಿಡುತ್ತೆ, ಶೂನ್ಯ ಅಂತ. ಆದರೆ ಇದು ಕೂಡ ರಮಣ ಮಹರ್ಷಿಗಳು ಇಲ್ಲೂ ಕೂಡ ಒಂದು ಹೇಳಿದ್ದಾರೆ, ಶೂನ್ಯ ಅಂದರೆ ಅಲ್ಲೇನೂ ಇಲ್ಲ ಅಂತ ಅಲ್ಲ, ಶೂನ್ಯ ಅಂತ ನಾವು ಅಂದ್ಕೊಂಡ್ಬಿಟ್ರೆ ಏನೂ ಇಲ್ಲ ಅಂದರೆ ಅಲ್ಲಿ ಶೂನ್ಯ ಅಲ್ಲ ಅಂತ ಹೇಳ್ತಾರೆ. ಅದನ್ನೇ ಇಲ್ಲಿ ಶ್ರೀಪಾದವಲ್ಲಭರು ಆಕಾರ ಇಲ್ಲ ಅಂದರೆ ಅದು ಕೂಡ ಒಂದು ಆಕಾರನೇ, ಗುಣ ಇಲ್ಲದೆ ಇರುವುದು ಕೂಡ ಒಂದು ಗುಣನೇ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಸಾಕಾರ ನಿರಾಕಾರಗಳಿಗೆ, ಸಗುಣ ನಿರ್ಗುಣಗಳಿಗೆ ಆಧಾರ ಆಗಿರುವವನು, ಹಾಗೂ ಅದಕ್ಕೂ ಕೂಡ ಅತೀತನು ಅಂತ. ಅಂದರೆ ಎಲ್ಲ ಆಕಾರಗಳು ಕೂಡ ಅವನದೇ, ಎಲ್ಲ ಗುಣಗಳು ಕೂಡ ಅವದೇ. ಸಾಕಾರ ನಿರಾಕಾರ ಅಂತ ಏನು ಭೇದ ಬರುತ್ತೆ ನಮಗೆ, ಆ ಸಾಕಾರ ನಿರಾಕಾರ ಸಗುಣ ನಿರ್ಗುಣ ಅಂತೀವಿ ನಾವು. ಆ ಎಲ್ಲದಕ್ಕೂ ಆಧಾರವಾಗಿರುವವರು ಅವರೇ. ಅಷ್ಟೇ ಅಲ್ಲದೆ ಅದಕ್ಕೆ ಅತೀತವಾಗಿರುವ, ನೋಡಿ, ಸಗುಣಕ್ಕೂ ನಿರ್ಗುಣಕ್ಕೂ ಎರಡಕ್ಕೂ ಅತೀತವಾಗಿರೋರು. ನಮಗೆ ನಿರ್ಗುಣನೇ ಅರ್ಥ ಮಾಡ್ಕೊಳ್ಳೋದು ಭಾರಿ ಕಷ್ಟ, ಅಂಥದ್ದು ಸಗುಣಕ್ಕೆ ನಿರ್ಗುಣಕ್ಕೆ ಆಧಾರ ಅತೀತವಾಗಿರೋರು, ಅದಕ್ಕೂ ಅತೀತವಾಗಿರೋದ್ರಿಂದ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಜವಾಗ್ಲೂ ಅದು ಅವರ ಕೃಪೆಯಿಂದನೇ ಸಾಧ್ಯ ಹೊರತು ನಾವೇನೋ ಯೋಚನೆ ಮಾಡಿ ಅರ್ಥ ಮಾಡ್ಕೊಳ್ಳೋವಂಥದ್ದು ಖಂಡಿತ ಅಲ್ಲ ಇದು. ಹಾಗಾದರೆ ಇನ್ನೊಂದು ಪ್ರಶ್ನೆ ಬರುತ್ತೆ, ಇದು ಎಲ್ಲರಿಗೂ ಬರೋವಂಥ ಪ್ರಶ್ನೆ. ಸಾಮಾನ್ಯವಾಗಿ ಈ ಪ್ರಶ್ನೆ ಎಲ್ಲರೊಳಗೂ ಬಂದಿರುತ್ತೆ. ಇದೇನೆಂದರೆ, ಹಾಗಾದರೆ ಎಲ್ಲ ನೀನೇ ಅಂತಂದಮೇಲೆ ಯಾಕಪ್ಪ ಜೀವಿಗಳಿಗೆ ಕಷ್ಟ ಅಂತ ಕೇಳ್ತಾರೆ ಅವರು. ನೋಡಿ, ಇದೆಲ್ಲರಿಗೂ ಬರೋ ಪ್ರಶ್ನೆ. ನೀನೇ ಎಲ್ಲ ಕಡೆ ಇದ್ದೀಯಾ, ನೀನೇ ಸರ್ವಾಂತರ್ಯಾಮಿ, ಎಲ್ಲರಲ್ಲೂ ಇದೆಯಾ ಅಂದ್ಮೇಲೆ ಕಷ್ಟ ಎಲ್ಲಿಂದ ಬಂತು? ಎಲ್ಲರಿಗೂ ಕಷ್ಟ ಇದೆಯಲ್ಲ ಮತ್ತೆ. ಅದಕ್ಕೆ ಅವರು ಇದು ಮಾತ್ರ ತುಂಬ ಹೈಲೈಟ್ ಆಗುವಂಥ ವಿಚಾರ. ನನಗೆ ಭಾಳ ಇಷ್ಟ ಆಗಿದ್ದು ಉತ್ತರ ಅಂದರೆ, ಇದರಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಶ್ರೀಪಾದವಲ್ಲವರು, ಅದನ್ನು ಅರ್ಥ ಮಾಡಿಸ್ತಾರೆ ಅಂತಂದರೆ, ಈಗ ನಮ್ಮಲ್ಲಿ ಈ ನಾವು ಅಂತ ಏನು ಅಂದ್ಕೊತೀವಲ್ಲ, ನಾವು ಅಂತ ಅಂದ್ಕೊಳ್ಳೋದು ನಾವು ದೇಹಕ್ಕೆ, ನಮ್ಮ ಮನಸ್ಸಿಗೆ ನಾವು ಅಂದ್ಕೊತಾ ಇರ್ತೀವಿ, ನಮ್ಮ ಬುದ್ಧಿಗೆ, ಇದೆಲ್ಲ ಸೇರಿಕೊಂಡು ನಾವು ಅಂತ ಅಂದ್ಕೊತಾ ಇರ್ತೀವಿ ನಾವು.
ಇವಾಗ ನಾನು ನಾನು ಅಂತ ಇರ್ತೀವಿ. ನಾನು ಅಂದರೆ ನಾವು ಬರೀ ದೇಹಕ್ಕನ್ನಲ್ಲ, ಅಲ್ಲಿ ಮನಸ್ಸಿಗೂ ಅಂತೀವಿ, ಎಲ್ಲ ಸೇರ್ಕೊಂಡಿರುತ್ತೆ ಅದರಲ್ಲಿ. ದೇಹ, ಮನಸ್ಸು, ಬುದ್ಧಿ, ಅಹಂಕಾರ ಎಲ್ಲ ಸೇರ್ಕೊಂಡಿರುತ್ತೆ, ಅದಕ್ಕೆ ಅಂತಿರ್ತೀವಿ. ಈ ಎಲ್ಲ ಅದು ನಾನು ಅನ್ನೋದು ಈ ಎಲ್ಲದಕ್ಕೂ ನಾನು ಅಂತೀವಿ. ಆದರೆ ನಮ್ಮಲ್ಲಿ ಆ ಪರಮಾತ್ಮ ಇದೆಲ್ಲದಕ್ಕೂ ಬರಬೇಕು ಅಂತಂದರೆ ಒಳಗಡೆ ಆ ಪರಮಾತ್ಮ ಇರಲೇಬೇಕು. ಆ ಪರಮಾತ್ಮ ಇಲ್ದಲೇ ಮುಂದಿಂದು ಯಾವುದೂ ಇಲ್ಲ. ಬುದ್ಧಿ ಆಗಲಿ, ಮನಸ್ಸಾಗಲಿ, ದೇಹ ಆಗಲಿ ಯಾವುದೂ ವರ್ಕ್ ಆಗಲ್ಲ. ಸತ್ತ ಒಂದು ಶರೀರವನ್ನು ನಾವು ಸತ್ತೋಗಿದ್ದಾರೆ ಒಬ್ಬ ವ್ಯಕ್ತಿ ಅಂತಂದರೆ ಆ ವ್ಯಕ್ತಿಯ ಒಂದು ಶರೀರ ಅನ್ನೋದರಲ್ಲಿ ಎಲ್ಲ ಸದೃಢವಾಗೇ ಇದ್ದರು, ಎಲ್ಲ ಅಂಗಾಂಗಗಳು ಯಾವುದೇ ಅನಾರೋಗ್ಯ ಇಲ್ಲದಲೇ ಸದೃಢವಾಗಿದ್ದರೂ ಕೂಡ ಅಲ್ಲಿ ಆ ವ್ಯಕ್ತಿ, ಅದೇನು ವ್ಯಕ್ತಿ ಅಂದರೆ ಅಲ್ಲಿ ಆ ಆತ್ಮನೂ ಇಲ್ಲದಲೇ ಅದು ಶರೀರ ಹೇಗಿರುತ್ತೆ, ಅದು ಶವ ಅಂತ ಅಂತೀವಿ. ಅದರೆಲ್ಲ ಚೈತನ್ಯ ಇಳಿದ್ರೇ ಶಿವ, ಆ ಚೈತನ್ಯ ಹೋಯ್ತು ಅಂದರೆ ಶವ ಅಂತ. ಹೀಗೆ ಆ ಚೈತನ್ಯ ಅಂತ ಏನಿದೆಯಲ್ಲ ಅದು ಕೂಡ ಶುದ್ಧವಾದ ಚೈತನ್ಯ. ಅದರಲ್ಲಿ ಕಲ್ಮಶ ರಹಿತ. ಕಲ್ಮಶ ಅಂತಂದರೆ ಇಲ್ಲಿ ಏನು ಕಲ್ಮಶ ಅಂದರೆ ಏನು ಅಂದರೆ ಈ ಒಂದು ಪರಿಮಿತಿಗೆ ಹಾಕ್ಕೊಂಡಿರೋದಕ್ಕೆ ಜೀವಾತ್ಮ ಅಂತ ನಾವೇನು ಹೇಳ್ತೀವಿ. ನಮ್ಮ ಒಂದು ಪರಿಮಿತಿ, ನಾನು ಅಂದರೆ ಇಷ್ಟು, ನನ್ನ ದೇಹ, ಮನಸ್ಸು, ಬುದ್ಧಿ, ನನ್ನ ಅಕ್ಕಪಕ್ಕ, ನೆರೆಹೊರೆ ಸಂಬಂಧ, ಈ ರೀತಿ ಎಲ್ಲ ಒಂದು ನನ್ನ ದೇಶ, ನನ್ನ ಊರು, ನನ್ನ ಭಾಷೆ, ಎಲ್ಲ ಪರಿಮಿತಿಗಳನ್ನು ಹಾಕ್ಕೊಂಡಿರೋದು ಏನಿದೆಯಲ್ಲ ಆ ನಾನು. ಅದಕ್ಕೆ ಒಂದು ಬೆಳಕಾಗಿರೋದು ಆ ಶುದ್ಧ ಚೈತನ್ಯ, ಪರಮಾತ್ಮ ಅಂತ ಹೇಳ್ತಾರೆ. ಅದಕ್ಕೆ ಶ್ರೀಪಾದವಲ್ಲಭರು ಹೇಳ್ತಾರೆ, ನಿನ್ನಲ್ಲಿ, ನರಸಾವಧಾನಿಗಳಿಗೆ ಹೇಳ್ತಾ ಇದ್ದಾರೆ, ನಿನ್ನಲ್ಲಿ ನೀನು ಕೂಡ ನೀನು ನಾನು ಇಬ್ಬರು ಇದ್ದೇವೆ ಅಂತ ಹೇಳ್ತಾರೆ. ಅಂದರೆ ಪ್ರತಿಯೊಬ್ಬರೊಳಗೂ ಆ ಪರಮಾತ್ಮನೂ ಇರ್ತಾನೆ, ಹಾಗೆ ಆ ಜೀವಿ ಅಂತ ಅನ್ನಿಸ್ಕೊಂಡಿರೋ ಆ ಜೀವಾತ್ಮ ಅಂತ ಹೇಳ್ತಾರೆ. ಅಂದರೆ ಎರಡೂ ಒಂದೇ ಅಂತ ಶಂಕರಾಚಾರ್ಯರು ಹೇಳಿದ್ದಾರೆ. ಅದಕ್ಕೆ ಆಮೇಲೆ ನಾವು ಮುಂದಕ್ಕೆ ಬರೋಣ. ಅಲ್ಲಿ ಇಬ್ಬರೂ ಕೂಡ ಇರ್ತೀವಿ. ಇಲ್ಲಿ ಏನಾಗುತ್ತೆ, ನಿನ್ನಲ್ಲಿರುವ ನೀನು ಜೀವಿ ಅಂದರೆ ಯಾವುದು ದೇಹ, ನನ್ನ ಮನಸ್ಸು, ಬುದ್ಧಿ ಅಂತೆಲ್ಲ ನಾವು ಗುರುತಿಸ್ಕೊಂಡಿರ್ತೀವಲ್ಲ ಅದು ಜೀವ. ಆದರೆ ನಿನ್ನಲ್ಲಿರುವ ನಾನು ಮಾತ್ರ ಪರಮಾತ್ಮ ಅಂತ ಹೇಳ್ತಾರೆ. ನಾನು ಕೂಡ ಇದ್ದೀನಿ ನಿನ್ನಲ್ಲಿ, ಆದರೆ ನಾನು ಪರಮಾತ್ಮ, ಅದೆಲ್ಲದಕ್ಕೂ ಹಿಂದೆ ಇರುವ ಚೈತನ್ಯ ಅಂತ. ಅಂದರೆ ಈಗ ನಮಗೆ ಹಾಗಾದರೆ ಈಗ ಈ ನಾನು ನೀನು ಅಂತ ಒಳಗಡೆ ಎರಡಿದೆ ಅಂತ ನಮ್ಗೆ ಎಲ್ಲಿವರೆಗೂ ಜ್ಞಾನ ಅಂತ ಒಳಗಡೆಯಿಂದ ಒಂದು ಅನುಭವ, ಜ್ಞಾನ, ಬರೀ ಜ್ಞಾನ ಅಂದರೆ ಅವನು ಇದ್ದಾನೆ, ನಾನು ಇದ್ದಾನೆ, ನಾನೇ ಅವನು, ತತ್ವಮಸಿ ಅಂತೆಲ್ಲ ನಾವು ತಿಳ್ಕೊಂಡು ಬಿಡೋದು ಜ್ಞಾನ. ಅದು ಕೇವಲ ಒಂದು ತಿಳುವಳಿಕೆ. ಆದರೆ ಅದು ಅನುಭವ ಅಂತ ಹೇಳ್ತಾರಲ್ಲ, ಅಪ್ಪ ಅವ್ರು ಹೇಳ್ತಾರೆ, ನೀನು ಸಾಧನೆ ಮಾಡಿದಾಗ ಮಾತ್ರ, ಅದು ಅನುಭವಕ್ಕೆ ಬಂದಾಗ ಮಾತ್ರ ನೀನು ಒಂದು ಶಿವ ಆಗ್ತೀಯಾ ಅಂತ ಅಪ್ಪ ಅವ್ರು ಏನು ಹೇಳಿದ್ದಾರೆ. ಹಾಗೇನೆ ಆದರೂ ಅನುಭವಕ್ಕೆ ಬರೋವರೆಗೂ ಅಲ್ಲಿ ಎರಡು ಇದ್ದೇ ಇರುತ್ತೆ, ನೀನು ನಾನು ಅಂತ. ಆದರೆ ಅದು ಯಾವಾಗ ಮತ್ತೆ ಅನುಭವಕ್ಕೆ ಬರೋದಕ್ಕೆ ನಾವು ಹತ್ರ ಆಗ್ತೀವಿ, ನಿನ್ನಲ್ಲಿ ಕರ್ತೃತ್ವ ಭಾವನೆ ಇರುವವರೆಗೂ ನೀನು ನಾನಾಗಲಾರೆ ಅಂತ ಹೇಳ್ತಾರೆ ಶ್ರೀಪಾದವಲ್ಲಭರು. ಆ ಕರ್ತೃತ್ವ ಭಾವನೆ ಅನ್ನೋದು ನಮಗಂತೂ ನಾವೇ ಒಂಚೂರು ನಮ್ಮನ್ನು ನಾವು ಅವಲೋಕನ ಮಾಡ್ಕೊಂಡಾಗ ನಮಗೆ ಎಷ್ಟು ಕಡೆ ಕರ್ತೃತ್ವ ಭಾವನೆ ಇರುತ್ತೆ. ಇದು ನಾನು ಮಾಡಿದೆ, ಅದು ನಾನು ಮಾಡಲಿಲ್ಲ, ಇದು ನನ್ನಿಂದ ಆಗಲಿಲ್ಲ, ಅದು ನನ್ನಿಂದ ಆಯಿತು. ಹೀಗೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಆ ಗಾಢ ನಿದ್ರೆ ಅಂತ ಹೋಗೋವರೆಗೂ ಪ್ರತಿಯೊಂದರಲ್ಲೂ ನಮಗೆ ಕರ್ತೃತ್ವ ಭಾವನೆ ಅನ್ನೋದು ಇರುತ್ತೆ. ಆ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೆ ಸುಖ, ದುಃಖ, ಪಾಪ, ಪುಣ್ಯ ಎಲ್ಲ ದ್ವಂದ್ವಗಳು ನಿನಗೆ ಇರುತ್ತೆ. ಅದರಿಂದ ನೀನು ಹೊರಬರಲಾರೆ ಅಂತ ಅವ್ರು ಹೇಳ್ತಾರೆ. ನಿನ್ನಲ್ಲಿ ಯಾವಾಗ ನೀನು ಕ್ಷೀಣ ದೆಸೆಗೆ ಬಂದು ನಾನು ಉಚ್ಚ ದೆಸೆಗೆ ಬರ್ತೀನೋ ಆವಾಗ ನೀನು ನನಗೆ ಹತ್ರ ಆಗ್ತೀಯಾ ಅಂತ ಹೇಳ್ತಾರೆ. ಅಂದರೆ ಕರ್ತೃತ್ವ ಭಾವನೆ ಅನ್ನೋದು ಅದು ಎಲ್ಲಿ ಯಾವಾಗ ನಮ್ಗೆ ಎಷ್ಟು ಕ್ಷೀಣ ಆಗುತ್ತೋ ಅಷ್ಟು ಶ್ರೀಪಾದವಲ್ಲಭರು ಅಥವಾ ಅಪ್ಪ ನಮ್ಮೊಳಗಿರೋ ಪರಮಾತ್ಮ ಅಂತ ಹೇಳ್ಬೋದು, ಅದು ನಮಗೆ ಹತ್ರ ಆಗ್ತಾ ಹೋಗುತ್ತೆ ಅಂತ. ಅಂದರೆ ನಮಗೆ ಒಂದು ಸಾಧನೆ ಅನ್ನೋದು ಎಷ್ಟು ಬೇಕು ಇದರಲ್ಲಿ ಅಂತ ನಾವು ಒಂದು ಊಹೆ ಮಾಡಿಕೊಂಡ್ರೆ ಅಬ್ಬಬ್ಬ ಅಂತ ಅನಿಸುತ್ತೆ. ಯಾಕೆಂದರೆ ಅಷ್ಟು ದೊಡ್ಡದಾಗಿದೆ. ಏಕೆಂದರೆ ಎಷ್ಟು ನಮಗೆ ಗೊತ್ತಿಲ್ದಂಗೆ ಎಷ್ಟು ಕಡೆ ನಮಗೆ ಕರ್ತೃತ್ವ ಭಾವನೆ ಅನ್ನೋದು ಬರ್ತಿಲ್ಲ. ಮೂಲವಾಗಿ ಎಲ್ಲವನ್ನೂ ನಡೆಸ್ತಿರೋನು ಅವನೇ, ಆದರೂ ಕೂಡ ನಾವೇ ನಡೆಸ್ತಾ ಇದ್ದೀವಿ ಅನ್ನೋ ಒಂದು ಭ್ರಮೆಯಲ್ಲಿ ನಾವು ಸದಾಕಾಲ ಮುಳುಗ್ಬಿಟ್ಟಿರ್ತೇವೆ. ಅದರಿಂದ ಇದು ನನ್ನ ಥರ ಆಗಲಿಲ್ಲ, ಅದು ಅಕಸ್ಮಾತ್ ಬೇರೆ ಥರ ಆಯಿತು ಅಂದಾಗ ನಮಗೆ ಬೇಜಾರಾಗುತ್ತೆ. ಯಾಕೆ ಅಂದರೆ ನಾನು ಹಿಂಗೆ ಅಂದ್ಕೊಂಡಿದ್ದೆಪ್ಪ, ಅದು ಹಂಗೆ ಆಗಲಿಲ್ಲ. ಅದು ಯಾಕೆ ಹಂಗಾಗಲಿಲ್ಲ, ಅಂತರ ಆಗಿಲ್ಲ ಅಂದಾಗ ಅಲ್ಲಿ ಕರ್ತೃತ್ವ ಭಾವನೆ, ನಂತರ ಆಗಬೇಕು ಅನ್ನೋದು ಒಂದು ಕರ್ತೃತ್ವ ಭಾವನೆ ಅಲ್ಲ. ಅದು ಅಷ್ಟು ಸುಲಭವಾಗಿ ಹೋಗೋ ಅಂಥದ್ದಲ್ಲ, ಅದಕ್ಕೆ ಸಾಕಷ್ಟು ಸಾಧನೆ ಬೇಕಾದರೆ ಅಲ್ಲಿ ಶ್ರೀಪಾದವಲ್ಲಭರು ಹೇಳೋದು, ಅದು ಯಾವಾಗ ನಿನಗೆ ಕಡಿಮೆ ಆಗ್ತಾ ಬರುತ್ತೋ ಆಗ ನಮಗೆ
ಅದು ಬೇರೆ ಆದಾಗ ಈ ಅಪ್ಪ ಅವರು ಕೂಡ ಒಂದು ಇದ್ರ ಬಗ್ಗೆ ಒಂದು ವಿಚಾರ ಹೇಳ್ತಾರೆ, ನೆನಪಿಗೆ ಬಂತು. ಅಪ್ಪ ಅವರು ಹೇಳ್ದು ಏನು ಅಂದರೆ, ನೀನು ಯಾವಾಗ ಈ ಸಾಧನೆಯಲ್ಲಿ ಮುಂದುವರಿತೀಯ ಹೆಚ್ಚು ಅಂತಂದರೆ, ನಿನಗೆ ಏನು ಪರಿಸ್ಥಿತಿ ಅಥವಾ ಏನು ನಿನಗೆ ಸನ್ನಿವೇಶ ನಿನ್ನ ಜೀವನದಲ್ಲಿ ಏನು ಬಂದಿದೆಯೋ ಅದು ಗುರುವಿನ ಒಂದು ಇಚ್ಛೆಯಿಂದ ಬಂದಿದೆ. ಎಲ್ಲ ಗುರುವಿನ ಇಚ್ಛೆ ಅನ್ಕೋ, ಇದು ಗುರುವಿನ ಇಚ್ಛೆ, ಇದು ಗುರುವಿನ ಇಚ್ಛೆ. ಅದು ಅಷ್ಟು ಸುಲಭವಾಗಿ ನಮ್ಗೆ ಅನ್ಕೊಂಡ್ಬಿಡ್ತೀವಿ ಅಂದ ತಕ್ಷಣ ಅನ್ಕೊಳಕ್ಕಾಗಲ್ಲ. ಯಾಕೆಂದರೆ ನಮ್ಗೆ ವಿರುದ್ಧವಾಗಿ ತುಂಬ ಏನೋ ಒಂದು ನೋವೋ ಅಥವಾ ಏನೋ ಒಂದು ಆದಾಗ ಅದನ್ನು ಗುರುವಿನ ಇಚ್ಛೆ ಅಂತ ಅಂದ್ಕೊಳ್ಳೋಣ, ಹೆಂಗಾಗುತ್ತೆ? ಓ ಯಾಕೆ ಇದು ಗುರುವಿನ ಇಚ್ಛೆ, ಅಪ್ಪನ ಇಚ್ಛೆ ಯಾಕೆ ಹಿಂಗೆ ನನಗೆ ತೊಂದರೆ ಕೊಡೋದಿತ್ತ? ಅದು ಈ ಥರ ಎಲ್ಲ ಮನೋಭಾವನೆಗಳು ಬರೋದಕ್ಕೆ ಸಾಕಷ್ಟು ಅವಕಾಶಗಳಿರುತ್ತೆ. ಆದ್ದರಿಂದ ಇಲ್ಲಿ ಎಷ್ಟು ನೀನು ಗುರುವಿನ ಇಚ್ಛೆಗೆ ಬಿಡ್ತಾ ಹೋಗ್ತೀಯೋ ಆಗ ಜವಾಬ್ದಾರಿ ನಿನ್ನದು ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಶ್ರೀಪಾದ ವಲ್ಲಭರು ಹೇಳ್ತಾರೆ. ನೀನು ಹತ್ತಿರವಾಗ್ತಾ ಹೋಗೋದು ನನಗೆ ಅಂದರೆ ಏನು ಅಂದರೆ, ನಿನ್ನ ಜವಾಬ್ದಾರಿ ಕಮ್ಮಿ ಆಗುತ್ತೆ, ನನ್ನ ಜವಾಬ್ದಾರಿಯಲ್ಲಿ ನೀನು ಇರ್ತೀಯ, ಆಗ ನಿನಗೆ ಶ್ರೇಯಸ್ಸುಂಟಾಗುತ್ತೆ ಅಂತ ಹೇಳ್ತಾರೆ. ಅಪ್ಪ ಅವರು ಅದನ್ನೇ ಗುರುವಿನ ಇಚ್ಛೆಗೆ ಬಿಟ್ಟರೆ ನೀನು ಬೇಗ ಮುಂದಕ್ಕೆ ಹೋಗ್ತೀಯ ಸಾಧನೆಯಲ್ಲಿ ಅಂತ ಹೇಳ್ತಾರೆ. ಸುಲಭವಾದ ವಿಚಾರವಂತೂ ಖಂಡಿತ ಅಲ್ಲ ಅಂತ ನನ್ನ ಒಂದು ಇದು ಏನಂದರೆ ಅಭಿಮತ. ಆದರೆ ಸಾಕಷ್ಟು ಈ ದಾರಿಯಲ್ಲಿ ನಾವು ಸಾಗಬೇಕು. ಅಷ್ಟೇ ಅಲ್ಲದೆ ಈ ದಾರಿಯಲ್ಲಿ ಅವನು ಅದಕ್ಕೆ ಸಾಗಕ್ಕೆ ಅಂತಲೇ ಅವನು ಅವಾಗವಾಗ ಪೆಟ್ಟುಗಳನ್ನು ಏನೇನೋ ಕೊಡ್ತಾ ಇರ್ತಾನೆ. ಅದೆಲ್ಲ ನಮ್ಮ ಒಳ್ಳೆಯದಕ್ಕೆ ಕೊಡ್ತಾನೆ ಅಂತ ನಾವು ಅಂದುಕೊಂಡು ಸಾಗಬೇಕು ಅಂತ ಚಿನ್ಮಯಾನಂದರು ಕೂಡ ಹೇಳಿದ್ದಾರೆ. ಹೀಗೆ ಮತ್ತೆ ಪ್ರಶ್ನೆ, ಜೀವಾತ್ಮ ಪರಮಾತ್ಮ ಬೇರೆ ಬೇರೆ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಜೀವಾತ್ಮ ಪರಮಾತ್ಮನಿಗೆ ಅತ್ಯಂತ ಸಮೀಪದವನು ಅಂತ ಹೇಳ್ತಾರೆ. ಇನ್ನು ಕೆಲವರು ಜೀವೆಯ ಪರಮಾತ್ಮ ಅಂತ ಹೇಳ್ತಾರಲ್ಲ, ಇದರಲ್ಲಿ ಯಾವುದು ನಿಜ ಅಂತ. ಅಂದರೆ ಇಲ್ಲಿ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ತತ್ವಗಳು ಅಂತ ನಾವು ಏನು ಹೇಳ್ತೀವಲ್ಲ, ಇವಾಗ ರಾಮಾನುಜಾಚಾರ್ಯರು ಹೇಳಿದರು, ಮಧ್ವಾಚಾರ್ಯರು, ಹಾಗೆ ಶಂಕರಾಚಾರ್ಯರು ಅದ್ವೈತವನ್ನು ಹೇಳಿದ್ರು. ಇದರಲ್ಲಿ ಯಾವುದಪ್ಪ ನಿಜ ಹಾಗಾದರೆ ಅಂತ ನರಸಾವಧಾನಿಗಳಿಗೆ ಕೇಳ್ತಾರೆ. ಅದಕ್ಕೆ ಉತ್ತರ ನೋಡಿ, ಅವರು ಹೇಗೆ ಶ್ರೀಪಾದ ವಲ್ಲಭರು ಕೊಟ್ಟ ಉತ್ತರ ಏನು ಅಂದರೆ, ಬೇರೆ ಬೇರೆ ಆಗಿದ್ದ ಮಾತ್ರಕ್ಕೆ ಏನು ನಷ್ಟ ಇಲ್ಲ ಅಂದರೆ ದ್ವೈತದಿಂದ ನಷ್ಟ ಏನಿಲ್ಲ ಅಂತ ಹೇಳ್ತಾರೆ. ಅಂದರೆ ನೀನು ನಾನು ಇಬ್ಬರೂ ಇದ್ದೀವಿ ಅಂತ ಇಟ್ಕೊಳ್ಳೋಣ, ಇಬ್ಬರೂ ಇದ್ದೀವಿ. ಆದರೆ ನಿನ್ನಲ್ಲಿ ಅಹಂಕಾರ ಇಲ್ಲ, ಸಂಪೂರ್ಣ ಅಹಂಕಾರ ನಾಶ ಆಗಿಬಿಟ್ಟಿದೆ. ಆದರೂ ನಾವಿಬ್ಬರು ದ್ವೈತ ಸ್ಥಿತಿಯಲ್ಲಿ ಇದ್ದೇವೆ, ಪೂರ್ಣ ಒಂದೇ ಆಗಿಲ್ಲ. ಅಂದರೆ ಅಹಂ ಬ್ರಹ್ಮಾಸ್ಮಿ ಅಂತ ಏನು ಹೇಳ್ತಾರೆ ಶಂಕರಾಚಾರ್ಯರು, ಪೂರ್ಣ ಅದ್ವೈತ ಆಗಿಲ್ಲ, ದ್ವೈತ ಸ್ಥಿತಿಯಲ್ಲೇ ಇದ್ದರೂ ಏನೂ ತೊಂದರೆ ಇಲ್ಲ, ಅದರಿಂದನೂ ಶ್ರೇಯಸ್ಸೇ ಲಭ್ಯವಾಗತ್ತೆ. ಆ ಒಂದು ಸ್ಥಿತಿ ಕೂಡ ಅದರಲ್ಲೂ ಕೂಡ ಅದನ್ನು ಮುಕ್ತಿ ಅಂತ ಹೇಳ್ತಾರಂತೆ. ಅಂದರೆ ಈ ಮುಕ್ತಿಯಲ್ಲಿ ಬಹಳಷ್ಟಿದೆ, ಸಾಲೋಕ್ಯ ಮುಕ್ತಿ, ಸಾಮೀಪ್ಯ, ಸಾಯುಜ್ಯ, ಇದು ರೀತಿಯೆಲ್ಲ ಭಾಳ ಬೇರೆ ಬೇರೆ ಥರದ ಮುಕ್ತಿಗಳನ್ನು ಹೇಳ್ತಾರೆ. ಇದರಲ್ಲಿ ಈ ಪರಮಾತ್ಮನ ರೂಪದಲ್ಲಿಯೇ ಇರೋದು ಅದು ಸಾರೂಪ್ಯ ಅಂತ ಹೇಳ್ತಾರೆ. ಅಂದರೆ ಅವನ ರೂಪವನ್ನೇ ಒಂದೇ, ಅವನೇ ಆಗಿರೋದು ಸಾರೂಪ್ಯ. ಅಂದರೆ ಈಗ ಸಾಮೀಪ್ಯ ಅಂದರೆ ಅವನ ಸಮೀಪ, ಅನಂತ ಕಾಲದವರೆಗೂ ಅವನ ಸಮೀಪ ಇರೋ ಒಂದು ಮುಕ್ತಿಗೆ ಅದಕ್ಕೆ ಸಮೀಪದ ಮುಕ್ತಿ ಅಂತ. ಆಮೇಲೆ ಸಾಲೋಕ್ಯ ಅಂದರೆ ಅವನ ಲೋಕದಲ್ಲಿ ವಾಸ, ಅನಂತ ಕಾಲದವರೆಗೂ ಅವನ ಲೋಕದಲ್ಲಿ ವಾಸ, ಸಾಲೋಕ್ಯ. ಹೀಗೆ ದ್ವೈತದಲ್ಲಿ ಇದ್ದರೆ ನಷ್ಟ ಏನಿಲ್ಲ ಅಂತ ಹೇಳ್ತಾರೆ. ಅದು ಕೂಡ ಅಲ್ಲಿ ಕೂಡ ನಿನಗೆ ಮುಕ್ತಿ ಲಭ್ಯ ಆಗುತ್ತೆ. ಯಾವಾಗ ಆ ಅಹಂಕಾರ ಅನ್ನೋದು ನಿನ್ನಲ್ಲಿ ಇರಬಾರ್ದು, ನೀನಿರಬೇಕು, ಆದರೆ ಅಹಂಕಾರ ಪೂರ್ಣ ನಶಿಸೋಗಿರಬೇಕು ಅಂತ ಹೇಳ್ತಾರೆ. ಆಗ ಅದು ಕೂಡ ಮುಕ್ತಿಯೇ. ಅಂದರೆ ಇಲ್ಲಿ ನಾವು ಒಂದು ವಿಚಾರ ನೆನಪಿಗೆ ಬರುತ್ತೆ, ಏನಂದರೆ ಈ ಕುಮಾರವ್ಯಾಸರ ಭಾರತದಲ್ಲಿ ವಿದುರನ ಮನೆಗೆ ಕೃಷ್ಣ ಬಂದ ಒಂದು ಪ್ರಸಂಗ ನೆನಪಿಗೆ ಬರುತ್ತೆ. ಆ ವಿದುರನ ಮನೆಗೆ ಕೃಷ್ಣ ಬರ್ತಾನಲ್ಲ, ಆಗ ವಿದುರನ ಒಂದು ಸ್ಥಿತಿ ಯಾವ ಸ್ಥಿತಿಗೆ ಹೋಗಿರ್ತಾನೆ ಅಂದರೆ, ಆ ವಿದುರನಿಗೆ ನನ್ನ ಮನೆಗೆ ಬರ್ತಾ ಇದ್ದಾನೆ, ಕೃಷ್ಣ ಬರ್ತಾ ಇದ್ದಾನೆ ಅಂತೆಲ್ಲ ಆನಂದ ಆಗುತ್ತೆ. ಆದರೆ ಅಲ್ಲಿಂದ ಮುಂದಕ್ಕೆ ಅವನು ಇನ್ನೊಂದು ಸ್ಥಿತಿಗೆ ಹೋಗ್ತಾನಂತೆ. ಅದನ್ನು ಕುಮಾರವ್ಯಾಸದ ಭಾರತದಲ್ಲಿ ಭಾಳ ಚೆನ್ನಾಗಿ ಬರೆದಿದ್ದಾರೆ. ನಾನು ಸ್ವತಃ ಓದಿಲ್ಲ ಅದನ್ನು, ಬಟ್ ಕೇಳಿದ್ದೀನಿ, ತುಂಬ ಚೆನ್ನಾಗಿದೆ ಅಂತ ಹೇಳಿರೋದನ್ನು ಕೇಳಿದ್ದೀನಿ. ಅದನ್ನು ಆಗ ಆ ವಿದುರನ ಸ್ಥಿತಿ ಏನು ಅಂದರೆ, ಅವನಿಗೆ ನನ್ನ ಮನೆ ಅನ್ನೋದೇನೂ ಇಲ್ಲ, ಅದು ಮರ್ತು ಹೋಗ್ಬಿಟ್ಟಿದೆ ಅವನಿಗೆ. ಅಲ್ಲಿ ಕೃಷ್ಣ ಬಂದಿದ್ದಾನೆ ಅಂತ ಅದೂ ಇಲ್ಲ. ಅಂದರೆ ಆನಂದದ ಆ ಭಕ್ತಿಯ ಒಂದು ಪರಾಕಾಷ್ಠತೆ ಅಂತ ಹೇಳ್ತಾರಲ್ಲ, ಆ ಸ್ಥಿತಿಯಲ್ಲಿದ್ದಾನೆ. ಅಲ್ಲಿ ನೋಡಿ, ಆ ವಿದುರ ಇದ್ದಾನೆ ಅವನಿಗೆ, ಇಲ್ಲಿ ಕೃಷ್ಣ ಇದ್ದಾನೆ. ಅಲ್ಲಿ ದ್ವೈತದಲ್ಲೇ ಇದ್ದರೂ ಕೂಡ ಆ ಒಂದು ಮುಕ್ತಿಯನ್ನು ಅನುಭವಿಸ್ತಾ ಇದ್ದಾನೆ ಆ ಸ್ಥಿತಿಯಲ್ಲಿ.
ಅವನಿಗೆ ಯಾವುದೂ ಇಲ್ಲ, ನನ್ನ ಮನೆ, ನಾನು ಒಳಗೆ ಕರಿಬೇಕು, ಕೃಷ್ಣ ಬಂದ್ಬಿಟ್ಟಿದ್ದಾನೆ ನನ್ನ ಮನೆಗೆ, ಅದೆಲ್ಲರಿಂದನೂ ಮೇಲಕ್ಕೆ ಏರ್ಬಿಟ್ಟು ಅವನು ಆ ಒಂದು ದ್ವೈತದಲ್ಲೇ ಅವನು ಕೃಷ್ಣ ಅಲ್ಲಿ ಬೇರೆ ಅಲ್ಲ, ಇವನು ಬೇರೆ ಅಲ್ಲ ಅನ್ನೋ ಒಂದು ಮಟ್ಟಕ್ಕೆ ದ್ವೈತದ ಒಂದು ಉತ್ತುಂಗ ಶಿಖರ ಅಂತ ಹೇಳ್ಬೋದು. ಆ ಒಂದು ಇದರಲ್ಲಿ ಆ ವಿದುರನ ಸ್ಥಿತಿ ಆಗಿತ್ತಂತೆ. ಆಗ ಅಂಥ ಒಂದು ಸ್ಥಿತಿನ ಇಲ್ಲಿ ಹೇಳಿದ್ದಾರೆ ಅಂತ ನಾನು ಅದನ್ನು ನನಗೆ ನೆನಪಾಯಿತು ಇದನ್ನು ಓದಿದಾಗ. ಅಂದರೆ ಅಪ್ಪ ಕೂಡ ಹೇಳಿದ್ದಾರೆ, ಭಕ್ತಿಯ ಪರಾಕಾಷ್ಠತೆಯೇ ತುರ್ಯ ಅಂತ ಅಪ್ಪ ಅವ್ರು ಹೇಳ್ತಾರೆ. ಆ ಭಕ್ತಿ ಎಂಥ ಪರಾಕಾಷ್ಠತೆಗೆ ಹೋಗಬೇಕು ಅಂತಂದರೆ, ನನಗೆ ನಾನು ನನ್ನದು ಅನ್ನೋದು ಸಂಪೂರ್ಣ ಇಲ್ದಂಗಾಗಿ ಬರೀ ನಾನು ಅವನು ಅಲ್ಲಿ ಇಬ್ಬರು ಇದ್ದರೂ ಕೂಡ ಅಲ್ಲಿ ಅವನ್ಯಾರೋ ನಾನ್ಯಾರೋ ಇಬ್ಬರು ಒಬ್ಬನೇ ಆಗಿರೋದು. ಅಂಥ ಭಕ್ತಿಯ ಪರಾಕಾಷ್ಠತೆಗೆ ಹೋಗಬೇಕು, ಆದರೂ ಕೂಡ ಮುಕ್ತಿ ಅಂತ, ಅದು ತುರ್ಯದ ಸ್ಥಿತಿ ಅಂತ ಅಪ್ಪ ಅವರು ಕೂಡ ಹೇಳಿದ್ದಾರೆ. ಇದು ದ್ವೈತ ಆಯಿತು. ಆಮೇಲೆ ಇನ್ನೊಂದು, ಸಮಸ್ತವು ಎಲ್ಲ ನನ್ನ ಅನುಗ್ರಹದಿಂದನೇ ನಡೀತಾ ಇದೆ, ನಾನು ಕೇವಲ ನಿಮಿತ್ತ ಮಾತ್ರ. ಅಂದರೆ ಎಲ್ಲವೂ ಆ ಪರಮಾತ್ಮನ ಶ್ರೀಪಾದವಲ್ಲಭರ ಅಥವಾ ಅಪ್ಪ ಅವರ ಅನುಗ್ರಹದಿಂದನೇ ನಡೀತಾ ಇದೆ, ನಾನು ಕೇವಲ ನಿಮಿತ್ತ ಮಾತ್ರ ಅಂತ ತತ್ವ ತಿಳಿದುಕೊಂಡ್ರೆ ಅಲ್ಲೂ ಕೂಡ ನೀನು ಆನಂದದ ಸ್ಥಿತಿಯಲ್ಲಿ ಇರಬಲ್ಲೆ. ಅಂದರೆ ಮೋಹ ಯಾವಾಗ ಕ್ಷಯ ಆಗುತ್ತೋ ಅದೇ ಮೋಕ್ಷ. ನೀನು ದ್ವೈತ ಸ್ಥಿತಿಯಲ್ಲೂ ಕೂಡ ಮೋಕ್ಷ ಅನುಭವಿಸಬಲ್ಲೆ. ನನಗೆ ಅತ್ಯಂತ ಸಮೀಪದಲ್ಲಿ ಇರುವ ಮೂಲಕ ನೀನಿದ್ರೆ ನಾನು ನಿನ್ನ ಮೂಲಕ ಅಭಿವ್ಯಕ್ತವಾಗ್ತೀನಿ. ನನ್ನ ಸರ್ವಶಕ್ತಿಗಳು ನಿನ್ನ ಮೂಲಕ ಅಭಿವ್ಯಕ್ತವಾಗ್ತಿದ್ರೆ ನಿನ್ನ ಅಹಂಕಾರ ನಶಿಸಿ ಹೋಗಿ ಕರ್ತೃತ್ವ ಭಾವನೆ ಇಲ್ಲದಂತಾಗಿ ಸಂಪೂರ್ಣವಾಗಿ ಆ ಒಂದು ಸ್ಥಿತಿಗೆ ನೀನು ಹೋದಾಗ ನೀನು ನಾನು ಅನ್ನೋದು ಉಳಿಯೋದಿಲ್ಲ. ಮಾತ್ರ ಅದು ಉಳಿದಲೇನೆ, ಅದು ಉಳಿದಿದ್ದಾಗ ಮನಸ್ಸು ಏನೂ ಕೆಲಸ ಮಾಡಲ್ಲ. ಆಗ ಅಂತಹ ಸ್ಥಿತಿಯಲ್ಲಿ ನೀನು ಬ್ರಹ್ಮಾನಂದದಲ್ಲಿ ಇರುತ್ತೀಯಾ. ಅಂದರೆ ಅದು ಅದ್ವೈತದ ಸ್ಥಿತಿಯನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ವಿಶಿಷ್ಟಾದ್ವೈತದಲ್ಲಿ ಅಂದರೆ ಈಗ ವಿಶಿಷ್ಟಾದ್ವೈತ ಏನು ಹೇಳ್ತಾರೆ ಅಂತಂದರೆ, ತಮ್ಮೆಲ್ಲರಿಗೂ ಗೊತ್ತೇ ಇದೆ, ಪರಮಾತ್ಮನ ಅಂಶ, ನಾವೆಲ್ಲ ಪರಮಾತ್ಮನ ಅಂಶ. ದ್ವೈತ ಅಂದರೆ ಎರಡು ಬೇರೆ ಬೇರೆ ಅಂತ. ನಾವು ವಿಶಿಷ್ಟದಲ್ಲಿ ಇನ್ನೊಂದು ಚೂರು ಅವನ ಹತ್ರ ಹೋಗೋದು, ಪರಮಾತ್ಮನ ಅಂಶ ಅಪ್ಪ ನಾವೆಲ್ಲ ಅಂತ ಅಂದ್ಕೊಂಡು. ಅಂದರೆ ನಾನು ಅಂಶ, ನಿನ್ನ ಅಂಶ, ನೀನೇನು ಒಂದು ಸಂಕಲ್ಪ ಮಾಡ್ತೀಯೋ ಅದು ನಡೆಯುತ್ತೆ ಅಂತ ಹೇಳ್ಬಿಟ್ಟು ನಾವು ಅದೇ ಒಂದು ಸ್ಥಿತಿಯಲ್ಲಿದ್ದರೂ ಕೂಡ ಅದು ಅವನ ಸಾಮೀಪ್ಯ, ಅತಿಯಾದ ಸಮೀಪದಲ್ಲಿರ್ತೀವಿ. ಅಲ್ಲಿ ನನ್ನದು ಅನ್ನೋದು ಏನೂ ಇಲ್ಲ. ಒಟ್ಟಿನಲ್ಲಿ ಇಲ್ಲಿ ಎಲ್ಲಿ ಹೋದ್ರೂ ನಾನು ಅನ್ನೋದು ಇಲ್ದಲೇ ಇದ್ದರೆ ಮಾತ್ರ ಮುಕ್ತಿ. ನಾನು ಅನ್ನೋದು ಒಂದು ಕಿಂಚಿತ್ತಿದ್ರೂ ಕೂಡ ಅದು ಮುಕ್ತಿ ಇಲ್ಲ, ಯಾವುದೇ ತತ್ವವನ್ನು ಅನುಸರಣೆ ಮಾಡೋದಾದರೂ ಕೂಡ ಅನ್ನೋದು ಇಲ್ಲಿ ನಮಗೆ ತಿಳಿದು ಬರುತ್ತೆ. ಇಲ್ಲಿ ಹಾಗೆಯೇ ವಿಶಿಷ್ಟಾದ್ವೈತದಲ್ಲಿ ನೀನು ಸಂಪೂರ್ಣ ನನ್ನ ಅಂಶ ಅಂತ ಅಂದ್ಕೊಂಡು ಅವನ ಇಚ್ಛೆಗೆ ಒಳಪಟ್ಟರೆ ಅಲ್ಲೂ ಕೂಡ ಮುಕ್ತಿ. ಹಾಗೆ ಅದ್ವೈತದಲ್ಲಿ ಇನ್ನು ನಾನು ನೀನು ಮನಸ್ಸು ಅನ್ನೋದು ಸಂಪೂರ್ಣ ನಶಿಸಿ ಹೋಗು, ಮನೋನಾಶ ಅಂತ ಅಪ್ಪ ಅವ್ರು ಹೇಳ್ತಾರೆ. ಅಪ್ಪ ಅವರ ಆಶೀರ್ವಾದದಲ್ಲಿ ಕಡೆಗೆ ಬರುವಂಥ ಒಂದು ಮಾತು ಮನೋನಾಶವಾಗಿ ಅಂತ ಅಪ್ಪ ಅವ್ರು ಹೇಳ್ತಾರೆ. ಆ ಆಶೀರ್ವಾದವನ್ನು ಮಾಡುತ್ತೇವೆ ಅಂತೇನು ಹೇಳ್ತಾರಲ್ಲ, ಅಲ್ಲಿ ಅದು ಪೂರ್ಣ ಅದ್ವೈತ. ಇದಕ್ಕೆ ಸಾಯುಜ್ಯ ಅಂತ ಹೇಳ್ತಾರಂತೆ, ಸಾಯುಜ್ಯ ಮುಕ್ತಿ ಅಂತ, ಕೈವಲ್ಯ ಅಂತ ಹೇಳ್ತಾರೆ ಅಂತ. ಇದನ್ನು ಶಂಕರಾಚಾರ್ಯರು ಅದ್ವೈತವನ್ನು ಹೇಳಿದ್ದು. ಆದರೆ ಈ ಎಲ್ಲದರಲ್ಲೂ ಮುಕ್ತಿ ಆಗತ್ತೆ. ಇದರಲ್ಲಿ ಯಾವುದೂ ಇಂಥದ್ದು ಸರಿ ಇಂಥದ್ದು ತಪ್ಪು ಅನ್ನೋದು, ಯಾವುದು ನಿಜ ಅಥವಾ ಸುಳ್ಳು ಅನ್ನೋದಿಲ್ಲ ಅಂತ ಶ್ರೀಪಾದವಲ್ಲಭರು ತುಂಬ ಚೆನ್ನಾಗಿ ಇಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ಮತ್ತೆ ಒಂದು ಪ್ರಶ್ನೆ ಕೇಳ್ತಾರೆ ಅವರು. ಕೆಲವರು ಅವಧೂತ ಸ್ಥಿತಿಯಲ್ಲಿ ಇರ್ತಾರೆ, ಅವರು ನಾನೇ ಬ್ರಹ್ಮ ಅಂತ ಹೇಳ್ತಾ ಇರ್ತಾರೆ. ಹಾಗಾದರೆ ನೀನು ಕೂಡ ಅವಧೂತನಾ ಅಂತ ಕೇಳ್ತಾರೆ. ಅದಕ್ಕೆ ಶ್ರೀಪಾದವಲ್ಲಭರು ಹೇಳ್ತಾರೆ, ನೋಡಿ ಇದು ತುಂಬ ಸೂಕ್ಷ್ಮವಾದ ವಿಚಾರ. ಇಲ್ಲಿ ನಾನು ಅವಧೂತ ಅಲ್ಲ ಅಂತ ಹೇಳ್ತಾರೆ ಶ್ರೀಪಾದವಲ್ಲಭರು. ನಮಗೆ ಕನ್ಫ್ಯೂಷನ್ ಆಗುತ್ತೆ ಇದು. ಯಾಕೆ ಅಂದರೆ ದತ್ತಾತ್ರೇಯನ ಅವತಾರ ಅಂತ ಹೇಳಿದ್ದಾರೆ ಶ್ರೀಪಾದವಲ್ಲಭರು. ಆದರೆ ಇಲ್ಲಿ ದತ್ತಾತ್ರೇಯ, ನಾವು ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ಅಂತೀವಿ, ದತ್ತಾತ್ರೇಯನ ಅವಧೂತ ಅಂತ ಎಲ್ಲರೂ ಹೇಳ್ತಾರೆ. ಇಲ್ಲಿ ನಾನು ದತ್ತಾತ್ರೇಯ ಹೌದು ಅಂತಾರೆ, ಆದರೆ ಅವಧೂತನ ನೀನು ಅಂತ ಕೇಳಿದ್ರೆ ಅಲ್ಲ ಅಂತಾರಲ್ಲ ಅಂತ ಹೇಳ್ಬಿಟ್ಟು ನಮಗೆ ಇಲ್ಲಿ ಒಂದು ಇದು ಆಗುತ್ತೆ, ಒಂದು ಚಿಕ್ಕ ಸಂಶಯ ಅಂತ ಹೇಳ್ಬೋದು, ಅಥವಾ ಅರ್ಥ ಆಗದೆ ಇರೋ ಒಂದು ಸ್ಥಿತಿಗೆ ಬರ್ತೀವಿ. ಅವರು ಇದಕ್ಕೆ ಭೇದವನ್ನು ಏನು ಹೇಳ್ತಾರೆ ಅಂದರೆ, ನಾನು ಬ್ರಹ್ಮವೇ ಎಲ್ಲ ಅನ್ನುವುದು ಅವಧೂತನ ಅನುಭವ. ಆದರೆ ನಾನೇ ಬ್ರಹ್ಮ, ನಾನೇ ಸರ್ವಸ್ವ ಅನ್ನುವುದು ನನ್ನ ಸ್ಥಿತಿ ಅಂತ ಶ್ರೀಪಾದವಲ್ಲಭರು ಹೇಳ್ತಾರೆ. ನರಸಾವಧಾನಿಗಳಿಗೆ ಅರ್ಥ ಆಗಲ್ಲ.
ನಮಗೂ ಕೂಡ ಅರ್ಥ ಆಗಲ್ಲ. ಆದ್ದರಿಂದ ಈ ಸ್ವಲ್ಪ ವ್ಯತ್ಯಾಸದಲ್ಲಿರುವ ರಹಸ್ಯ ಅರ್ಥ ಆಗಲಿಲ್ಲಪ್ಪ, ಇದನ್ನು ಒಂಚೂರು ವಿವರಿಸಿ ಹೇಳು ಅಂತ ಅವರು ಕೇಳ್ತಾರೆ. ಅಂದರೆ ಇಲ್ಲಿ ಮೊದಲಿಗೆ ಅವಧೂತ ಅಂದರೆ ಅವಧೂತ ಸ್ಥಿತಿ ಅಂದ್ರೇ ಅದು ಬಹಳ ದೊಡ್ಡದು. ನಾವೆಲ್ಲ ಕೇಳಿದ್ದೇವೆ, ಸಾಕಷ್ಟು ಅವಧೂತರ ಬಗ್ಗೆನೂ ಕೂಡ ಕೇಳಿದ್ದೇವೆ. ಅವಧೂತನ ಬಗ್ಗೆ ಶಿವನೇ ಸಾಕ್ಷಾತ್ ಹೊಗಳ್ತಾನೆ. ದತ್ತಾತ್ರೇಯನ ಚರಿತ್ರೆಯಲ್ಲಿ ಬರುತ್ತೆ ಅವಧೂತ ಅಂದರೆ ಏನು ಅಂತ. ಸಾಕ್ಷಾತ್ ಶಿವನು ಪಾರ್ವತಿಗೆ ಹೇಳಿದ್ದನ್ನು ದತ್ತಾತ್ರೇಯರು ಯದುರಾಜನಿಗೆ ಹೇಳ್ತಾರೆ. ದತ್ತಾತ್ರೇಯನ ಚರಿತ್ರೆಯಲ್ಲಿ ಬಂದಿದೆ ಅವಧೂತ ಅಂದರೆ ಏನು ಅಂತ. ಸಾಕಷ್ಟು ಅವಧೂತರ ಬಗ್ಗೆ ನಮ್ಮ ಸತ್ಸಂಗದಲ್ಲಿ ಆಗಲೇ ಒಂದು ಎಪಿಸೋಡ್ ನಾವು ಕೇಳಿದ್ವಿ ತುಂಬ ಮುಂಚೆ. ಅವಧೂತನೇ ಅಂತ ಒಂದು ಇದು. ಆದರೆ ಇಲ್ಲಿ ಹೇಳ್ತಾರೆ, ಶ್ರೀಪಾದವಲ್ಲಭರು ಮುಂದುವರಿಸಿ ಹೇಳ್ತಾರೆ, ಅವಧೂತ ಕೂಡ ನನ್ನಲ್ಲಿ ಲೀನ ಆಗ್ತಾನೆ. ಅವಧೂತ ನನ್ನಲ್ಲೇ ಲೀನ ಆಗ್ತಾನೆ. ನಾನು ಒಂದು ಸಂಕಲ್ಪ ಮಾಡಿದ್ರೆ ನನ್ನಲ್ಲಿ ಲೀನ ಆಗಿರುವ ಅವಧೂತ ಕೂಡ ಮತ್ತೆ ಜನ್ಮ ಎತ್ತಬೇಕು ಅಂತ ಹೇಳ್ತಾರೆ. ಅಂದರೆ ಅವಧೂತ ಅಂದರೆ ಈಗ ನಾವು ಉದಾಹರಣೆಗೆ ತಗೋಬೋದು. ಈಗ ಅವರಿಗೆ ಸಂಪೂರ್ಣ ದೇಹಭಾವ ಇರೋದಿಲ್ಲ. ಅವರಿಗೆ ಯಾವುದೂ ಕೂಡ ಹೀಗೆ ಈ ಥರ ಒಂದು ಸಂಕಲ್ಪ ಅನ್ನೋದಿರೋದಿಲ್ಲ ಅಂತ ಶ್ರೀಪಾದವಲ್ಲಭರು ಹೇಳ್ತಾರೆ. ಅಂದರೆ ಇದು ಯಾವುದೇ ಸಂಕಲ್ಪ ಇರ್ಬೋದು ಅದು. ಇಲ್ಲಿ ಶ್ರೀಪಾದವಲ್ಲಭರು ಹೇಳೋದು ಅವರಿಗೆ ಈ ಸೃಷ್ಟಿಯ ಒಂದು ಸಂಕಲ್ಪ ಅಂತೇನಿದೆ ಆ ಸಂಕಲ್ಪದಲ್ಲೇ ನಾನಿದ್ದೇನೆ ಅಂತ ಶ್ರೀಪಾದವಲ್ಲಭರು ಹೇಳ್ತಾರೆ. ಆದರೆ ಅವಧೂತನಿಗೆ ಸಂಕಲ್ಪ ಯಾವ ಸಂಕಲ್ಪವೂ ಇಲ್ಲ. ಇವಾಗ ಸದಾಶಿವ ಬ್ರಹ್ಮೇಂದ್ರರು ನಡೀತಾ ಹೋಗ್ತಿರ್ಬೇಕಾದ್ರೆ ಒಬ್ಬನು ಅವರ ಕೈಯನ್ನು ಕತ್ತರಿಸಿದ್ರೆ ಅವರಿಗೆ ಅದ್ರ ಭಾವನೆ ಇಲ್ಲ, ಅವರು ಮುಂದೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅವಧೂತ ಸ್ಥಿತಿ ಅಂತಂದರೆ ಅದನ್ನು ವಿವರಣೆ ಮಾಡೋದು ತುಂಬಾ ಕಷ್ಟದ. ಏಕೆಂದರೆ ಅದು ವಿವರಣೆಗೆ ಬರಲ್ಲ ಅಂತ ಸ್ವತಃ ಈಶ್ವರನೇ ಹೇಳ್ಬಿಟ್ಟಿದ್ದಾನೆ. ಬಾಯಿಂದ ಮಾತುಗಳಿಂದ ವಿವರಣೆ ಮಾಡೋದಕ್ಕೆ ಬಾರದ ಸ್ಥಿತಿ ಅವಧೂತನದು ಅಂತ ಹೇಳ್ತಾರೆ, ಶಿವನೇ ಹೇಳಿರೋದ್ರಿಂದ. ಆದರೆ ನಾವು ಅವಧೂತರನ್ನು ನೋಡ್ಬೋದು. ಕೆಲವರು ಅವಧೂತರು ಹುಚ್ಚರಂತೆ ಇರ್ತಾರೆ, ಕೆಲವರು ಪಿಶಾಚಿಗಳ ಥರ ವರ್ತಿಸ್ತಾ ಇರ್ತಾರಂತೆ. ಇದೆಲ್ಲ ದತ್ತಾತ್ರೇಯನ ಚರಿತ್ರೆಯಲ್ಲಿ ಬಂದಿರುವಂಥ ಕೆಲವೊಂದೊಂದು ವಿಚಾರಗಳು. ಕೆಲವರು ಇವಾಗ ನೋಡಿದ್ದೀವಿ, ಕೇಳಿದ್ವಿ, ಅವ್ರ ಹತ್ರ ಹೋದರೆ ತುಂಬ ಏನೋ ಹೊಡಿತಾರಂತಪ್ಪ, ದೂರ ತಳ್ತಾರೆ ಅಂತೆಲ್ಲ ಕೇಳಿರ್ತೀವಿ. ಇನ್ನು ಕೆಲವರು ಹುಚ್ಚರಂತೆ ವರ್ತಿಸ್ತಾರೆ ಅಂತ ಕೇಳಿರ್ತೀವಿ. ಆಮೇಲೆ ಇನ್ನು ಕೆಲವರು ಬಹಳ ವಿಜೃಂಭಣೆಯಲ್ಲಿರ್ತಾರಂತೆ, ಅವರು ನೋಡಿದ್ರೆ ಅವರು ಭೋಗದಲ್ಲಿರ್ತಾರಂತೆ. ಇದು ಇವರೇನು ಅವಧೂತರ ಅಂತ ಅಂದ್ಕೋಬೇಕು. ಆ ರೀತಿ ಅಂದರೆ ನಾವು ಅದನ್ನು ಹೀಗೆ ಅಂತ ನಾವು ಎಲ್ಲದಕ್ಕೂ ಒಂದು ಜಡ್ಜ್ಮೆಂಟ್ ಮಾಡಿಬಿಡ್ತೀವಿ ಪ್ರಾಪಂಚಿಕರು. ಇದು ಹಿಂಗಂದ್ರೆ ಹೀಗೆ ಅವಧೂತ ಈಗ ಸಾಧನೆ ಮಾಡಿರೋರು ಅಂದರೆ ಅವರು ಒಂಥರ ಹಿಂಗಿರ್ತಾರಪ್ಪ ಅಂತೇಳ್ಬಿಟ್ಟು ನಾವು ಜಡ್ಜ್ಮೆಂಟ್ ಕೊಟ್ಬಿಡ್ತೀವಿ. ಆದರೆ ಇಲ್ಲಿ ಅವಧೂತನನ್ನು ಆ ರೀತಿ ಒಂದು ವಿವರಣೆ ಒಳಗೆ ತಂದು ಹಿಂಗಿದ್ರೆ ಅವಧೂತಪ್ಪ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅದು ಅಂತರಂಗದ ಸ್ಥಿತಿ. ಏಕೆಂದರೆ ಬಹಿರಂಗದಲ್ಲಿ ಅವ್ರು ಹೆಂಗೆ ಬೇಕಾದ್ರೂ ಇರ್ಬೋದು, ಅವ್ರು ಪಿಶಾಚಿ ಥರ ವರ್ತಿಸ್ಬೋದು, ಹುಚ್ಚರು ಥರ ಇರ್ಬೋದು. ಏನದು ಕೊಚ್ಚೆಯಲ್ಲಿ ನಾವು ಚಿದಾನಂದ ಅವಧೂತರ ಚರಿತ್ರೆ ಕೇಳಿದ್ವಿ ನಮ್ಮ ಸತ್ಸಂಗದಲ್ಲಿ. ಚಿದಾನಂದ ಅವಧೂತರು ತಿಪ್ಪೆ ಮೇಲೆ ಮಲಗಿರ್ತಾರಂತೆ. ಅಲ್ಲಿ ಹುಡುಗರೆಲ್ಲ ಅವರನ್ನು ತಿವಿದು ಎಪ್ಸೋದಕ್ಕೆ ಪ್ರಯತ್ನಪಟ್ಟು ಅವ್ರು ಏನು ಮಾಡಿದ್ರು ಅವರು ಬ್ರಹ್ಮಾನಂದ ಸ್ಥಿತಿಯಲ್ಲಿ ಮುಳುಗೋಗಿರ್ತಾರೆ. ಅವರು ಎಚ್ಚರ ಆಗೋದಿಲ್ಲ, ಅವ್ರು ಹೇಳೋದಿಲ್ಲ. ಅದಕ್ಕೆ ನಾವು ಎಂಥ ಹುಡುಗರೆಲ್ಲ ಏನು ಮಾಡ್ತಾರೆ, ಕಡೆಗೆ ಒಂದು ಮಲವನ್ನು ತಂದು ಅವರ ಕಿವೊಳಗೆ ಮೂಗೊಳಗೆ ಎಲ್ಲ ಮುಖಕ್ಕೆಲ್ಲ ಮೆತ್ತು ಬಿಡ್ತಾರಂತೆ. ಮಲವನ್ನು ತಂದು ನೋಡಿ. ಆದರೂ ಕೂಡ ಅವರಿಗೇನು ಅದರ ಇದೇ ಇರೋದಿಲ್ಲ. ಅದೇ ಒಬ್ಬ ಅವಧೂತನನ್ನು ಕರೆದುಕೊಂಡು ಹೋಗಿ ಹೀಗೆ ಮಾಡಿದ್ರೂ ಯಾವುದೇ ಅವರಿಗೆ ಏನೂ ವ್ಯತ್ಯಾಸ ಆಗಲ್ಲ. ಅಥವಾ ನೀ ಕರೆದುಕೊಂಡೋಗಿ ಅವನನ್ನು ಸಿಂಹಾಸನದ ಮೇಲೆ ಕೂಡಿಸಿ ಉಪಚಾರ ಮಾಡಿದ್ರೂ ಕೂಡ ಅಲ್ಲೂ ಕೂಡ ಏನೂ ವ್ಯತ್ಯಾಸ ಆಗೋದಿಲ್ಲ. ಆ ಥರ ಒಂದು ಸ್ಥಿತಿ, ಸದಾ ಬ್ರಹ್ಮಾನಂದದಲ್ಲೇ ಮುಳುಗಿರ್ತಾರೆ. ಅಂಥ ಸ್ಥಿತಿ ಅವಧೂತನದು. ಅಂದರೆ ಅವಧೂತರು ಅವರಿಗೆ ಯಾವುದೇ ಸಂಕಲ್ಪ ಇರಲ್ಲ. ಅಲ್ಲಿ ಏನು ನಡೆಯುತ್ತೋ ಅವರಿಂದ ಏನೋ ಒಳ್ಳೆಯದಾಯಿತು, ಪವಾಡಗಳಾಯಿತು, ಅದೆಲ್ಲ ಅವರ ಸಂಕಲ್ಪನೆ ಅವ್ರು ಮಾಡಿರಲ್ಲ ಅಂತ ರಮಣ ಮಹರ್ಷಿಗಳು ಇದೇ ವಿಚಾರಗಳನ್ನು ಹೇಳಿದ್ದಾರೆ. ಯಾವುದೂ ಕೂಡ ನೀವು ಹೇಳ್ತೀರಾ ಏನೋ ಒಳ್ಳೆಯದಾಯಿತು, ಹಾಗಾಯಿತು ಹೀಗಾಯಿತು, ಅದೆಲ್ಲ ಅಲ್ಲಿ ಒಬ್ಬ ಮಹಾತ್ಮನ ಹತ್ರ ನಾವು ಹೋಗಿ ಕುಳಿತುಕೊಂಡ್ವಿ ಅಂತಂದರೆ ಜಸ್ಟು ನಾವು ಹೋಗಿ ಸ್ವಲ್ಪ ಹೊತ್ತು ಅವ್ರ ಹತ್ರ ಇದ್ರೇ ನಮ್ಗೆ ಸಾಕಷ್ಟು ಪರಿಣಾಮಗಳಾಗುತ್ತಂತೆ, ಸಾಕಷ್ಟು ನಮಗೆ ಒಳ್ಳೆಯದಾಗತ್ತಂತೆ. ಅವರೊಂದು ದೃಷ್ಟಿ ಬಿದ್ದರೆ ಸಾಕು, ನಮಗಷ್ಟು ನಮಗೆ ಅದ್ರ ಪರಿಣಾಮ ನಮಗೆ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಅವಧೂತರ ಮಹಿಮೆ ಈಗ ಅಲ್ಲಿ ದತ್ತನ ಚರಿತ್ರೆಯಲ್ಲಿ ಹೇಳಿರೋದೇನೆಂದರೆ, ಗಂಗೆಯಲ್ಲಿ ಜನ ಸ್ನಾನ ಮಾಡಿ ಪಾಪಗಳನ್ನು ಆಕೆ ಏನು ತೊಳಿತಾಳೆ,
ಆಕೆ ತೊಳೆದು ಏನೋ ಆ ಪಾಪಗಳು ಆಕೆಯಲ್ಲಿ ಹರಿಯುತ್ತೆ. ಅವಧೂತರ ಪಾದ ಸ್ಪರ್ಶದಿಂದ ಆಕೆಯ ಒಂದು ಆಕೆಯಲ್ಲಿ ಹತ್ತಿದ್ದ ಪಾಪ ತೊಳಿತಾರೆ ಅವಧೂತರು. ಅವರ ಪಾದ ಸ್ಪರ್ಶ ಆದರೆ ಸಾಕು, ಗಂಗೆಯ ಒಂದು ಅಪವಿತ್ರತೆ ಹೋಗುತ್ತೆ ಅಂತ ದತ್ತಾತ್ರೇಯನ ಚರಿತ್ರೆಯಲ್ಲಿ ಬರುತ್ತೆ. ಅಂದರೆ ಅವಧೂತ ಅಂತಂದರೆ ಅದು ಆ ಸ್ಥಿತಿಯನ್ನು ಅದೇ ಹೇಳಿದ ವರ್ಣನಾತೀತ ಅಂತ. ಅಂತಹ ಒಂದು ಅವಧೂತ ದತ್ತಾತ್ರೇಯನ್ ಕೂಡ ಅವಧೂತ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಶ್ರೀಪಾದವಲ್ಲಭರು ನಾನು ಅವಧೂತ ಅಲ್ಲ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಏನಾಗತ್ತೆ, ಸಂಕಲ್ಪ ಇಲ್ಲದೇ ಇರೋ ಸತ್ಯ ಜ್ಞಾನಾನಂದ ರೂಪ ಅವಧೂತರದು. ಆದರೆ ಸಂಕಲ್ಪದಿಂದ ಕೂಡಿದ ಸತ್ಯ ಜ್ಞಾನಾನಂದ ರೂಪ ನನ್ನದು ಅಂತ ಶ್ರೀಪಾದವಲ್ಲಭರು ಹೇಳ್ತಾರೆ. ಅಂದರೆ ಇಲ್ಲಿ ಮೂಲ ಸಂಕಲ್ಪ, ಸೃಷ್ಟಿಯ ಒಂದು ಮಹಾಸಂಕಲ್ಪ ಏನಿದೆ ಅಂದರೆ, ಈಗ ಅನಂತ ಕೋಟಿ ಬ್ರಹ್ಮಾಂಡಗಳ ಏನೊಂದು ಸೃಷ್ಟಿಯನ್ನು ಪರಮಾತ್ಮ ಮಾಡ್ತಾನಲ್ಲ, ಅದರ ಹಿಂದೆ ಒಂದು ದೊಡ್ಡ ಸಂಕಲ್ಪ ಇದೆಯಲ್ಲ, ಆ ಸಂಕಲ್ಪ ನನ್ನದು, ನಾನು ಆ ಸಂಕಲ್ಪದಲ್ಲಿದ್ದೇನೆ ಅಂತ. ಅಂದರೆ ನಾನು ಬ್ರಹ್ಮ, ನಾನೇ ಎಲ್ಲ ಅನ್ನೋದು ನನ್ನ ಸ್ಥಿತಿ. ನಾನು ಬ್ರಹ್ಮನೇ ಎಲ್ಲ ಅನ್ನೋದು ಅವಧೂತನ ಸ್ಥಿತಿ ಅಂತ ಹೇಳ್ತಾರೆ. ಸಂಕಲ್ಪ ಅವರಿಗೆ ಇರಲ್ಲ ಅಂತ. ಅದರಿಂದ ಅವಧೂತ ಕೂಡ ನನ್ನ ಸಂಕಲ್ಪಕ್ಕೆ ಅನುಗುಣವಾಗಿ ಹುಟ್ಟಿ ಬಾ ಅಂದರೆ ಮತ್ತೆ ಹುಟ್ಟಿ ಬರಬೇಕಾಗತ್ತೆ. ಅಂದರೆ ತುಂಬ ಸೂಕ್ಷ್ಮವಾದ ವಿಚಾರ. ಇಲ್ಲಿ ಇನ್ನೊಂದು ದತ್ತಾತ್ರೇಯನನ್ನ ಅವಧೂತ ಅಂತ ಕರೆದಿದ್ದಾರೆ. ಆದರೆ ಇಲ್ಲಿ ಒಂದು ನಂಗೆ ಅನಿಸಿದ್ದು, ನಾನು ಇದೇ ನಿಖರವಾಗಿ ಸರಿ ಅಂತ ನಾನು ಹೇಳಲ್ಲ, ಆದರೆ ದತ್ತಾತ್ರೇಯನು ಗುರುಗಳು ಅಂತ ಪರ್ಟಿಕ್ಯುಲರಾಗಿ ಯಾರು ವ್ಯಕ್ತಿ ಅನ್ನೋದು ಇಲ್ಲ ದತ್ತಾತ್ರೇಯನಿಗೆ. 24 ಗುರುಗಳು ದತ್ತಾತ್ರೇಯನಿಗೆ ಅಂತ ಹೇಳ್ತಾರೆ. ಒಬ್ಬ ಮಗು ಕೂಡ ಅವನ ಗುರು, ಅಗ್ನಿ ಕೂಡ ಅವನ ಗುರು. ಎಲ್ಲ ದತ್ತಾತ್ರೇಯನ ಚರಿತ್ರೆಯಲ್ಲಿ ಯಾವುದನ್ನು ನಾನು ಗುರುವಾಗಿ ಸ್ವೀಕಾರ ಮಾಡಿದೆ, ಯಾವುದ್ಯಾವುದರಿಂದ ನಾನು ಏನೇನು ಕಲಿತೆ ಅಂತ 24 ಗುರುಗಳನ್ನು ದತ್ತಾತ್ರೇಯರು ಹೇಳ್ತಾರೆ. ಅಂದರೆ ಇಲ್ಲಿ ಆ ಒಂದು ಏನು 24 ಗುರು ಹೇಳ್ತಾರೆ. ಶ್ರೀಪಾದವಲ್ಲಭರ ಒಂದು ಅವತಾರದಲ್ಲಿ ಅಲ್ಲಿ ಗುರುಗಳ ಒಂದು ಇದೇ ಇಲ್ಲ ಅವರಿಗೆ. ಅವರು ಹುಟ್ಟುತ್ತಾನೆ ಅದು ಅದೇನು ಮಹಾಸಂಕಲ್ಪ ಇದೆ, ಆ ಸೃಷ್ಟಿಯ ಮಹಾಸಂಕಲ್ಪ ಅದು ನೇರವಾಗಿ ಇಳಿದು ಬಂದಿದೆ ಈ ಒಂದು ಶ್ರೀಪಾದವಲ್ಲಭರ ರೂಪದಲ್ಲಿ. ಆದ್ದರಿಂದ ಇಲ್ಲಿ ಗುರುಗಳು ಅಲ್ಲಿ ಮಾನವರಲ್ಲ, ಆದರೂ ಬೇರೆ ಬೇರೆ ಎಲ್ಲ ಗುರುವಾಗಿ ಸ್ವೀಕರಿಸಿದೆ ಅಂತ ದತ್ತಾತ್ರೇಯರು ಅವಾಗ ಹೇಳ್ತಾರೆ. ಇಲ್ಲಿ ಯಾವುದೇ ಗುರು ಅನ್ನೋದು ವಿಚಾರನೇ ಬರಲ್ಲ. ಯಾಕೆಂದರೆ ತಿಂಗಳ ಮಗು ಎಲ್ಲ ದಡದಡನೆ ಹೇಳುತ್ತೆ ವಿಚಾರಗಳನ್ನು. ಎಲ್ಲ ಆ ಒಂದು ಏನಂತಾರೆ, ಆ ಒಂದು ಆ ಸ್ಥಿತಿ ಏನಿದೆ, ಆ ಬ್ರಹ್ಮಾನಂದವೇ ಧರೆಗಿಳಿದು ಬಂದ ಒಂದು ಇದು ಶ್ರೀಪಾದವಲ್ಲಭರ ಅವತಾರ. ಅಲ್ಲಿ ಒಂಚೂರು ವ್ಯತ್ಯಾಸ ಇರೋದ್ರಿಂದ ಬಹುಶಃ ದತ್ತಾತ್ರೇಯನನ್ನು ಅಲ್ಲಿ ಆ ಗುರುಗಳ ಮೂಲಕ ನಾನು ತಿಳ್ಕೊಂಡೆ ಅಂತ ಬಂದಿರೋದ್ರಿಂದ, ಒಂದು ವಿಚಾರ ಬಂದಿರೋದ್ರಿಂದ ಅಲ್ಲಿ ತಿಳ್ಕೊಂಡು ಆ ಅವಧೂತ ನಾದೆ ಅಂತ ಏನಾದರೂ ಬಂದಿರ್ಬೋದಾ ಅನ್ನೋದು ನನ್ನ ಒಂದು ಸಂದೇಹ ಹೊರತು ಅದು ನಾನು ಇದೇ ಸರಿ ಅಂತ ನಾನು ಹೇಳಲ್ಲ. ಗೊತ್ತಿದ್ದವರು ದಯವಿಟ್ಟು ತಿಳಿಸ್ಕೊಡಿ, ನನಗೂ ತಿಳ್ಕೊಳ್ಳೋದಕ್ಕೆ ತುಂಬ ಕುತೂಹಲ ಇದೆ. ಈಗ ಇನ್ನೊಂದು ಸಂದೇಹ ಬರುತ್ತೆ ನರಸಾವಧಾನಿಗಳಿಗೆ. ಏನಂದರೆ, ಇದೇನೋ ಹಿಂಗೆ ಹೇಳಿಬಿಟ್ರಲ್ಲ ಶ್ರೀಪಾದವಲ್ಲಭರು, ಈಗ ಅವಧೂತರು ಕೂಡ ಇವ್ರ ಸಂಕಲ್ಪದಿಂದ ಇವರು ಹೇಳಿದ್ರೆ ಮತ್ತೆ ಹುಟ್ಟು ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಹೆಂಗಾಗುತ್ತೆ? ಈಗ ಜೀವನ್ಮುಕ್ತರ ಆದಮೇಲೆ ಅವ್ರಿಗೆ ಹುಟ್ಟಿಲ್ಲ ಅಂತ ನಾವು ಕೇಳಿದ್ದೀವಿ, ಸಾಕಷ್ಟು ಕಡೆ ಕೇಳಿದ್ವಿ. ಜೀವನ್ಮುಕ್ತಿ ಅಂದರೆ ಅವ್ರು ಹುಟ್ಟಿಲ್ಲ ಅಂತ. ಇನ್ನೊಂದು ಇದಕ್ಕೆ ಜೀವನ್ಮುಕ್ತಿಗೆ ಒಂದು ಉದಾಹರಣೆಯನ್ನು ಹೇಳ್ತಾರೆ. ಹುರಿದ ಬೀಜ, ಹುರಿದ ಕಾಳು ಅಂತ ಮೊಳಕೆ ಒಡೆಯಲ್ಲ ಅಂತ ಹೇಳ್ತಾರೆ. ಅಂದರೆ ನಮ್ಮ ಮನಸ್ಸಿನಲ್ಲಿ ಏನೇ ಒಂದು ಮೋಹ ಆಸೆ ಏನು ಬೀಜ ರೂಪದಲ್ಲಿ ಇರುತ್ತೆ ಅದೆಲ್ಲ ಮತ್ತೆ ಅದು ಮೊಳಕೆ ಒಡಿತಾನೇ ಇರುತ್ತೆ. ಅದು ಎಲ್ಲಿವರೆಗೂ ಅದು ಮೊಳಕೆ ಒಡೆಯುವ ಒಂದು ಶಕ್ತಿ ಇದೆ. ಭೂಮಿಯಲ್ಲಿ ಏನೇ ಹಾಕಿದ್ರೂ ಬೀಜ ಅಲ್ಲಿ ಅದು ನ್ಯಾಚುರಲ್ ಆಗಿ ಆ ಮೊಳಕೆ ಒಡೆಯುತ್ತೆ. ಅದು ಭೂಮಿಯಲ್ಲಿ ಹಾಕಿದ್ರೂ ಕೂಡ ಮೊಳಕೆ ಒಡೆದೇ ಇರೋವಂಥ ಒಂದು ಸ್ಥಿತಿ ಏನಿದೆಲ್ಲ, ಅಂದರೆ ಅಲ್ಲಿ ಮಹಾತ್ಮರಿಗೆ ಅಲ್ಲಿ ಯಾವುದು ಅಲ್ಲಿ ಇಲ್ಲ, ಎಲ್ಲ ಬೀಜ ರೂಪದಲ್ಲಿ ಕೂಡ ಅದು ನಿಶೇಷವಾಗಿ ಹೋಗಿದೆ ಅಂತ. ಆ ಒಂದು ಮೋಹ ಆಗಲಿ ಆಸೆ ಆಗಲಿ ಯಾವುದು ಕೂಡ ವಾಸನೆಗಳೆಲ್ಲ ವಾಸನಾಕ್ಷಯ ಮೋಕ್ಷ ಅಂತ ಹೇಳ್ತಾರಲ್ಲ, ಹಾಗೆ ಅದೆಲ್ಲ ನಾಶ ಆಗಿದೆ. ಹಾಗಾದರೆ ಮತ್ತೆ ಮೊಳಕೆ ಒಡೆಯುತ್ತೆ ಅಂತ ಆಯ್ತಲ್ಲ ಇಲ್ಲಿ, ಹಾಗಾದರೆ ಅದು ಹೆಂಗೆ ಸಾಧ್ಯ ಅಂತ ಕೇಳ್ತಾರೆ ನರಸಾವಧಾನಿಗಳು. ಅದಕ್ಕೆ ಇದು ಭಾಳ ಚೆನ್ನಾಗಿದೆ ನೋಡಿ ಉತ್ತರ. ಹೌದು, ಹುರಿದ ಕಾಳು ಮೊಳಕೆ ಒಡೆದೇ ಇರುವುದು ಸೃಷ್ಟಿ ಧರ್ಮ.
ಹುರಿದ ಕಾಳು ಮೊಳಕೆ ಒಡೆಯುವಂತೆ ಮಾಡುವುದು ಸೃಷ್ಟಿಕರ್ತನ ಶಕ್ತಿ ಸಾಮರ್ಥ್ಯ ಅಂತ ಹೇಳ್ತಾರೆ. ಅದೇ ಅವರು ಅಂದರೆ ನ್ಯಾಚುರಲಿ ಹೌದು, ನಾವು ಹುರಿದ್ಬಿಟ್ರೆ ಅದು ಮೊಳಕೆ, ಅದನ್ನು ಭೂಮಿಗೆ ಹಾಕಿದ್ರೆ ಮೊಳಕೆ ಒಡೆಯಲ್ಲ, ಅದು ಸೃಷ್ಟಿಯಲ್ಲಿರುವ ಧರ್ಮ. ಅಂದರೆ ಎಲ್ಲ ಏನು ಜೀವನ್ಮುಕ್ತನಾಗಿರ್ತಾನೆ ಮಹಾತ್ಮ, ಅವನಿಗೆ ಜೀವನ್ಮುಕ್ತಿ ಅಂತಂದರೆ ಅವನಿಗೆ ಮತ್ತೆ ಹುಟ್ಟಿಲ್ಲ ಅಂತ ಹೇಳ್ತೀವಿ. ಆದರೂ ಕೂಡ ಹುಟ್ಟಿ ಬರುವಂತೆ ನಾವು ನನ್ನ ಸಂಕಲ್ಪದಿಂದ ಅವರು ಕೂಡ ಹುಟ್ಟಬೇಕು ಅಂದರೆ ಹುಟ್ಟಿ ಬರಬೇಕು ಅಂತ ಶ್ರೀಪಾದ ವಲ್ಲಭರು ಏನು ಹೇಳ್ತಾರೆ. ಅದಕ್ಕೆ ಇದು ಸೃಷ್ಟಿ ಧರ್ಮಕ್ಕೆ ಏನು ಒಂದು ನಿಯಮಕ್ಕೆ ವಿರುದ್ಧವಾದದ್ದು. ಆದರೆ ಅದನ್ನು ಮಾಡೋದಕ್ಕೆ ಯಾರಿಗೆ ಸಾಧ್ಯ? ಅವನೊಬ್ಬನಿಂದನೇ ಮಾತ್ರ. ಸೃಷ್ಟಿಕರ್ತನ ಶಕ್ತಿ ಸಾಮರ್ಥ್ಯ ಅದು ಅಂತ. ಅಂದರೆ ಯಾರು ನಿಯಮಗಳನ್ನು ಮಾಡಿರ್ತಾನೋ ಅವನೇ ನಿಯಮವನ್ನು ಮುರಿಯಬಲ್ಲ ಅಂತ, ಅಥವಾ ನಿಯಮವನ್ನು ಅವನು ಬದಲಾಯಿಸಬಲ್ಲ ಅಂತ. ಅಂದರೆ ಅವನೊಬ್ಬನಿಗೆ ಬೇರೆ ಇನ್ಯಾರೂ ಅದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವನು ಮಾಡಿದ್ರೆ ಮಾಡ್ಬೋದು. ಅಂದರೆ ಅವ್ರು ಹೇಳ್ತಾರೆ, ನನ್ನ ಅವತಾರನೇ ಈ ಸಿದ್ಧಾಂತ ರಾದ್ದಾಂತಗಳ ಮೂಲಕ ಸತ್ಯ ನಿರೂಪಣೆ ಮಾಡುವುದು ಅಂತ, ಮಾಡುವುದಕ್ಕೆ ಮೊದಲಿನಿಂದನೂ ನನ್ನ ಒಂದು ರೂಪ ಏರ್ಪಾಟಾಗಿದೆ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ. ಅದಕ್ಕೆ ಅರ್ಥ ಆಗಲ್ಲ, ನರ್ಸಾವಧಾನಿಗಳು ವಿವರಿಸಬೇಕು ದತ್ತಪ್ರಭು ಶ್ರೀಪಾದ ಅಂತ ಕೇಳ್ಕೊತಾರೆ. ಅದಕ್ಕೆ ತುಂಬ ಚೆನ್ನಾಗಿ ಉತ್ತರ ಕೊಡ್ತಾರೆ. ಇದನ್ನು ಹೇಳಿಬಿಟ್ಟು ನಾನು ಇವತ್ತು ಸಮಯ ಆಗ್ತಿದೆ, ಮುಕ್ತಾಯ ಮಾಡ್ತೇನೆ. ನಂತರ ಉಳಿದಿದ್ದು ತುಂಬಾ ಅವರು ಇನ್ನೂ ಇದೆ ವಿಚಾರಗಳು, ಅದನ್ನು ಮುಂದಿನ ವಾರ ಹೇಳ್ತೇನೆ. ಈಗ ಏನು ಇದೆ ನಮ್ಮಲ್ಲಿ ಅವಸ್ಥಾ ತ್ರಯಗಳು, ಥರ ಎಚ್ಚರ, ನಮಗೆ ಎಲ್ಲ ನಾವು 3 ಅವಸ್ಥೆಗೆ ಸಿಕ್ಕಾಕೊಂಡಿರೋರು. ಎಲ್ಲ 3 ಗುಣಗಳು, ಸತ್ವ ರಜ ತಮ. ನಮಗೆ ಇಲ್ಲ ಸತ್ವ ಬರುತ್ತೆ, ಇಲ್ಲ ರಜಾಗುಣ ಇರುತ್ತೆ, ಇಲ್ಲ ತಮೋ ಗುಣ. ಅದು ಎಕ್ಸ್ಚೇಂಜ್ ಆಗ್ತಿರುತ್ತೆ. ಎಲ್ಲ ಟೈಮಲ್ಲೂ ಒಂದೇ ಥರ ಇರಲ್ಲ. ಒಮ್ಮೆ ಇದು ಬರುತ್ತೆ, ಒಮ್ಮೆ ಅದು ಬರುತ್ತೆ. ನಾವೇ ನಮ್ಮನ್ನು ನೋಡಿಕೊಂಡ್ರೆ ನಮ್ಗೆ ಯಾವ ಗುಣ ಇವಾಗ ಪ್ರಧಾನವಾಗಿ ನಮ್ಮ ಮನಸ್ಸಿನಲ್ಲಿ ಕೂತಿದೆ ಅಂತ ನಾವು ನೋಡ್ಕೋಬೋದು. 3 ಗುಣಗಳಲ್ಲೇ ನಮ್ಮ ಒಂದು ಎಲ್ಲ ಇಡೀ ಒಂದು ದಿನ ಅಥವಾ ನಮ್ಮ ಜೀವನ ಅಂತ ನಾವು ಹೇಳ್ಬೋದು. ಆಮೇಲೆ ಭೂತ, ಭವಿಷ್ಯತ್ತು, ವರ್ತಮಾನ ಅಂತ ನಮಗೆ ಯಾವಾಗಲೂ ಇರುತ್ತೆ. ನಮಗೆ ಪಾಸ್ಟ್ ಟೈಮು, ಪ್ರೆಸೆಂಟು, ಫ್ಯೂಚರು ಅಂತ ಸದಾ ಇರುತ್ತೆ. ನಾವು ಎಲ್ಲೇ ಇನ್ನೂ ಒಂಚೂರು ಮುಂದಕ್ಕೆ ಹೋದರೂ ಅಲ್ಲೂ ಮತ್ತೆ ಫ್ಯೂಚರ್ ಇರುತ್ತೆ, ಪಾಸ್ಟ್ ಇರುತ್ತೆ, ಪ್ರೆಸೆಂಟ್ ಇರುತ್ತೆ. ಆಮೇಲೆ ಸೃಷ್ಟಿ, ಸ್ಥಿತಿ, ಲಯ ಇದು ಕೂಡ ಸದಾ ಇರುತ್ತೆ. ನಾವು ಹುಟ್ಟಿದ್ವಿ, ಸತ್ವಿ, ಆಮೇಲೆ ಈಗ ಬದುಕ್ತಾ ಇದ್ದೀವಿ, ಜೀವನ ಮಾಡ್ತಿದ್ದೀವಿ ಅಂತ. ಇದು ನಮಗೆ ಅಷ್ಟೇ ಅಂತಲ್ಲ, ಈ ಸೃಷ್ಟಿ ಕ್ರಮದೊಳಗೆ ಬಂದಿರೋ ಪ್ರತಿಯೊಂದು ವಸ್ತುವಿಗೂ, ಪ್ರತಿಯೊಂದು ವ್ಯಕ್ತಿಗೂ ಅಥವಾ ಜೀವಿಗೂ ಇದು ಈ ತ್ರಯಗಳನ್ನು ಮೀರೋದಕ್ಕೆ ಆಗಲ್ಲ. ತ್ರಯಗಳಲ್ಲೇ ಇರ್ತಾರೆ. ಅದೇನು ಆ ಅವಸ್ಥಾ, ಈಗ 3 ಎಲ್ಲ ತ್ರಯಗಳನ್ನು ಮೀರಿದವರು ಯಾರು? ನನ್ನ ತಂದೆ ಅತ್ರಿ ಮಹರ್ಷಿ ಅಂತ ಶ್ರೀಪಾದ ವಲ್ಲಭರು ಹೇಳ್ತಾರೆ. ಅತ್ರಿ ಅಂದರೆ ಅಲ್ಲಿ ತ್ರಿ ಅನ್ನೋದು ಇಲ್ಲ, ಅದು ತ್ರಿಗುಣಗಳಿಗೆ ಮೀರಿದವರು ಅಥವಾ ಏನು ಆ ತ್ರಯಗಳಿದ್ದಾವೆ ಆ ತ್ರಯಗಳಿಗೆ ಮೀರಿದವರು ಅಂತ ಹೇಳ್ಬಿಟ್ಟು ಅತ್ರಿ. ಹಾಗೇನೆ ಯಾವ ಒಂದು ಸೃಷ್ಟಿಯಲ್ಲಿ ಜೀವಿ ಅಥವಾ ಪದಾರ್ಥ ಯಾವುದೇ ಆಗ್ಬೋದು, ಯಾವುದೇ ವಿಷಯದಲ್ಲೂ ಒಂದು ಚೂರು ಅಸೂಯೆ ಅಥವಾ ದ್ವೇಷ ಅನ್ನೋದರದ್ದು ಲವಲೇಶನೂ ಇಲ್ಲದೆ ಇರೋಳು ನನ್ನ ತಾಯಿ ಅನಸೂಯ ಅಂತ ಹೇಳ್ತಾರೆ. ಅದು ಯಾವ್ದು ಪದಾರ್ಥ ಇರ್ಬೋದು, ಜೀವಿ ಇರ್ಬೋದು, ಯಾವುದೇ ವಿಚಾರ ಇರ್ಬೋದು, ಆಕೆಗೆ ಅಸೂಯ ದ್ವೇಷ ಅನ್ನೋದು ಲವಲೇಶ ಕೂಡ ಇಲ್ಲ. ಅದರಿಂದ ಆಕೆ ಅನಸೂಯ. ಅತ್ರಿ, ತ್ರಿಗುಣಗಳು ಅಥವಾ ಆ ತ್ರೀಗೆ ಒಳಪಟ್ಟಿಲ್ಲ, ಅದು ಅತ್ರಿ, ಮೀರಿದವನು ಅಂತ. ಇಲ್ಲಿ ಅಸೂಯೆ ದ್ವೇಷ ಇಲ್ಲ, ಅನಸೂಯ. ಅದಕ್ಕೆ ಆ ಅನಸೂಯ ಮಾತೆದು ಹೇಳ್ತಾರೆ, ಎಷ್ಟು ಚೆನ್ನಾಗಿದೆ ನೋಡಿ. ಆ ಬ್ರಹ್ಮ ವಿಷ್ಣು ರುದ್ರರಿಗೆ ಕೂಡ ಆಧಾರವಾಗಿರುವ, ಅತೀತವಾಗಿರುವ ಆ ಪರಂಜ್ಯೋತಿ ಸ್ವರೂಪವನ್ನು ದರ್ಶನ ಮಾಡಬೇಕಂತ ಅತ್ರಿ ಮಹರ್ಷಿಗಳು ಘೋರ ತಪಸ್ಸನ್ನು ಆಚರಿಸ್ತಾರಂತೆ. ಅಂದರೆ ಇಲ್ಲಿ ಅದಕ್ಕೂ ಬ್ರಹ್ಮ ವಿಷ್ಣು ರುದ್ರರಿಗೆ ಆಧಾರ ಅತೀತವಾಗಿರುವ ಪರಂಜ್ಯೋತಿ ಸ್ವರೂಪ ದರ್ಶನ ಅಂತಂದರೆ ಇಲ್ಲಿ ಆ ಪರಬ್ರಹ್ಮ, ಅಂದರೆ ಪರಬ್ರಹ್ಮ ಅಂತ ನಾವು ಮೂಲ ಏನು ಹೇಳ್ತೀವಿ, ಮೂಲ ವಸ್ತು ಅಂತ ಹೇಳ್ತೀವಿ, ಅಥವಾ ಮೂಲ ಪರಬ್ರಹ್ಮ ಅಂತ ಹೇಳ್ತೀವಿ. ಅದು ಎಲ್ಲದರಲ್ಲೂ ವ್ಯಾಪಿಸಿರೋ ಒಂದು ತತ್ವ ಅಂತ ಹೇಳ್ತೀವಿ. ಆ ಒಂದು ಜ್ಯೋತಿಯ ದರ್ಶನ ಮಾಡಬೇಕು ಅಂತ ಅತ್ರಿ ಮಹರ್ಷಿಗಳು ಘೋರ ತಪಸ್ಸನ್ನು ಮಾಡ್ತಾರೆ. ಅದು ಆ ಒಂದು ಪರಂಜ್ಯೋತಿ ಸ್ವರೂಪ ಸೃಷ್ಟಿಯಲ್ಲಿ ಪ್ರತಿ ಪ್ರಾಣಿಯನ್ನು, ಪ್ರತಿ ಪದಾರ್ಥವನ್ನು ಅಮೃತ ದೃಷ್ಟಿಯಿಂದ ನೋಡಿ ಅನುಗ್ರಹಿಸಬೇಕು ಅಂತ ಅನಸೂಯ ಮಾತೆ ತಪಸ್ಸನ್ನು ಆಚರಿಸಿದ್ಲಂತೆ. ನೋಡಿ ಎಷ್ಟು ಚೆನ್ನಾಗಿದೆ. ಅಂದರೆ ಇಲ್ಲಿ ಎರಡನ್ನ ನಾವು, ಅಲ್ಲಿ ಒಂದು ಜ್ಞಾನ ಅತ್ರಿ ಮಹರ್ಷಿಗಳದ್ದು, ಅಲ್ಲಿ ಜ್ಞಾನ, ಆ ಸ್ವರೂಪ ದರ್ಶನ ಮಾಡಬೇಕು. ಇಲ್ಲಿ ನೋಡಿ ಆ ಮಾತೆ, ಅದಕ್ಕೆ ಮಾತೆ ಅನ್ನೋದು. ಆಕೆ
ಆ ಅಮೃತ ದೃಷ್ಟಿಯಿಂದ ನೋಡಿ ಪ್ರತಿ ಪದಾರ್ಥ, ಪ್ರತಿ ಜೀವಿ, ಪ್ರತಿ ಪ್ರಾಣಿಯನ್ನು ಅನುಗ್ರಹಿಸಬೇಕು ಅಂತ ಆಕೆ ತಪಸ್ಸು ಮಾಡ್ತಾಳಂತೆ. ಹೀಗೆ ಈ ಕರ್ಮ ಸೂತ್ರದ ಪ್ರಕಾರ ನಾವೇನೋ ನಮ್ಮ ಕರ್ಮ ಅಂತ ಅನ್ಕೋತೀವಿ, ಹಿಂದಿನ ಜನ್ಮದಲ್ಲಿ ನಾವೇನೋ ಮಾಡಿದ್ದೀವಿ ಅದಕ್ಕೆ ಅನುಭವಿಸ್ತಾ ಇದ್ದೀವಿ. ಆ ರೀತಿ ಪ್ರತಿಯೊಬ್ಬರಿಗೂ ಕರ್ಮ ಅನ್ನೋದಿರುತ್ತೆ. ಸುಖ, ಅದರಿಂದ ಒಳ್ಳೆ ಕರ್ಮದಿಂದ ಸುಖ, ದುಃಖ, ಅಥವಾ ಕೆಟ್ಟ ಕರ್ಮದಿಂದ ದುಃಖ, ಈ ರೀತಿ ಅನುಭವಿಸ್ತಾನೆ ಬರ್ತಾ ಇರ್ತೀವಿ. ಆದರೆ ಎಲ್ಲರಿಗೂ ಮಹಾಪಾಪದ ಫಲ ಬಹಳ ಕಡಿಮೆ ಆಗಬೇಕು, ಸ್ವಲ್ಪ ಪುಣ್ಯ ಮಾಡಿದ್ರೂ ಅತಿಶಯ ಫಲ ಕೊಡಬೇಕು ಅಂತ ಸಂಕಲ್ಪ ಆಗಿತ್ತಂತೆ ಅನಸೂಯ ಮಾತಿದು. ಆಕೆ ಈ ರೀತಿ ಪ್ರಾರ್ಥನೆ ಮಾಡಿದ್ಲಂತೆ. ಆದ್ದರಿಂದ ಆ ಕಬ್ಬಿಣದಿಂದ ಮಾಡಲ್ಪಟ್ಟ ಕಡಲೆ ಆಕಾರದ ಲೋಹದ ತುಂಡುಗಳಿದ್ವಂತೆ, ಅವನ್ನ ತನ್ನ ತಪೋಬಲದಿಂದ ತಿನ್ನುವ ಯೋಗ್ಯವಾದ ಕಡಲೆಯನ್ನಾಗಿ ಮಾರ್ಪಡಿಸಿದ್ಲಂತಾಕೆ. ನೋಡಿ ಎಂಥ ಇದು ಇಲ್ಲಿ ಶಕ್ತಿ, ಆಕೆಯ ಮಾತೃ ವಾತ್ಸಲ್ಯ ಏನೋ, ಆಕೆ ಶಕ್ತಿ ಏನು ನೋಡಿ ಅನಸೂಯ ಮಾತೆದು. ಅಂದರೆ ಇಲ್ಲಿ ಏನು ಹೇಳ್ತಾರೆ, ಈ ಎಲ್ಲದರಲ್ಲೂ ಚೈತನ್ಯ ಇರುತ್ತೆ. ಈಗ ಒಂದು ಎಲ್ಲದರಲ್ಲೂ ತಾನಿರ್ತಾರೆ ಜಡ ಚೈತನ್ಯ ಎಲ್ಲದನ್ನು ವ್ಯಾಪಿಸಿ ಇರುವಂಥ ತತ್ವ ಅಂತ ನಾವು ಪರಬ್ರಹ್ಮ ತತ್ವ ಅಂತ ಏನು ಹೇಳ್ತೀವಿ, ಅದು ಕೇವಲ ನಮ್ಮಲ್ಲಿ ಮಾತ್ರ ಇರಲ್ಲ. ಒಂದು ಜಡ ವಸ್ತುವಿನಲ್ಲೂ ಕೂಡ ಒಂದು ಟೇಬಲ್ ಇರ್ಬೋದು, ಒಂದು ಕಲ್ಲಿರ್ಬೋದು, ಒಂದು ಚೇರ್ ಇರ್ಬೋದು, ಪ್ರತಿಯೊಂದರಲ್ಲೂ ಆ ಚೈತನ್ಯ ಇರುತ್ತಂತೆ. ಇದನ್ನೇ ರಮಣ ಮಹರ್ಷಿಗಳು ಹೇಳ್ತಾರೆ. ನೀವು ಸಸ್ಯಾಹಾರ ತಿನ್ನೋದಕ್ಕೆ ಹೇಳ್ತೀರಾ, ಏನು ಸಸ್ಯಗಳಲ್ಲಿ ಜೀವ ಇಲ್ವೋ ಅಂತ ಕೇಳ್ತಾರೆ ಒಬ್ಬರು. ಅದಕ್ಕೆ ಅವರು ಹೇಳ್ತಾರೆ, ಸೋ ಟು ದ ಸ್ಲ್ಯಾಬ್ಸ್ ಯು ಸಿಟ್ ಆನ್ ಅಂತ ಹೇಳ್ತಾರೆ. ನೀವು ಕೂತ್ಕೊಳ್ಳೋ ಕಲ್ಲಿಗೂ ಇದೆಯಪ್ಪ ಜೀವ ಅಂತ, ಅದಕ್ಕೂ ಇದೆ ಚೈತನ್ಯ ಒಳಗಡೆ. ಅಂದರೆ ಅದು ಜಡವಾಗಿದೆ ಅದರಲ್ಲಿರೋ ಚೈತನ್ಯ. ಹಾಗೆ ಈ ಖನಿಜ ಅಂದರೆ ಆ ಜಡವಾಗಿರೋ ಚೈತನ್ಯನ ಅದು ತಪೋಬಲದಿಂದ ಆ ಖನಿಜ ಕಡಲೆ ಥರ ಇರೋ ಒಂದು ಕಬ್ಬಿಣದಿಂದ ಮಾಡಲ್ಪಟ್ಟ ಕಡಲೆಗಳು ಅಂತ ಹೇಳ್ಬೋದು. ಆ ಕಡಲೆನ ತಿನ್ನುವುದಕ್ಕೆ ಯೋಗ್ಯವಾದ ಕಡಲೆ ಮಾಡಿದ್ಲಂತೆ ಆಕೆ. ಅಂದರೆ ಖನಿಜದಲ್ಲಿ ಆ ಚೈತನ್ಯ ಹೆಂಗಿರುತ್ತೆ ಅಂದರೆ ಸಂಪೂರ್ಣ ನಿದ್ರಾ ಸ್ಥಿತಿಯಲ್ಲಿರುವ ಚೈತನ್ಯ. ಇನ್ನು ಸಸ್ಯಗಳ ವಿಚಾರಕ್ಕೆ ಬಂದರೆ ಅಲ್ಲಿ ಅರ್ಧ ನಿದ್ರೆಯಲ್ಲಿರುವ ಚೈತನ್ಯ. ಇನ್ನು ಜಂತು, ಈಗ ಮನುಷ್ಯರು ಎಲ್ಲ ಜೀವಿಗಳು ಅಂತ ಹೇಳ್ತೀವಿ, ಅಲ್ಲಿ ಪೂರ್ಣ ಚೈತನ್ಯ ಸ್ಥಿತಿ ಇದು. ಅಂದರೆ ಆ ಖನಿಜವಾಗಿ ಮೊದಲು ಹುಟ್ಟಿ, ಖನಿಜವಾಗಿ ಸತ್ತು, ಮತ್ತೆ ವೃಕ್ಷ ಮರ ಗಿಡಗಳಾಗಿ ಹುಟ್ಟಿ, ಅದು ಮತ್ತೆ ಅದು ಹೊಸತ್ತು, ಆನಂತರ ಈ ಜನ್ಮಗಳಲ್ಲಿ ಎತ್ತಿ ಕಟ್ಟ ಕಡೆಗೆ ಮಾನವ ಜನ್ಮ ಬರುತ್ತೆ. ಮಾನವ ಜನ್ಮ ಬಂದಾಗ ಅಂದರೆ ಎಷ್ಟೊಂದ ಕ್ರಾಸ್ ಮಾಡ್ಕೊಂಬಂದಿರ್ತೀವಿ, ಆ ಖನಿಜದ ಲೆವೆಲ್ಲಿಂದ ನಾವು ಮಾನವ ಜನ್ಮಕ್ಕೆ ಬರಲು. ಎಲ್ಲ ಚೈತನ್ಯ ಒಂದೇ, ಅಲ್ಲೂ ಚೈತನ್ಯ ಇದೆ, ಖನಿಜದಲ್ಲೂ ಇಲ್ಲೂ ಇದೆ, ಎಲ್ಲ ಕಡೆನೂ ಇದೆ. ಆದರೆ ಅಲ್ಲಿ ಸ್ಥಿತಿ ಎಚ್ಚರದ ಸ್ಥಿತಿ, ನಿದ್ರಾ ಸ್ಥಿತಿಯಲ್ಲಿ, ಇಲ್ಲಿ ಎಚ್ಚರ ಸ್ಥಿತಿ. ಎಚ್ಚರ ಸ್ಥಿತಿಯಲ್ಲಿ ಇರುವಂಥ ಅತಿ ಉತ್ತಮವಾದ ಜನ್ಮ ಮಾನವ. ಅದಕ್ಕೆ ಮಾನವ ಜನ್ಮ ದೊಡ್ಡದು ಅಂತ ಹೇಳ್ತಾರಲ್ಲ, ಅದು ಇಲ್ಲಿ ಇದು ಗೊತ್ತಾಗತ್ತೆ ಇದನ್ನು ಓದಿದಾಗ. ಇಲ್ಲಿ ಜ್ಞಾನ ವೈರಾಗ್ಯದಿಂದ ಆ ನಿದ್ರಾ ನಮ್ಮಲ್ಲೂ ಕೂಡ ಇನ್ನೂ ಪೂರ್ತಿ ಚೈತನ್ಯ ಅಂತಲ್ಲ, ಮಹಾತ್ಮರಲ್ಲಿ ಅದು ಸಂಪೂರ್ಣ ವಿಶ್ವ ಚೈತನ್ಯ ಆಗಿರುತ್ತೆ. ನಮ್ಮಲ್ಲಿ ಕೂಡ ನೋಡಿ ಅನ್ನು ನಮ್ಗೆ ಅಂಥ ಸಂಪೂರ್ಣ ವಿಶ್ವ ಚೈತನ್ಯ ನಮಗೆ ಇಲ್ಲ. ಆದರೆ ಅದನ್ನು ನಮ್ಮಲ್ಲಿ ನಾವು ಜಾಗೃತಗೊಳಿಸೋಂಥ ಒಂದು ಶಕ್ತಿ ಮಾನವನಿಗೆ ಮಾತ್ರ ಇರೋದು. ಆ ನಿದ್ರಾವಸ್ಥೆಯಲ್ಲಿರೋ ಪರಮಾತ್ಮನನ್ನು ಮೇಲೆಬ್ಬಿಸಿ ಮೋಕ್ಷವನ್ನು ಹೊಂದಬೇಕು ನಾವು ಅಂತ ಹೇಳ್ತಾರೆ. ಅಂದರೆ ಈ ಪ್ರಕೃತಿಯ ವಿಕಾಸದ ಧರ್ಮ ಏನಿದೆ ಅದನ್ನು ಪರಮಾತ್ಮನ ಅನುಗ್ರಹದಿಂದ ಬದಲಾಯಿಸ್ಬೋದು ಅಂತ ಅಮ್ಮ ತೋರಿಸಿದ್ಲು ಅಂತ ಶ್ರೀಪಾದ ವಲ್ಲಭರು ಹೇಳ್ತಾರೆ. ಅಂದರೆ ಅಲ್ಲಿಂದ ಅಲ್ಲಿಗೆ ಬರೋದಕ್ಕೆ ಅದೆಷ್ಟೋ ಬದಲಾವಣೆ ಪ್ರಕ್ರಿಯೆಗಳಾಗಬೇಕು. ಖನಿಜದಿಂದ ಅದು ಉತ್ತಮ ತಿನ್ನೋ ಯೋಗ್ಯವಾದ ಕಡಲೆ ಆಗೋ ಸ್ಥಿತಿಗೆ ಅದು ಬರೋದಕ್ಕೆ, ಅದರ ಚೈತನ್ಯ ಬರಬೇಕು ಅಂದರೆ ಅದೆಷ್ಟೋ ಆಗಬೇಕು. ಅದನ್ನು ತನ್ನ ತಪಶಕ್ತಿಯಿಂದ ಆಕೆ ಶೀಘ್ರವಾಗಿ ಬದಲಾಯಿಸಿದ್ಲು ಅನ್ನೋದು ಇಲ್ಲಿ ವಿಚಾರ. ಅಂದರೆ ಆಕೆ ಪ್ರತಿಯೊಂದು ಜೀವಿಗೂ ಅಥವಾ ಖನಿಜ ಇರ್ಬೋದು, ಆಕೆಗೆ ಆ ಜೀವಿ ಅಥವಾ ಖನಿಜ ಅಥವಾ ಪ್ರಾಣಿ ಅನ್ನೋ ಭೇದನೆ ಇಲ್ಲ ನೋಡಿ. ಆ ಪ್ರತಿಯೊಂದಕ್ಕೂ ಕೂಡ ಆ ಒಂದು ಏನಿದೆ ಪುಣ್ಯದ ಫಲ ಹೆಚ್ಚಾಗಿ ಸಿಗಲಿ, ಒಂಚೂರು ಮಾಡಿದ್ರು ಅದು ಹೆಚ್ಚಾಗಿ ಸಿಗಲಿ, ಪಾಪ ಎಷ್ಟು ಮಾಡಿದ್ರು ಅದು ಕಮ್ಮಿ ಆಗಲಿ ಅಂತ ಆಕೆ ತಪಸ್ಸು, ಅದು ಆಕೆಯ ತಪಸ್ಸು ಅಂತೆ. ಅದನ್ನು ಮಾರ್ಪಾಡು ಮಾಡಿ ತಿನ್ನೋ ಯೋಗ್ಯ ಕಡಲೆ ಮಾಡಿದ್ಲು ಅಮ್ಮ ಅಂತ ಹೇಳ್ಬಿಟ್ಟು ಶ್ರೀಪಾದ ವಲ್ಲಭರು ಹೇಳ್ತಾರೆ. ಇಲ್ಲಿಂದ ಮುಂದಕ್ಕೆ ಅವರು ಹೇಳ್ತಾ ಹೋಗ್ತಾರೆ. ಅದಕ್ಕೇನೆ ಆ ಒಂದು ಇದರಿಂದನೇ ಆ ತ್ರಿಮೂರ್ತಿಗಳೇನು ಬಂದರೋ
ಅವ್ರೇನು ಕೇಳಿದ್ರು, ನಿಮಗೆಲ್ಲ ಕತೆ ಗೊತ್ತಾಯಿದೆ, ತ್ರಿಮೂರ್ತಿಗಳು ಬಂದರು ಆಕೆನ ಪರೀಕ್ಷೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅವರ ಚೈತನ್ಯವನ್ನು ಆಕೆ ನಿದ್ರಾವಸ್ಥೆಗೆ ಕರ್ಕೊಂಡು ಹೋಗ್ಬಿಟ್ಲಂತೆ. ಆಕೆ ಅವ್ರು ಏನು ಕೇಳಿದ್ರು, ನೀನು ನಿರ್ವಸ್ತ್ರಲಾಗಿ ನಮಗೆ ಹಾಲನ್ನು ಉಣಿಸ್ಬೇಕು ಅಂತ ಕೇಳಿದ್ರಲ್ಲ, ಹಾಗೆ ಅವರನ್ನು ಆ ಚೈತನ್ಯವನ್ನು ಏನಂತ ಬ್ರಹ್ಮ ವಿಷ್ಣು ಮಹೇಶ್ವರರ ಜಾಗೃತವಾದ ಚೈತನ್ಯವನ್ನು ಆಕೆ ನಿದ್ರಾವಸ್ಥೆಗೆ ತಗೊಂಬಂದ್ಲಂತೆ. ಆ ನಿದ್ರಾವಸ್ಥೆಗೆ ತಗೊಂಬಂದು ಹಸುಳೆಗಳಾಗಿ ಆ ಆಕಾರಗಳನ್ನು ಬದಲಾಯಿಸ್ಬಿಟ್ಲಂತೆ. ಆ ಒಂದು ರೂಪದಲ್ಲಿ ಮಾರ್ಪಡಿಸಿ ಆಗ ತ್ರಿಮಾತೆಯರ ಶಕ್ತಿ, ಲಕ್ಷ್ಮೀ ಪಾರ್ವತಿ ಸರಸ್ವತಿಯರ ಶಕ್ತಿ ಏನಿತ್ತು ಅದು ಒಂದುಗೂಡಿ ಅನಗಾದೇವಿ ರೂಪಾಂತರ ಹೊಂದಿತು. ಆಗ ದತ್ತಾತ್ರೇಯರು ಹುಟ್ಟಿದ್ರಂತೆ. ದತ್ತಾತ್ರೇಯರು ಹುಟ್ಟಿ ಅನಗಾದೇವಿಯನ್ನು ಅರ್ಧಾಂಗಿಯನ್ನಾಗಿ ಸ್ವೀಕಾರ ಮಾಡಿದ್ರು. ಶ್ರೀಪಾದವಲ್ಲಭರ ಅವತಾರದಲ್ಲಿ ಎಡಭಾಗದಲ್ಲಿ ಅನಘಾದೇವಿ, ಬಲಭಾಗದಲ್ಲಿ ದತ್ತಾತ್ರೇಯನು ಇರುವ ನಾನು ಅರ್ಧನಾರೀಶ್ವರ ಸ್ವರೂಪ ಅಂತ ಶ್ರೀಪಾದವಲ್ಲಭರು ಹೇಳ್ತಾರೆ. ಅಂದರೆ ನನ್ನ ಎಡಗಡೆ ಅನಘಾದೇವಿ ಇದ್ದಾಳೆ ಅಂದರೆ ತ್ರಿಶಕ್ತಿಯ ಸ್ವರೂಪ, ತ್ರಿಶಕ್ತಿಯ ಸೇರಿದ ಸ್ವರೂಪ. ಈಗ ದತ್ತಾತ್ರೇಯರು ಹೇಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಒಂದು ಮೂರು ತತ್ವಗಳು ಸೇರಿರುವ ಅದಕ್ಕೂ ಅತೀತವಾಗಿರುವ ಒಂದು ಸ್ವರೂಪ ದತ್ತಾತ್ರೇಯರದು, ಹಾಗೆಯೇ ಅನಘಾದೇವಿ ಆ ಮೂರು ಮಾತೆಯರ ಲಕ್ಷ್ಮೀ ಪಾರ್ವತಿ ಸರಸ್ವತಿ ತ್ರಿಶಕ್ತಿ, ಆ ತ್ರಿಶಕ್ತಿ ಮೂರು ಮಾತೆಯರ ಶಕ್ತಿ ಹಾಗೂ ಅದಕ್ಕೆ ಅತೀತವಾಗಿರುವ ಒಂದು ಶಕ್ತಿಯ ಸ್ವರೂಪ ಅನಘಾದೇವಿದು. ಅವರ ಎಡಭಾಗದಲ್ಲಿ ಸದಾ ಅನಘಾದೇವಿ ಇರ್ತಾಳೆ, ಅಂದರೆ ಆ ಸರ್ವಶಕ್ತಿ ಇರ್ತಾಳೆ ಅಂತ ಅವ್ರು ಹೇಳ್ತಾ ಇರೋದು. ಬಲಭಾಗದಲ್ಲಿ ದತ್ತಾತ್ರೇಯನಾದ ನಾನು, ಅಂದರೆ ನನ್ನದು ಅರ್ಧನಾರೀಶ್ವರ ಸ್ವರೂಪ. ಇಂತಹ ಮಹತ್ತರ ಸೃಷ್ಟಿಯನ್ನು ತನ್ನ ಸಂಕಲ್ಪಕ್ಕನುಸಾರ ಅವಶ್ಯಕತೆ ಇದ್ದಾಗ ಬದಲಾಯಿಸಬಲ್ಲ ಶಕ್ತಿ ಸಾಮರ್ಥ್ಯಗಳು ಮತ್ತು ಈ ಥರ ಇರುತ್ತೆ ನನಗೆ ಅನ್ನೋದನ್ನು ನೀನು ಗ್ರಹಿಸಬೇಕು ಅಂತ ಹೇಳ್ತಾರೆ ಶ್ರೀಪಾದವಲ್ಲಭರು ನರಸಾವಧಾನಿಗಳಿಗೆ. ಅದಕ್ಕೆ ಶ್ರೀಪಾದವಲ್ಲಭರನ್ನ ಕೇಳ್ತಾರೆ, ಶ್ರೀಪಾದ, ಹೀಗೆ ನಿನಗೆ ಎಲ್ಲವನ್ನೂ ಸೃಷ್ಟಿ ಕ್ರಮವನ್ನೇ ಬದಲಾಯಿಸುವಂಥ, ಸೃಷ್ಟಿ ಧರ್ಮವನ್ನು ಬದಲಾಯಿಸುವಂಥ ಶಕ್ತಿ ಇದ್ದರೆ ನೀನು ಯಾಕಪ್ಪ ನನ್ನ ದಾರಿ ಇದ್ದರೆ ಹೋಗ್ಲಾಡಿಸ್ತಿಲ್ಲ ಅಂತ ಕೇಳ್ತಾರೆ. ಇದೆಲ್ಲ ನಾವುಗಳು ಸಹಜವಾಗಿ ಎಲ್ಲ ನಂದು ಪರಿಸ್ಥಿತಿ ಯಾಕೆ ನೀನು ಸರಿ ಮಾಡ್ತಿಲ್ಲ, ನನಗೆ ಯಾಕೆ ನೀನು ಇದು ಮಾಡ್ತಿಲ್ಲ ಅದು ಮಾಡ್ತಿಲ್ಲ ಅಂತ ಮಾನವರು ಸಹಜವಾಗಿ ಪ್ರತಿಯೊಬ್ಬರಿಗೂ ಏನಾದ್ರು ಒಂದು ಇದ್ದೇ ಇರುತ್ತೆ. ಅದನ್ನೇ ಅವರು ಕೂಡ ಪಾಪ ಕೇಳ್ತಾರೆ, ಎಲ್ಲ ಮಾಡಬಲ್ಲೆ ಅಂದರೆ ನೀನು ಯಾಕಪ್ಪ ನನ್ನ ದಾರಿದ್ರನ್ನು ಹೋಗ್ಲಾಡ್ಸಲ್ಲ. ಅದಕ್ಕೆ ಏನು ಉತ್ತರ ಕೊಟ್ಟರು ಅಂತ ಮುಂದಿನ ವಾರ ಅಲ್ಲ, ಅದ್ರ ಮುಂದಿನ ವಾರ ನೋಡೋಣ. ಮುಂದಿನ ವಾರ ಸತ್ಸಂಗ ಇರೋದಿಲ್ಲ, ಅದ್ರ ಮುಂದಿನ ವಾರ ಇದನ್ನು ನೋಡಿ, ಚರ್ಚೆಯನ್ನು ನೋಡಿ ನಂತರ ಈ ಸೃಷ್ಟಿ ಹೇಗಾಯಿತು ಅಂತ ವರ್ಣನೆ ಮಾಡ್ತಾರೆ ಶ್ರೀಪಾದವಲ್ಲಭರು. ಅದಂತೂ ಅದು ಬಹಳ ಕಠಿಣವಾಗಿದೆ, ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ನಾವು ಮಾಡ್ರನ್ ಸೈನ್ಸು ತಿಳ್ಕೊಂಡವ್ರಿಗಂತೂ ಆ ಒಂದು ಸೃಷ್ಟಿ, ಅದರ ಒಂದು ಭವ್ಯತೆಯೇ ಬೇರೆ, ಅಗಾಧತೆಯೇ ಬೇರೆ. ಅದನ್ನು ನಾವು ಒಳ ಹೋಗೋಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿದ್ವಿ ಅಂತ ಅದು ನಮಗೆ ಸಿಗ್ತಾ ಇದೆ. ಅದರಿಂದ ಅದನ್ನು ಎಷ್ಟಾಗುತ್ತೋ ಅಷ್ಟು ನಾವು ಅದನ್ನು ಸವಿಯೋಣ ಅಂತ ಹೇಳ್ತಾ, ಮುಂದೆ ಈಗ ನರಸಾವಧಾನಿಗಳ ಪ್ರಶ್ನೆ ನಮ್ಮೆಲ್ಲರ ಪ್ರಶ್ನೆ ಆಗಿದೆ. ಉತ್ತರವನ್ನು ಶ್ರೀಪಾದವಲ್ಲಭರು ಏನು ಕೊಡ್ತಾರೆ ಅಂತ ನಾವು ನೋಡೋಣ ಅಂತ ಕಾಯೋಣ. ಇನ್ನು 2 ವಾರ ಬಿಟ್ಟು ಮತ್ತೆ ಸೇರೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಈ ತುಂಬ ಗಹನವಾದ ವಿಚಾರಗಳು ಬಹಳ ಇದೆ. ಆದ್ದರಿಂದ ನನ್ನ ಒಂದು ಚಿಕ್ಕ ಮಟ್ಟಕ್ಕೆ, ನಾನು ತಿಳುವಳಿಕೆ ಮಟ್ಟಕ್ಕೆ ನಾನು ಹೇಳ್ಬೋದು ಹೊರತು ಅದು ಇನ್ನೂ ಉತ್ತಮ ಮಟ್ಟದಲ್ಲಿ ಯಾರಾದರೂ ಮಹಾತ್ಮರು ಹೇಳಬೇಕು, ಇಲ್ಲ ಉತ್ತಮ ಸಾಧಕರು ಹೇಳಿದ್ರೆ ಚೆನ್ನಾಗಿರುತ್ತೆ. ಇನ್ನು ಆ ರೀತಿ ಯಾರಾದರೂ ಇದ್ದರೆ ದಯವಿಟ್ಟು ತಿಳಿಸ್ಕೊಡಿ. ನಿಮಗೆ ಯಾರಿಂದಲಾರು ತಿಳಿದು ಬಂದರೆ ಕೂಡ ತಿಳಿಸ್ಕೊಡಿ ಅಂತ ವಿನಂತಿ ಮಾಡ್ಕೊಳ್ತಾ ನಾನು ಇಂದಿನ ಸತ್ಸಂಗವನ್ನು ಮುಕ್ತಾಯ ಮಾಡ್ತಿದ್ದೇನೆ. ಸುನೀತಾ, ಹಾಂ, ಅದು ಪ್ರಶ್ನೆ ಇಟ್ಬಿಟ್ರೆ ಕಾಯಕ್ಕಾಗಲ್ಲಪ್ಪ. ಸ್ವಲ್ಪನಾರು ಉತ್ತರ ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಹೌದಾ? ಅಲ್ಲ, ಟೈಮು ಆಗಲೇ ನಿಧಾನ ಆಯಿತು, ಅಷ್ಟು ಅದಕ್ಕೆ ಗ್ಯಾಪ್ ಆಗ್ಬಿಡುತ್ತೆ ಆನ್ಸರ್ ತಿಳ್ಕೊಳಕ್ಕೆ. ಅದಕ್ಕೆ ನೀನು ಯಾಕೆ ನನ್ನ ಒಂದು ದಾರಿದ್ರ್ಯವನ್ನು ನೀನು ಹೋಗ್ಲಾಡ್ಸೋದಕ್ಕೆ ಆಗೋದಿಲ್ಲ ಅಂತ ಅವರು ಕೇಳ್ತಾರೆ. ಅದಕ್ಕೆ ಅವರು ಹೇಳ್ತಾರೆ, ಮತ್ತೆ ಅದೇ ಥರನೇ ಉತ್ತರ ನಮಗೆ ಯಾವಾಗಲೂ ಹೇಗೆ ಯೂಶುವಲ್ ಉತ್ತರ ಏನಿರುತ್ತೋ ಅದೇ. ಈಗ ಅದು ಮತ್ತೆ ಕಾಲ ಕರ್ಮ ಸಂಯೋಗ ಆಗಬೇಕು, ಮತ್ತೆ ಅದು ಕೂಡಿ ಬರಬೇಕು, ಆಮೇಲೆ ಕರ್ಮದ ಒಂದು ಇದು ತೀರಬೇಕು. ಅದನ್ನು ಅವರು ಇನ್ನೂ ವಿವರವಾಗಿ ಹೇಳ್ತಾರೆ. ನಾನು ಹೋಗ್ಲಾಡಿಸ್ತೇನೆ ಅಂತ ಅವ್ರು ಹೇಳ್ತಾರೆ. ಅದನ್ನು ಹೋಗ್ಲಾಡಿಸ್ತಾರೆ ಕೂಡ, ಆದರೆ ನರಸಿಂಹ ಸರಸ್ವತಿಗಳ ಅವತಾರದಲ್ಲಿ ಹೋಗ್ಲಾಡಿಸ್ತಾರೆ. ಅಂದರೆ ನಮಗೆ ಕಾಲ ಅನ್ನೋದು ಅನಂತ, ಪರಮಾತ್ಮನಿಗೆ ಕಾಲದ ಲೆಕ್ಕ ಅವನ ಲೆಕ್ಕದಲ್ಲಿ ಭಾಳ ಚಿಕ್ಕದು. ಅಂದರೆ ನಾವು ಎಷ್ಟು ಕಾದ್ರೂ ಅದು
ಒಂದು ನಮಗೆ ಅನಂತ ಕಾಯೋದಾಗ್ಬಿಡುತ್ತೆ. ಅವನ ಲೆಕ್ಕದಲ್ಲಿ ಎಲ್ಲ ಭಾಳ ಚಿಕ್ಕ ಚಿಕ್ಕದಾಗಿರುತ್ತೆ. ಆ ಲೆಕ್ಕ ಕೂಡ ಅವನು ಹೇಳ್ತಾನೆ ಮುಂದೆ ಖಗೋಳ ಇದು ಬಂದಾಗ. ಅದು ಆವಾಗ ನೋಡೋಣ ಸವಿತಾ. ಇದು ಇಷ್ಟು ಮಾತ್ರ ಹೇಳ್ತೀನಿ, ಮುಂದೆ ನಾವು ಮುಂದಿನ ವಾರದಲ್ಲಿ ಕೇಳೋಣ ಅಂತ ಹೇಳ್ತಾ ಈಗ ಮುಕ್ತಾಯ ಮಾಡೋಣ. ದಿಗಂಬರ ಗುರು ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ, ದಿಗಂಬರ ಗುರು ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ, ದಿಗಂಬರ ಗುರು ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ, ದಿಗಂಬರ ಗುರು ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಗುರುದೇವದತ್ತ. ಜೈ ಶಂಕರಲಿಂಗ. ನಮಸ್ತೆ. ಜೈ ಶಂಕರ್.